ಶ್ರೀ ವೇದವ್ಯಾಸ ಆಚಾರ್ಯ ಶ್ರೀಶಾನಂದರ ಪರಿಚಯವನ್ನು ನಾನು ಮಾಡಿಕೊಡ್ತಾ ಇದ್ದೀನಿ. ನ್ಯಾಯಮೂರ್ತಿ ಶ್ರೀ ವಿ ಶ್ರೀಶಾನಂದ ಅವರು ಶ್ರೀ ವೇದವ್ಯಾಸಾಚಾರ್ಯ ಮತ್ತು ಶ್ರೀಮತಿ ಸುಧಾರಾಣಿ ದಂಪತಿಗಳ ಜ್ಯೇಷ್ಠ ಪುತ್ರ. ಬೆಂಗಳೂರು ಬಸವನಗುಡಿ ನ್ಯಾಷನಲ್ ಕಾಲೇಜ್ ವಿಜ್ಞಾನ ಪದವಿ ಮತ್ತು ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಕಾನೂನು ಪದವಿಯನ್ನು ಪಡೆದ ಶ್ರೀಯುತರು 1991ರಲ್ಲಿ ತಮ್ಮ ತಂದೆಯವರಾದ ಪ್ರಸಿದ್ಧ ನ್ಯಾಯವಾದಿ ಶ್ರೀ ವೇದವ್ಯಾಸಾಚಾರ್ಯ ಮಾರ್ಗದರ್ಶನದಲ್ಲಿ ಮತ್ತು ನಂತರ ಸ್ವತಂತ್ರವಾಗಿ ಸುಮಾರು 17 ವರ್ಷಗಳ ಕಾಲ ರಾಜ್ಯದ ವಿವಿಧ ನ್ಯಾಯಾಲಯಗಳಲ್ಲಿ ಮತ್ತು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯವಾದಿಯಾಗಿ ಸಮರ್ಥವಾಗಿ ಕಾರ್ಯನಿರ್ವಹಿಸಿ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಮುಂದೆ 2008ರಲ್ಲಿ ಜಿಲ್ಲಾ ನ್ಯಾಯಾಧೀಶರ ನೇಮಕಾತಿ ಪರೀಕ್ಷೆಯಲ್ಲಿ ಉತ್ತಮ ದರ್ಜೆಯಲ್ಲಿ ಉತ್ತೀರ್ಣರಾಗಿ ಜಿಲ್ಲಾ ನ್ಯಾಯಾಧೀಶರಾಗಿ ನೇರ ನೇಮಕಾತಿ ಪಡೆದವರು. ಕಲಬುರಗಿ ಜಿಲ್ಲೆಯ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರಾಗಿ ಕಾರ್ಯ ಆರಂಭಿಸಿ ನಂತರ ಕಾರವಾರ ಜಿಲ್ಲೆಯ ಪ್ರಧಾನ ಜಿಲ್ಲಾ ನ್ಯಾಯಾಧೀಶ, CBI ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶ, ಹಾವೇರಿ ಜಿಲ್ಲೆಯ ಪ್ರಧಾನ ಜಿಲ್ಲಾ ನ್ಯಾಯಾಧೀಶ, ಧಾರವಾಡ ಜಿಲ್ಲೆಯ ಪ್ರಧಾನ ಜಿಲ್ಲಾ ನ್ಯಾಯಾಧೀಶ, ರಾಜ್ಯ ಸಾರಿಗೆ ಮೇಲ್ಮನವಿ ಪ್ರಾಧಿಕಾರದ ಅಧ್ಯಕ್ಷ, ಕರ್ನಾಟಕ ಉಚ್ಚ ನ್ಯಾಯಾಲಯ ರಿಜಿಸ್ಟ್ರಾರ್ ಜನರಲ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪ್ರಧಾನ ನ್ಯಾಯಾಧೀಶರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಹೀಗೆ ವಿವಿಧ ಮಹತ್ವದ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿರ್ವಹಿಸಿದರು. ಇವರ ಸೇವಾ ಹಿರಿತನ, ಕಾರ್ಯಕ್ಷಮತೆ ಮತ್ತು ನಿಷ್ಕಳಂಕ ನ್ಯಾಯದಾನವನ್ನು ಗಮನಿಸಿ ಮಾನ್ಯ ರಾಷ್ಟ್ರಪತಿಯವರು 2020ರ ಮೇ 4ರಂದು ಕರ್ನಾಟಕ ಉಚ್ಚ ನ್ಯಾಯಾಲಯದ ಹೆಚ್ಚುವರಿ ನ್ಯಾಯಮೂರ್ತಿಗಳಾಗಿ ನೇಮಕಗೊಳಿಸಿದ್ದಾರೆ. ನಂತರ 2021ರಿಂದ ಹಾಲಿ ನ್ಯಾಯಮೂರ್ತಿಗಳಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಕೋರ್ಟು, ಅದನ್ನು ಉಚ್ಚ ನ್ಯಾಯಾಲಯ ಎಂದರೆ ಜನಸಾಮಾನ್ಯರ ಭಾವನೆ ಮತ್ತು ಕಲ್ಪನೆಯೇ ಬೇರೆ. ಹೀಗಿರುವಾಗ ನ್ಯಾಯಸ್ಥಾನದಲ್ಲಿ ಮತ್ತು ಹೊರಗೂ ತಮ್ಮ ಸರಳ, ಆಪ್ತ, ಸಹಾನುಭೂತಿ ಭರಿತ ನಡವಳಿಕೆಯಿಂದ ಜನಸಾಮಾನ್ಯರಲ್ಲಿ ನ್ಯಾಯ ವಿತರಣಾ ವ್ಯವಸ್ಥೆಯ ಬಗ್ಗೆ ಒಂದು ಹೊಸ ಪರಿಕಲ್ಪನೆಯನ್ನು ಹುಟ್ಟುಹಾಕಿದ ಮಾನ್ಯ ನ್ಯಾಯಮೂರ್ತಿಗಳು ಇಂದು ನಾಡಿನಲ್ಲಿ, ದೇಶದಲ್ಲಿ ಮತ್ತು ವಿದೇಶದಲ್ಲಿ ಕೂಡ ಪ್ರಖ್ಯಾತರು. ವಿವಿಧ ವಿಷಯಗಳಲ್ಲಿ ಪರಿಣಿತಿ ಹೊಂದಿರುವ ಶ್ರೀಯುತರು ಕೇಳುಗರ ಬುದ್ಧಿ ಮತ್ತು ಮನಸ್ಸುಗಳಿಗೆ ಮನದಟ್ಟಾಗುವ ರೀತಿಯಲ್ಲಿ ತಮ್ಮ ಉಪನ್ಯಾಸ ಮತ್ತು ಭಾಷಣಗಳಿಗೆ ಹೆಸರುವಾಸಿ. ಸಾಮಾಜಿಕ ಜಾಲತಾಣಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜದ ಎಲ್ಲ ವರ್ಗದ ವೀಕ್ಷಕರನ್ನು ಹೊಂದಿದ್ದಾರೆ. ಕಾನೂನಿನ ಜ್ಞಾನ, ಸಾಮಾನ್ಯ ಜ್ಞಾನ, ಸಾಮಾಜಿಕ ವಿದ್ಯಮಾನಗಳು, ಮಾನವೀಯ ನಡವಳಿಕೆಗಳ ಸೂಕ್ಷ್ಮ ಅಂಶಗಳು ಇವುಗಳಿಂದ ಕೂಡಿದ ಆಕರ್ಷಕ ವ್ಯಕ್ತಿತ್ವ ಶೈಲಿಯಿಂದ ಜನಮಾನಸದಲ್ಲಿ ವಿಶೇಷ ಅಭಿಮಾನವನ್ನು ಅನಾಯಾಸವಾಗಿ ಗಳಿಸಿರುತ್ತಾರೆ. ಇಂತಹ ವಿಶೇಷ ವ್ಯಕ್ತಿ ಇವತ್ತು ನಮ್ಮ ಮುಂದಿರೋದು ನಮ್ಮೆಲ್ಲರ ಸೌಭಾಗ್ಯ. ಶ್ರೀಯುತರು ತಮ್ಮ ಉಪನ್ಯಾಸವನ್ನು ಆರಂಭಿಸಬೇಕು ಅಂತ ಕೇಳಿ. ಸಭೆಗೆ ವಂದನೆಗಳು. ಸತ್ಯಕಾಮರ ಜನ್ಮಾರಾಧನೆ ಅನುಚಾನವಾಗಿ ನಡ್ಕೊಂಡು ಬರ್ತಾ ಇದೆ. ಪ್ರತಿ ವರ್ಷ ಒಂದು ವಿಷಯವನ್ನು ಇಟ್ಕೊಂಡು ಜ್ಞಾನ ಪ್ರಸರಣ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸುತ್ತಾ ಬಂದಿರತಕ್ಕಂಥ ತಮಗೆಲ್ಲ ತಿಳಿದಿದೆ. ಹಿಂದಿನ ವರ್ಷಗಳಲ್ಲಿ ಆದಂತಹ ಕಾರ್ಯಕ್ರಮಗಳನ್ನ ಪತ್ರಿಕೆ ಮುಖಾಂತರ, ಇನ್ನಿತರ ಮಾಧ್ಯಮಗಳ ಮುಖಾಂತರ ನಾನು ನೋಡ್ತಾ ಇರ್ತಿದ್ದೆ. ಹೀಗೊಂದು ದಿನ ನಾನೂ ಬಂದು ಇಲ್ಲಿ ನಿಂತ್ಕೊಂಡು ಮಾತಾಡ್ತೀನಿ ಅನ್ನೋದು ನನಗೆ ನಿಜವಾದ ಕನಸಾಗಿತ್ತು. ಅಂತಹ ಒಂದು ಸದವಕಾಶ, ದೈವಾನುಕೂಲ, ಸಮಯಾನುಕೂಲ ಎಲ್ಲವೂ ಇವತ್ತು ಒದಗಿ ಬಂದಿದೆ. ಕಾರಣಕರ್ತರೆಲ್ಲರಿಗೂ ನನ್ನ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ವೇದಿಕೆ ಮೇಲೆ ನನ್ನೊಂದಿಗೆ ಒಬ್ಬರೇ ಅಂತಂದರು, ಇಲ್ಲ, ಸತ್ಯಕಾಮರಿದ್ದಾರೆ. ಇಲ್ಲಿ ಎಲ್ಲ ದೈವಾನುಕೂಲಗಳಂತ ನಾನು ಹೇಳಿದ್ದೀನಿ. ಎಲ್ಲ ದೇವತೆಗಳು ಇಲ್ಲಿ ನೆರೆದಿದ್ದಾರೆ. ಎಲ್ಲಿ ಹರಿಕಥಾಮೃತ ಪ್ರಸಂಗವೋ ಅಲ್ಲಿ ಗಂಗಾ, ಯಮುನೆ, ಗೋದಾ, ಸಿಂಧು, ಸರಸ್ವತಿ ಎಲ್ಲ ತೀರ್ಥಗಳು ಬಂದು ಎಣೆಯಾಗಿ ನಿಲ್ಲುವ ವಲ್ಲಭಶ್ರೀ ಪುರಂದರ ವಿಠಲ ಮೆಚ್ಚುವನು ಅಂತ ಹೇಳ್ತಾರೆ. ಹಾಗೆ ಮಹಾಭಾರತ ಅಂತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಕೃತಿ, ಹಲವರಿಗೆ ಅದು ಕೇವಲ ಕಾವ್ಯ ಅಥವಾ ಕೃತಿ, ಗ್ರಂಥ ಇತ್ಯಾದಿಗಳಾದರೆ ಭಾರತ ವರ್ಷದ ಮಟ್ಟಿಗೆ ಅದು ಅನುದಿನ ಅನುಕ್ಷಣ ಜೀವಂತವಿರ್ತಕ್ಕಂಥ, ನಾವು ಸಂವಿಧಾನವನ್ನು ಹಾಗೆ ಸಂಬೋಧಿಸೋದುಂಟು, ಡೈನಮಿಕ್
ಅಂತ ಹೇಳ್ತಕ್ಕಂಥದ್ದು. ಹಾಗೆ ಮಹಾಭಾರತ ಕೂಡ ಇಂದಿಗೂ ಅತ್ಯಂತ ಜೀವಂತವಾಗಿ ನಮ್ಮ ಜೀವನಾಡಿಗಳಲ್ಲಿ ಪ್ರವಹಿಸ್ತಾ ಇದೆ ಅನ್ನೋದನ್ನು ನಾವು ನೆನೆಸ್ಕೊಳ್ಳೋದಾಯಿತು ಅಂತಂದರೆ, ಅಂಥ ಉತ್ತಮ ಗ್ರಂಥವನ್ನು ಕೊಟ್ಟಂಥ ವ್ಯಾಸರನ್ನು ಕೆಲವು ಸಂದರ್ಭಗಳಲ್ಲಿ ನಾವು ಅನ್ಯಾಯ ಮಾಡಿಬಿಟ್ರೇನೋ ಅನ್ನೋ ಒಂದು ರೀತಿಯಲ್ಲಿ ನನಗೆ ಅನುಮಾನಗಳು ಬಂದಿತ್ತು. ನನಗೇನು ಹಾಕ್ಕೊಂಡಿದ್ದೀನಿ, ನಿಮಗೂ ಎಲ್ಲ ಇರುತ್ತೆ. ನನಗೇನು ನಾನು ಯಾಕೆ ಹಾಕ್ಕೊಂಡೆ ಅಂತಾರೆ ಉತ್ತರಿಸೋದು ಸುಲಭ ಅಂತ. ಅಂತಹ ಒಂದು ವಿಚಾರವನ್ನು ವೇದವ್ಯಾಸರ ಬಗ್ಗೆ ಮಾತಾಡ್ತಾ ಇದ್ದೀವಿ, ಏನು ಮಾತಾಡ್ತೀರಾ ಅಂತ ಅಕ್ಕ ಕೇಳಿದ್ರು. ನಾನು ಅಂದೆ ಅದಕ್ಕೆ, ನೀವು ಹೇಳಿ ಏನು ಬೇಕಾದ್ರೂ ಮಾತಾಡ್ಬೋದು, ಬಟ್ ಮಹಾಭಾರತಕ್ಕೆ ನಾನು ಏನು ಹೇಳಬಲ್ಲೆ, ಅಂಥ ವಿದ್ವಾಂಸ ನಾನಲ್ಲ ಅಂತ ಹೇಳಿದೆ. ಆಗ ನಿಮ್ಮ ಕಾರ್ಯಾಂಗದ ದೃಷ್ಟಿಯಿಂದ, ನಿಮ್ಮ ನ್ಯಾಯಾಂಗದ ದೃಷ್ಟಿಯಿಂದ ಏನಾದ್ರು ಹೇಳ್ಬೋದಾ ಅಂದರು. ನಾನು ಹೇಳಿದೆ, ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ ಅಂತ. ವ್ಯಾಸರು ಹೇಳದೇ ಇರತಕ್ಕಂಥದ್ದು ಈ ಪ್ರಪಂಚದಲ್ಲಿ ಯಾವುದೂ ಉಳಿದಿಲ್ಲ ಅಂತ ಹೇಳ್ತಕ್ಕಂಥ ಒಂದು ಪದ್ಧತಿ. ಹಾಗೆ ಬಂದಿದ್ದಂಥ ಸಂದರ್ಭದಲ್ಲಿ ಅವರ ಒಂದು ಕೃತಿಗಳನ್ನು ನೋಡಿದಾಗ ಭಾಳಷ್ಟು ಕಡೆ ನಮಗೆ ಬರುತ್ತೆ. ಅದೇ ವೇದವ್ಯಾಸರನ್ನು ಕುರಿತು ಹೇಳುವಂಥ ಸಂದರ್ಭದಲ್ಲಿ ಮಹಾಭಾರತವನ್ನು ರಚಿಸಿದ ಮೇಲೆ ಅವ್ರಿಗೆ ಇನ್ನೂ ತೃಪ್ತಿ ಆಗಲಿಲ್ಲ ಅಂತ ಒಂದು ಭಾಗ ಬರುತ್ತೆ. ಆಗ ನಾರದರು ಬಂದು ಕೇಳ್ತಾರೆ, ಯಾಕೆ ವ್ಯಾಸರೇ ನಿಮ್ಗೆ ಇನ್ನೂ ತೃಪ್ತಿ ಆಗಲಿಲ್ವಾ ಅಂತ. ಆ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಯಾಕೋ ನನಗಿನ್ನೂ ಮನಸ್ಸು ಪೂರ್ತಿ ಅಷ್ಟು ತೃಪ್ತಿ ಆದಂಗೆ ಕಾಣ್ತಿಲ್ಲ, ಏನು ಕೆಲವೆಲ್ಲ ಅಷ್ಟು ಸರಿ ಹೋಗಲಿಲ್ಲ ಅನಿಸುತ್ತೆ ಅಂತೆ. ಆಗ ಭಾಗವತವನ್ನು ಬರೆದರು ಅಂತ ಹೇಳ್ತಕ್ಕಂಥದ್ದು ನಮ್ಗೆ ತಿಳ್ಕೊಂಡು ಬಂದಿರ್ತಕ್ಕಂಥದ್ದು. ಹೀಗಿದ್ದಂಥ ಸಂದರ್ಭದಲ್ಲಿ ಆಗ ಬಂದಂಥ ರಾಜಧರ್ಮವನ್ನು ಶಾಂತಿ ಪರ್ವದ ಮುಖಾಂತರ ಯುಧಿಷ್ಠಿರನಿಗೆ, ಕೃಷ್ಣ ನೀನು ಹೋಗು, ಈಗ ಉತ್ತರಾಯಣ ಸಮೀಪಿಸ್ತಿದೆ, ಇಚ್ಛಾಮರಣಿ ಭೀಷ್ಮ, ಇನ್ನೇನು ಕೆಲವು ಕ್ಷಣಗಳಲ್ಲಿ ನೀನು ಅಲ್ಲಿಗೆ ಹೋಗದೆ ಹೋದರೆ ನೀನು ಯು ವಿಲ್ ಬಿ ಮಿಸ್ಸಿಂಗ್ ದಿ ಬಸ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಯುಧಿಷ್ಠಿರ ಅಲ್ಲಿ ಹೋಗ್ತಾನೆ, ರಾಜಧರ್ಮವನ್ನು ಶಾಂತಿ ಪರ್ವದ ಮುಖಾಂತರ ತಿಳ್ಕೊಳ್ತಾನೆ ಅಂತ. ಅದನ್ನು ಒಂದು ಆಧಾರ ಮಾಡಿಕೊಂಡು ಜನಸಾಮಾನ್ಯರಲ್ಲಿ ಕೆಲವು ಸಂದರ್ಭಗಳಲ್ಲಿ ಬರಬಹುದಾದಂಥ ಸಾಮಾನ್ಯವಾದ ಕೆಲವು ಅನುಮಾನಗಳನ್ನು, ಅದು ನ್ಯಾಯವೋ ಅನ್ಯಾಯವೋ ಅಂತ ಅನ್ನೋದನ್ನು ನನ್ನ ವಿಶ್ಲೇಷಣೆ ಮಾಡೋ ಮುಖಾಂತರ, ನನಗೆ ತಿಳಿದ ಮಟ್ಟಿಗೆ ವಿಶ್ಲೇಷಣೆ ಮಾಡೋದ್ರ ಮುಖಾಂತರ ತಮ್ಮ ಮುಂದೆ ಅದನ್ನು ಇಡ್ತೀನಿ. ನೀವು ಅದನ್ನು ತೀರ್ಪು ಕೊಡ್ತಕ್ಕಂಥದ್ದು ಇವತ್ತಿನ ನಿಮ್ಮ ಕೆಲಸ. ಇಂತಹ ಒಂದು ಉತ್ತಮ ಸಭೆ, ಆ ಸಭೆಯಲ್ಲಿ ಬೆಳಗಿನಿಂದ ಕಾರ್ಯಕ್ರಮಗಳಾಗಿದ್ದಾರೆ. ಪಂಡಿತರಾಗಿರ್ತಕ್ಕಂಥವ್ರು, ವಿದ್ವಾಂಸ ನಿಜವಾದ ರೀತಿಯಲ್ಲಾಗಿರ್ತಕ್ಕಂಥ ನಮ್ಮ ಸಂಪ ಅವರಿದ್ದಾರೆ. ಥಟ್ಟಂತ ಹೇಳಿ ಮಹಾಭಾರತದ ಯಾವ ವಿಚಾರದ ಕ್ವಿಸ್ ಮಾಸ್ಟರ್ ಆಗಿರ್ತಕ್ಕಂಥ ನಮ್ಮ ಸೋಮೇಶ್ವರ ಅವರಿದ್ದಾರೆ. ಹರೀಶ್ ಅವರು ಓದ್ಕೊಂಡಿರ್ತಕ್ಕಂಥದ್ದು ನೆನೆಸ್ಕೊಂಡ್ಬಿಟ್ರೆ, ಈ ಒಬ್ಬ ಮನುಷ್ಯ, ವ್ಯಾಸರ ಬಗ್ಗೆ ಹೇಳ್ತೀವಿ, ಒಬ್ಬ ಮನುಷ್ಯ ಇಷ್ಟು ಬರಲಿಕ್ಕೆ ಸಾಧ್ಯವ ಅಂತ. ಹಾಗೆ ನಮ್ಗೆ ಅದಕ್ಕೆ ಡೌಟ್ ಬಂದರೆ ಹರೀಶ್ ಅವ್ರನ್ನ ನೋಡಿದ್ರೆ ಸಾಕು, ಇಷ್ಟು ಓದಕ್ಕೆ ಸಾಧ್ಯವ ಅಂತ, ಅಷ್ಟು ಓದ್ಕೊಂಡಿದ್ದಾರೆ. ಈ ನಾನು ಹೇಳ್ತಕ್ಕಂಥ ಕೆಲವು ವಿಚಾರಗಳನ್ನ ನಮಗೂ ಇಚ್ಛೆ ಇದೆ ಸರ್ ಅಂತ ಹೇಳಿ, ಇಲ್ಲಿ ನಮ್ಮ ಜಿಲ್ಲಾ ನ್ಯಾಯಾಧೀಶರಾಗಿರ್ತಕ್ಕಂಥ ಇಮ್ತಿಯಾಜ್ ಇದ್ದಾರೆ, ಅವರ ಸಹೋದ್ಯೋಗಿ ನ್ಯಾಯಾಧೀಶರುಗಳು ಜಮಖಂಡಿ ಅವರಿದ್ದಾರೆ. ಎಲ್ಲ ಮಹಾಭಾರತದನ್ನು ತಿಳ್ಕೊಳ್ಬೇಕು, ಅದರಲ್ಲಿರ್ತಕ್ಕಂಥ ಉತ್ತಮ ಅಂಶಗಳನ್ನು ತಿಳ್ಕೊಳ್ಬೇಕು ಅಂತ ಇರೋ ವಿಚಾರಗಳನ್ನ ಇಲ್ಲ ಆಗ್ತಕ್ಕಂಥ ತಿಳ್ಕೊಳ್ತಕ್ಕಂಥ ಹಿರಿಕಿರಿಯರಿದ್ದಾರೆ. ದೂರದ ಊರುಗಳಿಂದ ಬಂದಿದ್ದವರಿದ್ದಾರೆ. ಸತ್ಯಕಾಮರ ಅನುಯಾಯಿಗಳಿದ್ದಾರೆ. ಈ ಒಂದು ಸುಮ್ಮನೆ ಅಲ್ಲಿ ನಡೀತಿರ್ತಕ್ಕಂಥ ಸುಮ್ಮನಲ್ಲದ ವಿಚಾರಗಳನ್ನು ಮನೆಗಳಿಗೆ ತಲುಪಿಸ್ತಕ್ಕಂಥದ್ದು ಪತ್ರಿಕೆ ಮುಖಾಂತರ, ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಮುಖಾಂತರ, ಯೂಟ್ಯೂಬು ಇತ್ಯಾದಿಗಳ ಮುಖಾಂತರ ತಲುಪಿಸ್ತಕ್ಕಂಥ ಗುರುತರ ಜವಾಬ್ದಾರಿಯನ್ನು ಹೊಂದಿರತಕ್ಕಂಥ ಮಾಧ್ಯಮ ಮಿತ್ರರಿದ್ದಾರೆ. ಯಾರೋ ಒಬ್ಬರು ನ್ಯಾಯಮೂರ್ತಿಗಳು ಬರಬೇಕು, ಅವ್ರು ನಮ್ಮ ಕೆಲಸ ಇದೆಯಪ್ಪ, ನಮಗೊಂದು ಡ್ಯೂಟಿ ಅಂತ ಅಂದ್ಕೊಳ್ಳೋದಲ್ಲೇ, ಸರ್ ನೀವು ಹೇಳ್ತಕ್ಕಂಥ ಭಾಷಣ ನಾನು ಎಂಜಾಯ್ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ನಮ್ಮ ಆರಕ್ಷಕ ದಳದವರಿದ್ದಾರೆ. ಎಲ್ಲರನ್ನೂ ಕೂಡ ನಾನು ಮೊಟ್ಟ ಮೊದಲನೇ ಬಾರಿಗೆ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತೀನಿ. ನೀವೆಲ್ಲರೂ ಕೂಡ ಭಾಗ್ಯಶಾಲಿಗಳು ಅಂತ ಹೇಳ್ತೀನಿ, ನನ್ನನ್ನು ಒಳಗೊಂಡಂತೆ. ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ, ಇಂದಿನ ಯೋಗ ಶುಭಯೋಗ, ಇಂದಿನ ಕರ್ಣ ಶುಭಕರ್ಣ ಅಂತ ಹೇಳಿ ಮಹಾಭಾರತವನ್ನು ನೆನೆದ ದಿನವೇ ಶುಭ ದಿನವು ಅಂತ ಪುರಂದರದಾಸರ ಅಪ್ಪಣೆಯನ್ನು ಪಡೆದು ನೇರವಾಗಿ 2-3 ಪ್ರಸಂಗಗಳನ್ನ ತೆಗೆದುಕೊತೀನಿ, ಸಮಯದ ಒಂದು ಚೌಕಟ್ಟನ್ನು ಹಾಕ್ಕೊಂಡಿರೋ ದೃಷ್ಟಿಯಿಂದ. ನಮಗೆ ಮಹಾಭಾರತ ಅಂತ ಬಂದಾಗ ನಮಗೆ ಗೊತ್ತಾಗ್ತಕ್ಕಂಥದ್ದು ಏನು ಅಂತಂದರೆ ವೇದವ್ಯಾಸರು ಅಂತ. ಅಕ್ಕ ಹೇಳಿದ್ರು, ನಮಗೆ ತುಡ್ತಾ ಬಿಡೋಕ್ಕಾಗಲ್ಲ,
ಅದಕ್ಕೆ ವಾದಿರಾಜರು ವೇದವ್ಯಾಸರನ್ನು ಹೇಗೆ ಕೊಂಡಾಡಿದ್ರು ಅಂತಕ್ಕಂಥದ್ದು ಒಂದು ಕೀರ್ತನೆ, ಒಂದು ಕೃತಿ. ಅದರಲ್ಲಿ ಬರೀತಾರೆ ಅವರು, ಮಧ್ವಾಂತರ್ಗತ ವೇದವ್ಯಾಸ ಕಾಯೋ ಶುದ್ಧ ಮೂರ್ತಿಯೇ ಸರ್ವೇಶ, ಶ್ರದ್ಧೆಯಿಂದಲೇ ನಿನ್ನ ಭಜಿಸುವ ಭಕ್ತರಿಗೆ ಬುದ್ಧಾದಿಗಳ ಕೊಟ್ಟು ಧರಿಸೋ ದೇವರ ದೇವ ಮಧ್ವಾಂತರ್ಗತ ವೇದವ್ಯಾಸ ಅಂತ. ನಮಗೆಲ್ಲ ಗೊತ್ತಿದೆ, ಅದನ್ನೆಲ್ಲ ನಾನು ಕೂಡ ಡೀಟೇಲ್ ಆಗಿ ಹೇಳೋಕೆ ಹೋಗಲ್ಲ. ಕ್ರಿಮಿಯಿಂದ ರಾಜ್ಯವಾಳಿಸಿದೆ ಅಂತಂದ್ರೆ ದ್ವೀಪದಲ್ಲಿ ಅಂಬಿಗರ ಪೆಣ್ಣಿನ ಅಂತ ಹೇಳ್ತಾರೆ. ಇದೆಲ್ಲ ವಾದಿರಾಜರು ಹೇಳ್ತಕ್ಕಂಥ ವಿಚಾರಗಳು. ಕೊನೆ ನುಡಿನಲ್ಲಿ ಬರ್ತಕ್ಕಂಥದ್ದು ಸುಮತಿಗಳಿಗೆ ನೀ ಬೋಧಿಸಿದೆ, ಮಿಕ್ಕ ಕುಮತಿಗಳನ್ನು ನೀ ಛೇದಿಸಿದೆ, ಕ್ರಿಮಿಯಿಂದ ರಾಜ್ಯವಾಳಿಸಿದೆ, ಜಗತ್ ಸ್ವಾಮಿಚರ್ಯವ ನೀ ತೋರಿಸಿದೆ, ವಿಮಲ ರೂಪನೆ ಕಮಲ ನಾಗನೆ ರಮೆಯ ಅರಸನೆ ರಮ್ಯ ಚರಿತನೆ ಮಮತೆಯಲ್ಲಿ ಕೊಡು ಕಾಮಿತಾರ್ಥವ ನಮಿಸುವೆನು ಹಯ ವದನ ಮೂರ್ತಿ ಅಂತ ವಾದಿರಾಜರು ಹೇಳ್ತಕ್ಕಂಥದ್ದು. ಸೋಂದ ಅಂತ ಹೇಳಿ ಅಲ್ಲಿ ಶಿರಸಿಯಲ್ಲಿರ್ತಕ್ಕಂಥ ಒಂದು ಸ್ಥಳ. ಆ ಸ್ಥಳದಲ್ಲಿ ವಾದಿರಾಜರ ಪಂಚ ಬೃಂದಾವನಗಳು ಅಂತಿದೆ. ಮುಂದೆ ಋಜುಗುಣಾಸ್ತ್ರ ಆಗ್ತಕ್ಕಂಥದ್ದು ಅಂತ. ಅದು ಆ ಕಡೆ ಬಿಟ್ಟರು ಕೂಡ ವಾದಿರಾಜರಿಗೆ ಅಂಥ ದಿಗ್ದರ್ಶನವನ್ನು ತೋರಿಸಿದಂಥ ವೇದವ್ಯಾಸರು ವಿಷ್ಣುವಿನ ಅವತಾರ ಅಂತ ಹೇಳ್ತಕ್ಕಂಥದ್ದು ಒಂದು ಪದ್ಧತಿ. ಆಮೇಲೆ ಆ ಕಡೆ ಬಿಡೋಣ. ಅವತಾರಗಳಲ್ಲಿ ನಮ್ಗೆ ಸಿಕ್ತೋ ಇಲ್ವೋ, ಮನುಷ್ಯನೋ ಮುನಿಯೋ ಏನಾದರೂ ಆಗಲಿ ವೇದಗಳನ್ನು ಹಂಚಿ ಹೋಗಿತ್ತು ನಾಲೆಡ್ಜ್ನ. ಅದನ್ನ ಒಂದು ಕಡೆ ಕೊಲ್ಯಾಕ್ಟ್ ಮಾಡಿ ಅದನ್ನು ಕ್ಲಾಸಿಫೈ ಮಾಡೋದು ಅಂತ ನಮ್ಮ ಇಂಗ್ಲೀಷ್ನಲ್ಲಿ ಹೇಳ್ಕೊಳ್ಬೋದಾದರೆ, ಅಲ್ಲಲ್ಲಿ ಇದ್ದಂಥ ಜ್ಞಾನಗಳನ್ನು ಒಮ್ಮೆ ಒಂದು ಕಡೆ ಸೇರಿಸಿ ಅವುಗಳನ್ನೆಲ್ಲ ವಿಭಾಗಗಳಾಗಿ ವಿಂಗಡಿಸಿದಂಥ ಮಹಾಮಹಿಮರಾಗಿದ್ದರಿಂದ ಅವರಿಗೆ ವೇದವ್ಯಾಸರು ಅಂತ ಹೆಸರು ಬಂತು. ವ್ಯಾಸ ಅನ್ನೋದಕ್ಕೆ ಹಲವಾರು ಅರ್ಥಗಳಿದೆ. ವೇದಗಳನ್ನು ವಿಂಗಡಿಸಿದ್ರಿಂದ ಅವರಿಗೆ ವ್ಯಾಸ ವೇದವ್ಯಾಸ ಅಂತ ಬಂತು. ಅವರ ಮೂಲ ಹೆಸರುಗಳಲ್ಲಿ ಹಲವಾರು ಹೆಸರುಗಳನ್ನು ಹೇಳ್ತಾರೆ. ಕೃಷ್ಣ ದ್ವೈಪಾಯನರು ಅಂತ ಹೇಳಿ ಕರೆಸ್ಕೊಳ್ತಾ ಇದ್ರು ಅಂತಕ್ಕಂಥ. ಇವತ್ತು ಏನು ನಾವು ಬದರಿ ಯಾತ್ರೆ ಅಂತ ಮಾಡ್ತೀವಿ, ಅಲ್ಲಿ ಬದರಿನಲ್ಲಿ ಬದರಿ ನಾರಾಯಣನನ್ನು ನೋಡ್ತೀವಿ ಅಂತ ಹೇಳ್ತೀವಿ. ಅದು ಬದರಿ ಅಂತಕ್ಕಂಥದ್ದು ಒಂದು ವೃಕ್ಷದ ಪ್ರಭೇದ. ಬದರಿ ವೃಕ್ಷ ಅಂತಲೇ ಸಂಸ್ಕೃತದಲ್ಲಿ ಕರೆಸ್ಕೊತಾ ಇತ್ತು. ಆ ಭಾಗಗಳಲ್ಲಿ ಬೆಳೀತಕ್ಕಂಥ ವೃಕ್ಷಗಳಲ್ಲಿ ಆ ಇದ್ದಂಥ ಕಾಡಿನಲ್ಲಿ ಅವರು ಕೂತು ಎಲ್ಲವನ್ನ ಬರೆದ್ರು ಅಂತ ಹೇಳ್ತಕ್ಕಂಥದ್ದು ನಮ್ಗೆ ತಿಳಿದು ಬರುತ್ತೆ. ಇವತ್ತಿನ ದಿನ ನಾವು ಪಿಟ್ಮ್ಯಾನ್ ಶಾರ್ಟ್ ಹ್ಯಾಂಡ್ ಅಂತ ಯಾರನ್ನಾರು ಕರಿತೀವಿ, ಅವನೇ ಶಾರ್ಟ್ ಹ್ಯಾಂಡ್ಗೆ ಮೂಲ ಪುರುಷ ಅಂತಂದರೆ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ಎಲ್ಲ ಯಾರು ಶಾರ್ಟ್ ಹ್ಯಾಂಡ್ ರೈಟರ್ಸ್ ಇದ್ದೀರಿ, ಇಲ್ಲಿ ಸ್ಟೆನೋಗ್ರಾಫರ್ಸ್ ಇದ್ದೀರಿ, ನಮಗೆಲ್ಲ ಮೂಲ ಗುರು ಗಣಪತಿ ಅಂತ. ಗಣಪತಿ ವಿಚಾರಗಳನ್ನು ಪಾತ್ರಗಳನ್ನು ಸಂಸ್ಕೃತದಲ್ಲಿ ಸುಲಲಿತವಾಗಿ ಹೇಳ್ತಾ ಹೋಗುವಂಥ ಸಂದರ್ಭ ಬರುತ್ತೆ. ಆ ಸಂದರ್ಭ ಬಂದಾಗ ಹೇಗೆ ಅದನ್ನೆಲ್ಲ ಹೇಳ್ತಾ ಹೋಗೋದು? ಮತ್ತು ಅದೇನು ಅಳಿಸೋದಿಲ್ಲ, ನೋ ಕ್ವಶನ್ ಆಫ್ ಡಿಲೀಟ್, ಒಂದು ಸತಿ ಹೇಳಿದ್ಮೇಲೆ ಮುಗ್ದೋಯ್ತು, ನೋ ಕರೆಕ್ಷನ್ ಅಂಥದ್ರಲ್ಲಿ ಏನು ಮಾಡೋದಪ್ಪ ಅಂತ ಅನ್ನೋದಾಗ ಕೆಲವು ಒಗಟಿನ ರೂಪದ ಕೆಲವು ಪದ್ಯಗಳನ್ನು ಕೆಲವು ಶ್ಲೋಕಗಳನ್ನು ಹೇಳ್ತೀನಿ ಅಂತ ಮನಸ್ಸಿನಲ್ಲಿ ಮಾಡಿಕೊಂಡು ಆವಾಗ ಗಣಪತಿಗೆ ಏನು ಹೇಳ್ತಾರೆ ಅಂದರೆ, ನಾನೇನೋ ನಿರರ್ಗಳವಾಗಿ ಹೇಳ್ಬಿಡ್ತೀನಿ, ನೀನು ಅರ್ಥ ಮಾಡ್ಕೊಂಡು ಬರೀಬೇಕು ಅಂತ ಗಣಪತಿಗೆ ಹೇಳ್ಬಿಡ್ತಾರೆ. ಎಂಥ ಬ್ಯೂಟಿಫುಲ್ ಕಂಡೀಷನ್ ಆ್ಯಂಡ್ ಕಂಡೀಷನ್, ಅವರೊಂದು ಕಂಡೀಷನ್ ಇವರೊಂದು ಕಂಡೀಷನ್ ಆಗುತ್ತೆ, ಒಪ್ಕೋತಾರೆ. ಹೀಗೆ ಎರಡು ಭಾಗಗಳು ನಮಗೆ ಕಂಡುಬರುತ್ತೆ. ಸಂಪಾವರು ಅದನ್ನು ಪ್ರಸ್ತಾಪ ಮಾಡಿದ್ದಾರೆ, ಇತರ ವಿದ್ವಾಂಸರು ಕೂಡ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ. ಒಂದು ಸಂಶೋಧನೆ ಅಥವಾ ನಮ್ಮ ವಿಚಾರಕ್ಕೆ ನಿಲ್ಲತಕ್ಕಂಥದ್ದೇನು ಅಂದರೆ, ಮಹಾಭಾರತವನ್ನು ಮೊದಲು ಹೀಗೀಗೆ ಆಗಬೇಕು ಅಂತ ಬರೆದಿಟ್ಬಿಟ್ಟಿದ್ರು ಅಂತ ಒಂದು, ಅದ್ರ ಪ್ರಕಾರ ಆಗ್ತಾ ಹೋಯ್ತು ಅಂತ. ಇನ್ನೊಂದು ಆಗಿದ್ದನ್ನು ಬರೆದ್ರು ಅಂತ. ಎರಡೂ ಕೂಡ ಪ್ರಚಲಿತದಲ್ಲಿರ್ತಕ್ಕಂಥದ್ದು. ಯಾರು ವೇದವ್ಯಾಸರು ಕೇವಲ ನಿಮಿತ್ತ ಮಾತ್ರ ಇದಕ್ಕೆ ಅಂತ ಹೇಳಿ ಆರ್ಗ್ಯುಮೆಂಟ್ ಮಾಡ್ತಾರೆ, ಆದರೆ ವೇದವ್ಯಾಸರನ್ನ ದೇವರ ರೂಪಕ್ಕೆ ತೆಗೆದುಕೊಂಡು ಹೋಗೋದಿಲ್ಲ, ಅವ್ರು ನಿಮಿತ್ತ ಮಾತ್ರರು ಅಂತ ಹೇಳ್ತಾರೆ. ಅವರು ಬರೆದಿಟ್ಟಿದ್ರು, ಅವರಲ್ಲಿ ಬರೆಯೋ ಒಂದು ಪಾತ್ರ ಅಷ್ಟೇ ಅಂತ ಹೇಳ್ತಾರೆ. ನನಗೆ ಆ ಜಿಜ್ಞಾಸೆಗಳಿಗೆಲ್ಲ ಸಮಯ ಇಲ್ಲ, ಇರ್ತಕ್ಕಂಥದ್ದೇ ಕಡಿಮೆ ವಯಸ್ಸು ನಮಗೆ. ಆಯ್ತಲ್ಲ, ಬಂದಿದ್ಮೇಲೆಲ್ಲ ಬಂದಿರುವಾಗ ಎಲ್ಲರನ್ನ ತಿಳ್ಕೊಂಡ್ಬಿಡ್ಬೇಕು. ನಾವೆಲ್ಲ ಬರುವಾಗ ರಿಟರ್ನ್ ಟಿಕೆಟು ಪಾಸ್ಪೋರ್ಟು ತಗೊಂಡೇ ಬಂದ್ಬಿಟ್ಟಿದ್ದೀವಿ, ಬೋರ್ಡಿಂಗ್ ಪಾಸ್ ಸಮೇತ. ಆಯ್ತಲ್ಲ, ಡೇಟು ಟೈಮು ಗೊತ್ತಿಲ್ಲ ಅಷ್ಟೇ. ಮತ್ತು ಆ ಫ್ಲೈಟ್ ಇದೆಯಲ್ಲ, ಅದು ಆನ್ ಡಾಟು ಅಹಮದಾಬಾದಲ್ಲಿ ಬೀಳಲ್ಲ, 11 AM ಕೂತಿದ್ರು ಉಳಿಯಲ್ಲ. ಸೊ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ದಾಸರು ಅದನ್ನು ನಮ್ಗೆ ಎಚ್ಚರಿಸ್ತಾರೆ.
ಹ್ಯಾಂಗೆ ಮಾಡಲ್ಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ ಅಂತ ಕೇಳ್ಕೊತಾರೆ. ಅದರಿಂದ ಆ ಜಿಜ್ಞಾಸೆಗಳಲ್ಲಿ ವ್ಯಾಸರು ದೊಡ್ಡವರು, ಅವ್ರು ದೇವರ ಅವತಾರವ, ಅವ್ರು ಹಂಗೆ ಮಾಡಿದ್ರ, ಅವ್ರು ಹಿಂಗೆ ಮಾಡಿದ್ರ, ಅವ್ರು ಮುಂಚೆ ಬರೆದಿಟ್ಟಿದ್ರ, ಈ ಜಿಜ್ಞಾಸೆಗಳಿಗೆ ಹೋಗ್ತಾನೆ ಅಲ್ಲಿ ಏನು ಹಾಕಿದ್ದಾರೆ ಅಂತ. ಉದಾಹರಣೆಗೆ ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಒಂದು ಹೊಸ ತಿಂಡಿನ ನೀವು ಇದರ ತನಕ ಪಿಜ್ಜಾ ತಿಂದಿಲ್ಲ, ಬದುಕಿದ್ದೀನಿ, ತಿನ್ನೋದಿಲ್ಲ, ಮಿಕ್ಕ ವರ್ಷಗಳಲ್ಲಿ ನಾನು ತಿನ್ನೋದಿಲ್ಲ ಅಂತ ಮಾಡ್ಕೊಂಡಿದ್ದೀನಿ. ಅದ್ರಲ್ಲಿ ಏನು ಹಾಕಿದ್ದಾರೆ ಅಂತ ನಿಮ್ಗೆ ಹಾಕ್ಬೇಕು, ಮಾಡಿದವನು ಯಾರು ಅಂತ ಅನ್ನಬೇಕು. ಮತ್ತೆ ಇನ್ನೊಂದು ಗುಟ್ಟು ಹೇಳ್ಬಿಟ್ಟಿರ್ತೀನಿ, ಮಾಡಿದವ್ರು ಏನೇನು ಹಾಕಿದ್ದಾರೆ ಅಥವಾ ಹೆಂಗೆ ಮಾಡ್ತಾರೆ ಅಥವಾ ಎಲ್ಲಿ ಮಾಡಿದ್ದಾರೆ ಅಂತ ನಾನು ನೀವು ಒಂದ್ಸತಿ ಹೋಗಿ ನೋಡ್ಬಿಟ್ರೆ ಮುಂದೆ ತಿನ್ನಲ್ಲ. ಹಾಗಾಗಿ ವ್ಯಾಸರು ದೇವರು ಅಲ್ವೋ, ಅವತಾರನೋ ಅಲ್ವೋ, ಋಷಿನೋ ಅಲ್ವೋ, ಕೇವಲ ಒಂದು ಅಂಬಿಗರ ಪೆಣ್ಣಿನಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿ. ಪರಾಶರರು ದೀಪದಲ್ಲಿ ಅಂಬಿಗನ ಪೆಣ್ಣಿನಲ್ಲಿ ಹುಟ್ಟಿದ್ದು ಅಂತ ಹೇಳಿ ಬರ್ತಕ್ಕಂಥದ್ದು ಸತ್ಯವತಿ ಅಂತೆಲ್ಲ ತನ್ನ ಕಥೆಗಳು ಗೊತ್ತಿದೆ, ಅದರ ಬಗ್ಗೆ ಬೇಡ. ಅಲ್ಲಿಗೆ ಒಂದಂತೂ ನಿಜ, ಇವತ್ತಿನ ನಾವು ಏನು ಜಾತಿ ವ್ಯವಸ್ಥೆ ಅಂತ ಕರ್ಕೊಂಡ್ರಿ ಅಥವಾ ಇದೆಲ್ಲ ಕೇವಲ ಒಂದು ವರ್ಗಕ್ಕೆ, ಮೇಲ್ವರ್ಗಕ್ಕೆ ಮಾತ್ರ ಸೀಮಿತವಾದ್ದು, ಅವರಿಂದನೇ ಎಲ್ಲ ಆಗಿದ್ದು ಅಂತ ಏನು ಆರ್ಗ್ಯುಮೆಂಟ್ ಇವತ್ತಿನ ದಿವಸ ನಾವು ಹೇಳ್ಕೊಂಡು ಅದನ್ನು ಹೀಯಾಳಿಸೋದಕ್ಕೆ ಹೋಗ್ತೀವಿ, ಅದು ಅವತ್ತು ಆಗಿರಲಿಲ್ಲ ಅನ್ನೋದು ಸಾರ್ವಕಾಲಿಕ ಸತ್ಯ. ಅದನ್ನು ನೆನೆಸ್ಕೊಂಡ್ಬಿಟ್ರೆ ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ಬಂದಾಗ ಆತನ ಆತ್ಮ, ಆ ಆತ್ಮದ ಶಕ್ತಿ ಎಷ್ಟಿರಬೇಕು, ಆ ಸೋಲು ಎಷ್ಟು ಪ್ಯೂರಿಫೈ ಆಗಬೇಕು ಅನ್ನೋದನ್ನು ಹೇಳೋದಕ್ಕೋಸ್ಕರ ಕೃಷ್ಣ ಭಗವದ್ಗೀತೆಯನ್ನು ಹೇಳ್ತಾ ಇದ್ದ ಸಂದರ್ಭದಲ್ಲಿ ಬಹುನಾಂ ಜನ್ಮನಾಮಂತೆ ಜ್ಞಾನಮಾನ್ ಮಾಂ ಪ್ರಪದ್ಯತೆ ಅಂತ ಹೇಳ್ತಕ್ಕಂಥದ್ದು. ಅಂದರೆ ಕೋಲಾರದಲ್ಲಿ ಚಿನ್ನ ಸಿಕ್ಕುತ್ತೆ, ಹಟ್ಟಿ ಚಿನ್ನ ಸಿಕ್ಕುತ್ತೆ, ಹೋಗಿ ನೀವು ಒಂದು ಸ್ವಲ್ಪ ಮಣ್ಣು ತಗೊಂಡ್ಬಂದ್ಬಿಟ್ಟು ನೆಕ್ಲೆಸ್ ಮಾಡಾಕ್ತಿದ್ರೆ ಮನೆಯವ್ರೇನು ಹೇಳ್ತಾರೆ? ಮಣ್ಣು ತಾನೆ, ಚಿನ್ನ ಇದೆ ಅದರಲ್ಲ, ಅದಕ್ಕೆ ಒಂದು ನೆಕ್ಲೆಸ್ ಮಾಡಾಕ್ಬಿಟ್ರೆ ಕಪಾಳ ಕೊಡ್ದು ಯಾಕೋ ಇವ್ರನ್ನೆಲ್ಲ ಸೇರಿಸ್ಬೇಕೇನೋ ಅಂತಾರೆ, ತಲೆ ಸರಿ ಇಲ್ವೇನೋ ಅಂತ. ಆ ಮಣ್ಣಿನಲ್ಲಿ ಚಿನ್ನ ಇದೆ, ಆ ಚಿನ್ನವನ್ನು ಸಂಸ್ಕರಿಸಬೇಕು ಅಂತ. ಇಟ್ ಹ್ಯಾಸ್ ಟು ಗೋ ಥ್ರೂ ಎ ಪ್ರೋಸೆಸ್ ಅಂತ. ಆ ಪ್ರೋಸೆಸ್ ಮಾಡಿದಾಗ ಅದು ಚಿನ್ನ ಆಗುತ್ತೆ. ಚಿನ್ನ ಹಾಕ್ಬಿಟ್ಟ ಮೇಲೆ ಸಾಕಾಯ್ತು ಅಂದರೆ ಮೊದಲು ನೀರಿನಲ್ಲಿ ಇರೋ ಮಣ್ಣನ್ನೆಲ್ಲ ತೊಳಿಬೇಕು, ಇತ್ಯಾದಿ ಇತ್ಯಾದಿ ಕಾರ್ಯಕ್ರಮಗಳು ಮಾಡಬೇಕು. ಕೊನೆಯಲ್ಲಿ ಏನು ಮಾಡ್ತೀವಿ ನಾವು? ಪುಟವಿಟ್ಟ ಚಿನ್ನದಂತೆ ಅಂತ ಹೇಳ್ತೀವಿ ನಾವು. ಅಪರಂಜಿ ಮಾಡ್ಕೊಳ್ಬೇಕಾದ್ರೆ ಅದನ್ನು ಕಾಯಿಸಬೇಕು, 1000 ಡಿಗ್ರಿಗಳಲ್ಲಿ ಹೋಗಿ ಕಾಯಿಸಿ ಎಲ್ಲ ಮಾಡಬೇಕು. ಬೇರೆ ಎಲ್ಲ ಆ್ಯಸಿಡ್ಗಳಲ್ಲಿ ಆಗೋದಿಲ್ಲ, ನೈಟ್ರಿಕ್ ಆ್ಯಸಿಡಲ್ಲಿ ಮಾತ್ರ ಕರಗ್ತಕ್ಕಂಥದ್ದು ಅಂತ. ಅದಷ್ಟು ಮಾಡ್ಕೊಂಡಾದ್ಮೇಲೆ ಅದು ಚಿನ್ನ ಅನ್ನಿಸ್ಕೊಳ್ಳುತ್ತೆ. ಹಾಗೆ ಒಂದು ಗ್ರಂಥ ಸುಮ್ಮನೆ ಆಗೋದಿಲ್ಲ. ಆ ಗ್ರಂಥವನ್ನು ಮಾಡ್ಕೊಳ್ತಕ್ಕಂಥದ್ದಕ್ಕಾಗಬೇಕಾದ್ರೆ ಅಷ್ಟು ದಿಗ್ದರ್ಶನವಾಗಬೇಕಾಗುತ್ತೆ. ಎಷ್ಟು ಹೆಸರುಗಳು ಮಹಾಭಾರತದಲ್ಲಿ ಬಂದೋದಂಥದ್ದು. ಒಬ್ಬ ಕೇವಲ ಕತೆಗಾರ ಅಂತ ತಿಳ್ಕೊಳ್ಳೋಣ ವ್ಯಾಸರನ್ನ ನಾವು. ಕತೆಗಾರ ಅಂತ ತಿಳ್ಕೊಂಡ್ರು ಕೂಡ ಎಷ್ಟು ಪಾತ್ರಗಳನ್ನು ಎಲ್ಲೆಲ್ಲಿ ಯಾವಾಗ ಹಾಕಬೇಕು ಅಂತ ಎಲ್ಲಿಗೆ ಯೋಚನೆ ಬಂತು? ಫ್ಲ್ಯಾಶ್ ಬ್ಯಾಕಲ್ಲಿ ಒಂದು ಫ್ಲ್ಯಾಶ್ ಬ್ಯಾಕು, ಮುಂದೆ ಆಗ್ತಕ್ಕಂಥದ್ದನ್ನ ಫ್ಲ್ಯಾಶ್ ಬ್ಯಾಕಲ್ಲಿ ಹೇಳಿರ್ತಕ್ಕಂಥದ್ದು ಎಲ್ಲಿ ನಿಮಗೆ ಸಿಕ್ಕುತ್ತೆ? ಇದೆಲ್ಲನೂ ಯಾವ ಕವಿಗಳಲ್ಲೂ ಸಿಗ್ತಕ್ಕಂಥದ್ದಲ್ಲ. ಎಂದು ಪ್ರಪಂಚದಲ್ಲಿ ಇನ್ನೂ ಅಕ್ಷರನೇ ಯಾರಿಗೂ ಗೊತ್ತಿರಲಿಲ್ವೋ ಆಗ ನಮ್ಗೆ ಇಂಥ ಒಂದು ಉತ್ತಮವಾಗಿರ್ತಕ್ಕಂಥ ಕೃತಿ, ಗ್ರಂಥ, ಕಾವ್ಯ ಬೇಕಾದ ಕರ್ಕೊಳ್ಳಿ, ಅದಿತ್ತಲ್ಲ. ನಡೆದಿದ್ದನ್ನು ಬರೆದ್ರು, ಬರೆದಿದ್ದಂತೆ ನಡೀತೋ ಅದೆಲ್ಲ ಆಮೇಲೆ ಚರ್ಚೆಗೆ, ವಿದ್ವಾಂಸರಿಗೆ. ಅದನ್ನು ಬಿಟ್ಬಿಟ್ರೆ ನಮ್ಗೇನಾಗುತ್ತೆ? ಅಷ್ಟು ಪಾತ್ರಗಳು ಬಂತು. ಆ ಪಾತ್ರಗಳನ್ನು ಕೊಡುವಂಥ ಸಂದರ್ಭದಲ್ಲಿ ವಿಜ್ಞಾನವನ್ನು ಇಟ್ಟರು ಅಲ್ಲಿ. ಇವತ್ತಿನ ದಿವಸ ನಾವೇನು ಶಸ್ತ್ರಾಸ್ತ್ರಗಳು ಅಂತ ಕರಿತೀವಿ ಅದನ್ನೆಲ್ಲ ಅಲ್ಲಿ ಇಟ್ಟಿದ್ರು. ಆ ಇಟ್ಟಂಥ ಸಂದರ್ಭಗಳನ್ನು ಮಾಡಿದ್ರು. ದ್ರೌಪದಿಯ ಒಂದು ವಸ್ತ್ರಾಪಹರಣ ಅಂತ ಯಾರೂ ಅನ್ಲಿಕ್ಕೆ ಕೊಡುದು. ನಮಗೆಲ್ಲ ಪಾಠಗಳಲ್ಲಿ ಅದನ್ನು ಬರೆದಿರ್ತಕ್ಕಂಥದ್ದು ಅದಿದೆ. ದಯಮಾಡಿ ಯಾರನ್ನು ಕೂಡ ಅಕ್ಕ ತಂಗಿ ನಮ್ಮ ಈ ದೇಶದ ಮಾತೆಯರ ಮೇಲೆ, ದೇಶ ಯಾಕೆ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಒಂದು ಹೆಣ್ಣು ಜೀವದ ಮೇಲೆ ಯಾರಿಗಾದ್ರೂ ಕೂಡ ಕಿಂಚಿತ್ತಾದರೂ ಅಭಿಮಾನ ಅಂತಿದ್ರೆ ಅವರು ವಸ್ತ್ರಾಪಹರಣ ಅನ್ಕೊಡ್ದು ವಸ್ತ್ರಾಕ್ಷಯ ಅನ್ಬೇಕು. ಅದು ಅಟೆಂಪ್ಟೆಡ್ ಔಟ್ರೇಜಿಂಗ್ ಮಾಡೆಸ್ಟಿ ಆಫ್ ದಿ ವುಮನ್ ಅಷ್ಟೇ. ಅಲ್ಲಿ ಅವಳ ಮಾನ ಪೂರ್ತಿ ಹರಣ ಆಗಲಿಲ್ಲ. ಮಾನವನ್ನು ಕಾಪಾಡಿದಂಥ ಒಂದು ಶಕ್ತಿ ಬಂತು. ದಾಸರು ಬರೆದರು,
ರಂಗನುಲಿದ ನಮ್ಮ ಕೃಷ್ಣನುಲಿದ, ಅಂಗನೇ ದ್ರೌಪದಿಗೆ ವಸ್ತ್ರಾಕ್ಷಯವೆನ್ನುತ್ತಾ ರಂಗನುಲಿದ ನಮ್ಮ ಕೃಷ್ಣನುಲಿದ ಅಂತ. ನೋಡಿ, 1 ಸೆಕೆಂಡ್ನಲ್ಲಿ ಕಾವ್ಯ ಅಂತ ಇಟ್ಕೊಳ್ಳೋಣ. ಇಂಗ್ಲೀಷಿನ ಕಾವ್ಯಗಳನ್ನು ಓದಿದವರಿದ್ದಾರೆ, ಅದರದ್ದು ಕೃತಿಗಳನ್ನ ಓದಿದವರಿದ್ದಾರೆ. ಒಮ್ಮೆಲೆ ಈ ಎಂಡಿಂದ ನೆಗೆಟಿವಿಟಿಯಿಂದ ಆ ಕಡೆ ಎಂಡಿಗೆ ಪಾಸಿಟಿವಿಟಿಗೆ ವಿತಿನ್ ಎ ಸೆಕೆಂಡ್ ಹೊರಟೋಯ್ತಲ್ಲ, ಯಾರ ಕೈಲೂ ಆಗಲಿಲ್ವಲ್ಲ. ಆ ಒಂದು ಪ್ರಸಂಗವನ್ನು ಇಂಡಿಯನ್ ಪೀನಲ್ ಕೋಡ್ಗೆ ನಾನು ಹೋಲಿಸ್ಕೊಂಡೆ. ವ್ಯಾಸರು ಯಾಕೆ ದ್ರೌಪದಿಗೆ ಈ ಥರ ಅನ್ಯಾಯ ಮಾಡಿಬಿಟ್ರು? ಇದು ನನಗೆ ಕೇಳೋವಂಥ ಪ್ರಶ್ನೆ. ಅಲ್ಲ ಸರ್, ಈ ಎಪಿಸೋಡೇ ತೆಗೆದಾಕ್ಬಿಡ್ಬೋದಾಗಿತ್ತಲ್ಲ ಅಂತ ನೋಡಿ ಯೋಚನೆ ಮಾಡಬೇಕಾದಂಥದ್ದು. ವ್ಯಾಸರಿಗೆ ಹೆಣ್ಣಿನ ಮೇಲೆ ಗೌರವ ಇರಲಿಲ್ವಾ? ಯಾಕೆ ಅದಂತಂದರು ಅಂತ. ಆ ಒಂದು ಪ್ರಸಂಗದಿಂದ ಧರ್ಮ ಅಧರ್ಮ ಏನು ಅನ್ನೋದನ್ನು ಸ್ಪಷ್ಟವಾದ ರೇಖೆಗಳಲ್ಲಿ ತಿಳಿಸ್ಕೊಡೋದು ಉದ್ದೇಶ ವ್ಯಾಸರಿಗಿತ್ತು. ಅದರ ಎಷ್ಟು ಮಟ್ಟಿಗೆ ಅದರ ಒಂದು ಇಂಪ್ಯಾಕ್ಟ್ ಇತ್ತು ಅಂತಂದರೆ 70, 80, 90ರ ದಶಕದ ಚಲನಚಿತ್ರಗಳಲ್ಲಿ ಹೀರೋ ಇಂಟ್ರೊಡಕ್ಷನ್ನೇ ಹೀರೋಯಿನನ್ನು ವಿಲನ್ ರೇಪ್ ಮಾಡಕ್ಕೆ ಬಂದಾಗ ಬದುಕಿಸಿ ಅವಳನ್ನ ಕಾಪಾಡಿದಂಥದ್ದು ಅಂತ. ನೋಡಿ, ನಾವು ಹೀರೋನ ಯಾವ ರೀತಿಯಾಗಿ ಚಿತ್ರಿಸ್ತಿದ್ವಿ ಅಂತಂದರೆ, ಅವಳು ಯಾವುದೋ ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ, ಒಬ್ಬ ವಿಲನ್ನು ಅವಳನ್ನು ಅತ್ಯಾಚಾರ ಮಾಡೋದಕ್ಕೋ ಮತ್ತೊಂದಕ್ಕೋ ದುಷ್ಟರು ಕೂಟ ಇರುತ್ತೆ. ಆಗ ಎಲ್ಲಿಂದ ನಾವು ಝೈ ಅಂತ ಹಾರಿ ಬಂದು ಅವಳನ್ನು ಕಾಪಾಡದೆ 10 ಜನಕ್ಕೆಲ್ಲ ಹೊಡೆದು ನಡಿ ಅಂತ ಕರ್ಕೊಂಡು ಹೋಗುವಂಥದ್ದು. ಎಷ್ಟು ಚಲನಚಿತ್ರಗಳಿಗೆ ಸರಕಾಗೋಯ್ತು. ಒಂದು ದ್ರೌಪದಿ ವಸ್ತ್ರಾಕ್ಷಯದ ಸನ್ನಿವೇಶ ಅಲ್ಲಿಗೆ ಏನು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತು? ವಿ ಕ್ರಿಯೇಟೆಡ್ ಎ ವ್ಯಾಲ್ಯೂ ದೇರ್ ಅಂತ. ಏನಾಯಿತು? ಹೆಣ್ಣಿನ ಮಾನದ ಒಂದು ಭಾಗ ಏನಿತ್ತು, ಒಂದು ಸ್ತ್ರೀ ಕುಲಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವಿಚಾರ ಏನಿತ್ತು, ಆ ವಿಚಾರವನ್ನು ಪ್ರಪಂಚಕ್ಕೆ ತಿಳಿಸಿಕೊಡುವ ರೀತಿ ಮೊದಲನೇದು. ಎರಡನೇದು, ಯಾರು ಕೂಡ ದುಶ್ಯಾಸನ ಆಗಬಾರದು ಅಂತಕ್ಕಂಥ ಸಾರಿ ಹೇಳ್ತಕ್ಕಂಥ ವಿಚಾರ ಇರ್ಬೋದು. ಒಂದು ವೇಳೆ ನೀನು ಇಂಥದ್ದು ಕೈ ಹಾಕಿದ್ರೆ ನಾಳೆ ಬೆಳಗ್ಗೆ ಯಾವ 18 ಅಕ್ಷೋಹಿಣಿ ಸೈನ್ಯ 18 ದಿನಗಳಲ್ಲಿ ನಿರ್ನಾಮವಾಗೋಯ್ತೋ ಹಾಗೆ ನಿಮ್ಮ ವಂಶಗಳು ನಿರ್ನಾಮ ಆಗುತ್ತೆ ಅಂತಕ್ಕಂಥ ಸಾರಿ ಹೇಳಿದಂಥ ವ್ಯಾಲ್ಯೂಸ್ನ ಕೊಟ್ಟಂಥ ಒಂದು ಪ್ರಸಂಗ ಅದಾಯಿತು. ಇಷ್ಟು ಕಾನೂನು ಮಾಡ್ಕೊಂಡ್ವಿ. ನಿನ್ನೆ ಪೇಪರ್ ನೋಡಿದೆ, 4 ವರ್ಷದ 5 ವರ್ಷದ ಹುಡುಗಿ ಮೇಲೆ ಯಾವನೋ ಕಾಮಕ ಎರಗಿ ಬಿದ್ದಿದ್ದಾನೆ. ಹಾಗಾದರೆ ಮಹಾಭಾರತ ಫೇಲ್ ಆಯಿತಾ, IPC ಫೇಲ್ ಆಯಿತಾ, ಪೋಕ್ಸೋ ಆ್ಯಕ್ಟ್ ಫೇಲ್ ಆಯಿತಾ? ಫೇಲ್ ಆಗಿದ್ದು ಮಹಾಭಾರತನೇ ಆಗಲಿ ಅಥವಾ IPCನೇ ಆಗಲಿ, ಪೋಕ್ಸೋ ಆ್ಯಕ್ಟೇ ಆಗಲಿ ಅಥವಾ ಇತ್ಯಾದಿ ಇನ್ಯಾವುದೇ ಕಾನೂನನ್ನಾಗಲಿ ಆ ಪುರುಷ ಮುರುಗನ್ನ ತಲೆಗೆ ಹಾಕೋದ್ರಲ್ಲಿ ಸಮಾಜ ಫೇಲ್ ಆಯಿತು. ತಾಯಿ ತಂದೆಯರು ನನಗೆ ದ್ರೌಪದಿ ನಾನು ಆಗಿದ್ದೆ ಅಂತ ಒಂದು ಕ್ಷಣ ಊಹಿಸ್ಕೊಂಡ್ಬಿಟ್ರೆ, ನನ್ನ ಮಗಳು ದ್ರೌಪದಿ ಆಗಿದ್ಲು ಅಂತ ಊಹಿಸ್ಕೊಂಡ್ಬಿಟ್ರೆ, ತನ್ನ ಮಗನಿಗೆ ಈ ಥರ ಮಾಡುವಂಥ ಯಾವ ತಾಯಿ ಹೇಳ್ಕೊಡ್ತಾಳೆ ಹೇಳ್ರಿ? ಯಾವ ಶಾಲೆಯಲ್ಲಿ ಹೇಳ್ಕೊಡ್ತಾರೆ ಹೇಳ್ರಿ? ಸಮಾಜ ಬಹುಜನ ಹಿತಾಯ ಬಹುಜನ ಸುಖಾಯ ಅಂತ ಸಂವಿಧಾನವನ್ನು ನಾವು ಬರ್ಕೊಂಡಾಗ ಅಂಬೇಡ್ಕರ್ ಅವರು ಇದರ ಬಗ್ಗೆ ಚಿಂತನೆ ಮಾಡ್ತಾರೆ. ಭಾರತ ವಿವಿಧ ವಿಚಾರಗಳನ್ನು ತುಂಬಿರ್ತಕ್ಕಂಥದ್ದು, ವೈವಿಧ್ಯತೆ ಇದೆ, ಆಚಾರಗಳಲ್ಲಿ ವೈವಿಧ್ಯತೆ ಇದೆ, ವಿಚಾರಗಳಲ್ಲಿ ವೈವಿಧ್ಯತೆ ಇದೆ, ಉಡುಗೆ ತೊಡುಗೆ, ಆಟ ಊಟ ಓಟ ಪಾಠ ಎಲ್ಲಗಳಲ್ಲಿ ವೈವಿಧ್ಯತೆ ಇದೆ. ಸರ್ವರಿಗೂ ಅನುಕೂಲ ಆಗುವಂಥದ್ದು ಒಂದು ಫ್ರೀ ಸೈಜ್ ಕ್ಲೋತಿಂಗ್ ಇರಬೇಕು ಅಂತ ಮಾಡಿ ಕಾನ್ಸ್ಟಿಟ್ಯೂಷನ್ ಮಾಡಿಕೊಟ್ಟಿತ್ತು. ಅಷ್ಟು ಮಾಡಿಕೊಟ್ರು ನೋಡಿ. ಎಲ್ಲ ಭಾಷೆಗಳಲ್ಲಿ ಇವತ್ತಿನ ದಿವಸನೂ ಕೂಡ ಯಾವುದನ್ನು ನಾವು ರಂಗಕ್ಕೆ ತಂದಿದ್ದೀವಿ ಅಂತಂದರೆ ಮಹಾಭಾರತದ ಅಂಕಣಗಳನ್ನು ರಂಗಕ್ಕೆ ತಂದಿದ್ದೀವಿ ನಾವು. ಹೆಚ್ಚೇನು ಮಹಾಭಾರತದ ಈ ಎಲ್ಲ ವಿಚಾರಗಳನ್ನು ಪರಕೀಯರು, ಬೇರೆ ರಾಷ್ಟ್ರದವರು ಪ್ರಪಂಚದಾದ್ಯಂತ ಕೊಂಡಾಡಿ ಅವುಗಳನ್ನ ಅವರವರ ಭಾಷೆಗಳಲ್ಲಿ ಎನಾಕ್ಟ್ ಮಾಡಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಒಂದು ಗ್ರಂಥ ಅಂತ ಕರ್ಕೊಳ್ಳಿ, ಕಾವ್ಯ ಅಂತ ಕರ್ಕೊಳ್ಳಿ, ಕೃತಿ ಅಂತ ಕರ್ತ್ಕೊಳ್ಳಿ, ತಲೆ ಕೆಟ್ಟು ಬರ್ತಿದ್ದು ಅಂತ ಕರ್ತ್ಕೊಳ್ಳಿ, ಅದು ಅಷ್ಟು ವರ್ಷಗಳ ಕಾಲ ಒಬ್ಬರಿಗೆ ನಿಂತ್ಕೋತಲ್ಲ. ಆ ಗಟ್ಟಿತನ ಎಲ್ಲುಳಿತು ಅಂತಂದರೆ ಆ ಪಾತ್ರ ಮತ್ತು ಸನ್ನಿವೇಶಗಳನ್ನು ಸೃಷ್ಟಿ ಮಾಡಿದಾಗ. ಇವತ್ತಿನ ಅಳತೆಗೋಳಿನಲ್ಲಿ ನೋಡಿದಾಗ ಕೆಲವು ನಮಗೆ ಅನ್ಯಾಯ ಅನಿಸುತ್ತೆ. ಯಾಕೆ? ವಿ ಹ್ಯಾವ್ ಡಿಫೈನ್ಡ್ IPC, ವಿ ಹ್ಯಾವ್ ಡಿಫೈನ್ಡ್ ಮೊನ್ನೆ ತಾನೇ ಹೊಸದಾಗಿ ಹೋದ ವರ್ಷ ಮಾಡ್ಕೊಂಡಿರ್ತಕ್ಕಂಥದ್ದು ಭಾರತೀಯ ನ್ಯಾಯ ಸಂಹಿತೆ ಅಂತ ಬರೆದುಕೊಂಡ್ವಿ.
ನ್ಯಾಯ ಸಂಹಿತೆನೇ ಇರಲಿ ಅಥವಾ ಇಂಡಿಯನ್ ಪೀನಲ್ ಕೋಡ್ ಬ್ರಿಟಿಷರು ಕೊಟ್ಟಿದ್ದೇ ಇರಲಿ ಅಥವಾ ಇನ್ಯಾವುದೇ ಇರತಕ್ಕಂಥ ಪೀನಲ್ ಆ್ಯಕ್ಷನ್ಗಳಿರಲಿ, ಅದನ್ನೆಲ್ಲ ಮಾನವ ಮಾಡ್ಕೊಳ್ಳುವಾಗ ಏನನ್ನ ನೋಡಿ ಮಾಡ್ಕೊಂಡಿದ್ದಾನೆ? ಬೀದಿ ನಾಯಿ ಥರ ನಮ್ಮ ಹೆಣ್ಮಕ್ಳು ಹಾಳಾಗಬೇಕಾ ಅನ್ನೋದನ್ನು ಯೋಚನೆ ಮಾಡಿಕೊಂಡು ಒಂದು ಹೆಣ್ಣಿಗೆ ಒಂದು ಗಂಡು ಅಂತ ಮಾಡಿಕೊಂಡು ಮನಗೊಮ್ಮೆ ಇಟ್ಕೊಂಡ್ವಿ. ಇಂಥವನ್ನೆಲ್ಲ ಮಾಡಿದಾಗ ಏನಾಯಿತು, ನಮಗೆ ಇವತ್ತಿನ ಕಾಲಕ್ಕೆ ಕಾಣೋದೇನು ಅಂತಂದರೆ, ನೇರವಾಗಿ ಆ ಪ್ರಸಂಗಕ್ಕೆ ಬರ್ತೀನಿ, ಅದ್ರ ಬಗ್ಗೆ ಬಹಳ ಚರ್ಚಿತ ವಿಷಯ ಆಗಿದೆ, ನನ್ನನ್ನು ಕೇಳ್ತಿರ್ತಾರೆ. ಇವಳು ಆ ಒಂದು ಮಾಯದ ಅರಮನೆಯಲ್ಲಿ ಹೋದಾಗ ನೀರಿಲ್ಲದ ಕಡೆ ನೀರಿದೆ ಅಂದ್ಕೊಂಡು ಪಂಚೆ ಎತ್ಕೊಂಡು ಹೋಗ್ಬಿಟ್ಟ ಧೃತರಾಷ್ಟ್ರ, ಇವನು ದುರ್ಯೋಧನ. ಅದನ್ನ ನೋಡಿ ಕಿಸಕ್ಕಂತ ನಕ್ಬಿಟ್ಲು, ಅದಕ್ಕೆ ಅವನಿಗೆ ಅವಮಾನ ಆಯಿತು ಅಂತ. ಇನ್ನೊಂದು ಕಡೆ ಖಾಲಿನಲ್ಲ ಅಂತ ಹೋದ, ನೀರಿದ್ಬಿಟ್ಟಿತ್ತು, ಅಲ್ಲಿ ದಬಕ್ಕಂತ ಬಿದ್ದು ಹೋಗ್ಬಿಟ್ಟ ಅಂತ. ತಥಾಕಥಿತವಾಗಿ ನಮಗೂ ಹೇಳ್ಕೊಂಡು ಬಂದಿರತಕ್ಕಂಥದ್ದು. ಮೂಲ ಮಹಾಭಾರತವನ್ನು ನೋಡಿದಾಗ ಇವಕ್ಕೆಲ್ಲ ಅಪಚಾರ ಅಂತ ಗೊತ್ತಾಗುತ್ತೆ. ಅದು ಹೇಗೂ ಇರಲಿ, ಕತೆಗೆ ಹಾಗಿರಲಿ. ಅವಳು ನಕ್ಕದ್ಲು, ಅದಕ್ಕೋಸ್ಕರ ಆಯ್ತಪ್ಪ, ಅವಳು ನಕ್ಕದ್ಲು, ಅದಕ್ಕೆ ನೀವು ಅವಳು ಬಟ್ಟೆ ಎಳೆದ್ಬಿಡದೆ, ಅದಕ್ಕೆ ತಕ್ಕ ಶಿಷ್ಯನೇ. ನಿಮ್ಮ ಹುಡುಗ ನಾಳೆ ಬೆಳಗ್ಗೆ ನಿಮ್ಮ ಮನೆಯಲ್ಲಿ ಆ ಹುಡುಗಂತೂ ಬರ್ತ್ಡೇ ಇದೆ, ಇವತ್ತು ಹೋಗಿ ಒಂದು 25 ಕ್ಯಾಡ್ಬರೀಸ್ ಚಾಕ್ಲೇಟ್ ತೊಗೊಂಬಂದು ಇಟ್ಟಿದ್ದೀರಿ, ನಾಳೆ ಅವನಿಗೆ ಕೊಡೋದು, ಅವನ ಫ್ರೆಂಡ್ಸ್ಗೆ ಕೊಡೋದು. ಇದೇ ಥರ ಭಾನುವಾರ ಒಳ್ಳೆ ಊಟ ಆಗಿದೆ, ತಂದೆ ತಾಯಿ ಮಲಗಿದ್ದಾರೆ, ಒಂದು ಹುಡುಗ ಅವನಿಗೊಂದು ತಂಗಿನೋ ಅಕ್ಕನೋ ಇದ್ದಾರೆ, ಇಬ್ಬರು ಪ್ಲ್ಯಾನ್ ಮಾಡ್ತಾರೆ, ಅಪ್ಪ ಅಲ್ಲಿ ಇಟ್ಟಿದ್ದಾರೆ ಎಲ್ಲಿ ಬೀರು ಮೇಲೆ ಚಾಕ್ಲೇಟು, ಏನಾದ್ರು ಮಾಡೋಣ ನಾನು ತಿಂದು ಬಿಡೋಣ ಅಂತ. ಮನುಷ್ಯ ಸಹಜವಾಗಿರ್ತಕ್ಕಂಥದ್ದು. ಒಂದು ಕುರ್ಚಿ ಹಾಕೋತಾರೆ, ನಿಧಾನಕ್ಕೆ ತೊಗೊಂಬಂದು ಆ ಹುಡುಗ ನಿಂತ್ಕೋತಾನೆ, ಆ ಹುಡುಗಿ ಅವನ ಭುಜದ ಮೇಲೆ ಹಾಕ್ತಾಳೆ, ತೊಗೊಂಡ್ಬಿಡ್ತಾಳೆ. ಒಂದು ತಗೊಳ್ಳುವಾಗ ಇನ್ನೊಂದು ಬಿದ್ದು ಡಬಾರದ ಶಬ್ದ ಆಗಿರುತ್ತೆ. ಏನದು ಅಂತಾಳೆ ಅವರಮ್ಮ ಅಲ್ಲಿಂದ. ಬೆಕ್ಕು ಬಂದಿತ್ತಮ್ಮ ಅಂತಾನೆ. ನೋಡಿ, ಇನ್ಸ್ಟಿಂಕ್ಟ್, ಆಸೆ, ಅದನ್ನು ತಗೊಳಕ್ಕೆ ಹೋಗಿದ್ದ ರೀತಿ, ಗೊತ್ತಾದಾಗ ಹೇಳ್ತಕ್ಕಂಥ ಸುಳ್ಳು. ಆಮೇಲೆ ಬರಕ್ಕೆ ಬರ್ತಾರೆ, ಇದೇನು ಕೈ ಅಂತಂದರೆ ಹಿಂಗೆ ಇಟ್ಕೊಂಡ್ಬಿಟ್ಟಿದ್ದಾನೆ, ಸಿಪ್ಪೆ ಬಿಡಿಸ್ಬಿಟ್ಟಿದ್ದಾನೆ, ತಿಂದ್ಬಿಟ್ಟಿದ್ದಾನೆ, ಕೈ ಹಿಂಗೆ ಇಟ್ಕೊಂಡಿದ್ದಾನೆ. ಕೈಯಲ್ಲಿ ಏನಿದೆ ತೆಗಿ ಅಂತಂದರೆ ಏನಿಲ್ಲ ಅಂತಾನೆ. ಅವರಮ್ಮ ಇನ್ನೇನು ಕೈ ಎಳಿತಾರೆ ಅನ್ನೋ ಕೆಳಗೆ ಬಿಟ್ಬಿಟ್ಟಿರ್ತಾನೆ, ಕೈ ತೋರಿಸ್ತಾನೆ ಏನಿಲ್ಲ ಅಂತ. ಇನ್ಸ್ಟಿಂಕ್ಟ್ ಅಲ್ವಾ? ಮನುಷ್ಯ ಬಂದಾಗ ವಯೋಸಹಜವಾಗಿ ಭಗವಂತ ನೀಡಿದಂಥ ಕಲ್ಪನೆ, ಲೀಲೆ, ಒಂದು ಲಿಂಗಿ ಇನ್ನೊಂದು ಲಿಂಗಕ್ಕೆ ಆಕರ್ಷಣೆ ಆಗೋದು ಸಹಜವಾಗಿರ್ತಕ್ಕಂಥದ್ದು. ಬೇರೆ ಪಾಶ್ಚಾತ್ಯ ದೇಶಗಳಲ್ಲಿ ಇವತ್ತು ಒಂದು ಹೊಸ ಥರದ ಪಾರ್ಟಿ ಪ್ರಾರಂಭ ಆಗಿದೆ. ಏನು ಅಂತಂದರೆ, ನಮ್ಮ ಹುಡುಗ ಹುಡುಗಿನ ಪ್ರೀತಿಸ್ದ ಅಂತ ಪಾರ್ಟಿ ಕೊಡೋದು. ಇದರಲ್ಲಿ ಏನ್ರಿ ವಿಶೇಷ, ನಮ್ಮವ್ರಿಗೆ ಬನ್ನಿ ಬೇಕಾದಷ್ಟು ಪಾರ್ಟಿ ಕೊಡ್ಬೋದು ಅಂತ. ಅವ್ರ ಚಿಂತನೆ ಅದಲ್ಲ, ಹುಡುಗಿನ ಪ್ರೀತಿಸ್ದ ಅಂತ, ಹುಡುಗನ್ನೇ ಪ್ರೀತಿಸ್ಲಿಲ್ವಲ್ಲ ಅಂತ. ಈ ಮಟ್ಟಕ್ಕೆ ಪಾಶ್ಚಾತ್ಯದಲ್ಲಿ ಬಂದಿದೆ. ಅಂದರೆ ನೋಡಿ, ಸಂತೋಷ ಅಂತ, ಆಕರ್ಷಣೆಗೆ ನೈಸರ್ಗಿಕವಾಗಿದ್ದಾರೆ ಅಂತ. ಈ ತರಹ ನೈಸರ್ಗಿಕ ವಿಚಾರಗಳನ್ನು, ಭಾವನೆಗಳನ್ನು ಪಾತ್ರಗಳ ಮುಖಾಂತರ ತೆಗೆದುಕೊಂಡು ಬಂದಾಗ ನನಗೆ ಅವಮಾನ ಮಾಡಿದ್ದಾಳೆ, ಅವಳಿಗೆ ಅವಮಾನ ಮಾಡ್ತೀನಿ ಅಂತ ಸುಳ್ಳು. ಅದು ಅವಮಾನದ ಭಾಗ ಅಲ್ಲ, ಅದು ದುರಾಸೆ ಭಾಗ. ಅದು ತಾವು ಪಾತ್ರಗಳನ್ನು ನೋಡ್ತಾ ಹೋದಾಗ ಗೊತ್ತಾಗುತ್ತೆ. ಇದೇ ಕಾರಣ ಕೂಡ ಮತ್ಸ್ಯಾಂತರಕ್ಕೆ ಹೋಗಿ ಫೇಲ್ ಆಗಿರ್ತಕ್ಕಂಥ ವ್ಯಕ್ತಿ ಅವನು. ಈಗ ನೇರವಾಗಿ ಆ ಒಂದು ದೃಶ್ಯಕ್ಕೆ ಬಂದ್ಬಿಡೋಣ. ಇವರು ಜೂಜಾಡಿ ಸೋತ್ಬಿಟ್ಟಿದ್ದಾನೆ. ಯಾರು? ಯುಧಿಷ್ಠಿರ ಸೋತ್ಬಿಟ್ಟಿದ್ದಾನೆ ಜೂಜಲ್ಲಿ. ಶಕುನಿಯ ಆ ಒಂದು ವಿಕೃತ ಆಟಕ್ಕೆ ರಾಜ್ಯ ಕಳ್ಕೊಂಡ, ತನ್ನೆಲ್ಲ ಇದನ್ನು ಕಳ್ಕೊಂಡ, ಬೊಡೆ ಬಂಗಾರ ಇತ್ಯಾದಿಗಳನ್ನೆಲ್ಲ ಕಳ್ಕೊಂಡ. ನಿಮಗೆಲ್ಲ ಗೊತ್ತು, ನಾನೇನು ಹೆಚ್ಚು ಹೇಳಬೇಕಾಗಿಲ್ಲ. ತುಂಬ ಜನ ಇದ್ದೀವಿ ಇಲ್ಲಿ ಆ ಥರ ಆಟಕ್ಕೆ ಆಡ್ಬಿಟ್ಟು 10 ರೂಪಾಯಿ ಗೆದ್ಬಿಟ್ಟು ಆಮೇಲೆ 1000 ರೂಪಾಯಿ ಕಳ್ಕೊಂಡು ಮನೆ ಮಠ ಕಳ್ಕೊಂಡು. ನಮಗೆಲ್ಲ ಪಾಠ ಆಗಬೇಕಿದ್ದು ಬೇಡಪ್ಪ ಅಂತ ಅನ್ನೋದು. ಹಾಗೆ ಎಲ್ಲ ಕಳ್ಕೊಂಡಾದ್ಮೇಲೆ ದ್ರೌಪದಿನ ಪಣಕ್ಕಿಡ್ತಾನೆ. ಇಲ್ಲಿ 2 ತಾಂತ್ರಿಕವಾದ ವಾದ ವಿವಾದ ಬರುತ್ತೆ. ಯುಧಿಷ್ಠಿರ ರಾಜ್ಯಭ್ರಷ್ಟನಾದ ಮೇಲೆ ದ್ರೌಪದಿನ ಪಣಕ್ಕಿಡಕ್ಕೆ ಅಧಿಕಾರವಿತ್ತೆ ಅಂತ.
ಲೀಗಲ್ ಪಾಯಿಂಟ್ ಇದು. ಆಗೋಯ್ತಲ್ಲ, ಅವನು ಆಲ್ರೆಡಿ ದಾಸ ಆಗಿಬಿಟ್ಟಿದ್ದಾನೆ. ಒಂದು ಆರ್ಗ್ಯುಮೆಂಟ್ ಏನು ಅಂದರೆ, ಯುಧಿಷ್ಠಿರನ ಜೊತೆಗೆ ಎಲ್ಲರೂ ಯಾರ್ಯಾರಿದ್ರು ಅವರೆಲ್ಲ ದಾಸರಾದರು ಅಂತ. ಅದು ಹಿಂದಿನ ರಾಜ್ಯದಲ್ಲಿ ಇತ್ತು. ಅರ್ಧ ರಾಜ್ಯ ಮಗಳು ಅಂತ ಯಾಕೆ ದಂಗರ ಹೊಡಿಸ್ತಿದ್ರು ಅಂದರೆ, ಇನ್ನು ಅರ್ಧ ತನಗೇ ಬರುತ್ತೆ ಅಂತ. ಅರ್ಧ ರಾಜ್ಯ ಮಗಳನ್ನ ಕೊಡ್ತೀನಿ ಅಂದರೆ, ಮಗಳನ್ನ ತಗೊಂಡಾದ್ಮೇಲೆ ಇನ್ನು ಅರ್ಧ ತಾನಾಗೇ ಬರುತ್ತೆ ಅಂತ. ಅದರ ಅರ್ಥ ಏನು ಅಂದರೆ, ಅವನ ಮುಂದೆ ಇವತ್ತಲ್ಲ ನಾಳೆ ಅದರಿಂದ ನನಗೆ ಬಂದೇ ಬರುತ್ತೆ ಅನ್ನೋ ಒಂದು ರೀತಿ. ಹಾಗೆ ಇಲ್ಲೇನಾಗಿತ್ತು, ದ್ರೌಪದಿಯನ್ನು ಪಣಕ್ಕಿಡ್ಬೋದು ಅಂತ. ನನಗೆ ಸ್ವಲ್ಪ ಒಂಚೂರು ಗಾಂಧಾರಿ ಬಗ್ಗೆನೂ ಅದಕ್ಕೆ ಬೇಸರ ಆಗುತ್ತೆ ವ್ಯಾಸರ ಮೇಲೆ. ಧೃತರಾಷ್ಟ್ರನಿಗೆ ಹೆಣ್ಣು ಕೊಡೋರಿರಲ್ಲ. ನಾನೇನಾದ್ರು ತಪ್ಪಿದರೆ ಸ್ವಲ್ಪ ಅವರು ಸರಿಪಡಿಸ್ಬೇಕು. ಯಾಕೆಂದರೆ ಸಭೆಯಲ್ಲಿ ಹೇಳ್ತಾ ಇದ್ದೀನಿ ಅದ್ರ ಬಗ್ಗೆ ಏನಾದರೂ ತಪ್ಪಿದ್ರೆ ಅಂತ. ಆಗ ಭೀಷ್ಮರು ಹೋಗಿ ಹರ್ತಾರ ಕಡೆ ಕೇಳಿದಾಗ ಆಗಲ್ಲ ಅಂತ ಆಗುತ್ತೆ. ಕನ್ಯಾಶುಲ್ಕ ಅಂತ ಆಗಿರುತ್ತೆ. ಈಗೇನು ವರದಕ್ಷಿಣೆ ಅಂತಿದೆ, ಆಗ ವಧು ದಕ್ಷಿಣೆ ಅಂತಿರುತ್ತೆ. ಮುಸಲ್ಮಾನರಲ್ಲಿ ಈಗಲೂ ಇದೆ, ಮೆಹರ್ ಅಂತ ಕೊಡ್ತಕ್ಕಂಥದ್ದು. ನಮ್ಮ ಇಂತಿಯಾಜ್ ಇದ್ದಾರೆ, ಅವ್ರಿಗೆ ಗೊತ್ತಾಗಿರುತ್ತೆ. ಆ ಕನ್ಯಾಶುಲ್ಕವನ್ನು ಕೊಟ್ಟು ಧೃತರಾಷ್ಟ್ರನಿಗೊಬ್ಬನ ತರ್ತೀನಿ ಅಂತ ಹೋಗ್ತಾನೆ. ಇವತ್ತಿನ ಏನು ಕಂದಹಾರ ಅಂತ ನಾವೇನು ಕರಿತೀವಿ, ಅದು ಗಾಂಧಾರ ದೇಶ ಆಗಿರುತ್ತೆ. ವಿಶೇಷ ನಾನು ಹೇಳ್ತೀನಲ್ಲ ಅದಕ್ಕೋಸ್ಕರ. ಆ ಗಾಂಧಾರ ರಾಜನ ಮಗಳು ಗಾಂಧಾರಿ ಆಗ್ತಾಳೆ. ವ್ಯಾಸರವಳು ಮೂಲ ಹೆಸರನ್ನ ಎಲ್ಲೂ ಹೇಳೋದಿಲ್ಲ. ಇವತ್ತು ನಮ್ಮ ಡಾಕ್ಟರ್ ಸೋಮೇಶ್ವರ ಅವ್ರನ್ನ ಕೇಳಿದ್ರೆ ಹೇಳ್ತಾರೆ, ದುಡ್ಡಿದೆ, ಮನೆ ಇದೆ, ಐಷಾರಾಮಿ ಕಾರಿದೆ, ಬಂಗ್ಲೆ ಇದೆ, ಎಲ್ಲ ಇದೆ. ಒಂದು ಪ್ರಾಬ್ಲಮ್ ಇದೆ ಸರ್, ಏನು ಅಂದರೆ ನನ್ನನ್ನು ಯಾರು ಗುರುತಿಸೋದೇ ಇಲ್ಲ. ಐಡೆಂಟಿಟಿ ಕ್ರೈಸಿಸ್ ಅಂತ. ನೋಡಿ, ಹದಿಹರಿಯಕ್ಕೆ ಬಂದಂಥ ಮಕ್ಕಳು ಹೇಗಾಗ್ತಾರೆ, ಕನ್ನಡಿ ಮುಂದೆ ಸಮಯ ಜಾಸ್ತಿ ಕಳೀತಾರೆ. ವಿಕಾರವಾಗಿ ಇಲ್ಲೆಲ್ಲೋ ಒಂದು ಈ ಥರ ಏರೋಪ್ಲೇನ್ ಕಟಿಂಗ್ ಮಾಡ್ಕೋತಾರೆ. ಅಂದರೆ ಮಂದಿ ಮಧ್ಯೆ ನಾನು ಎದ್ದು ಕಾಣಬೇಕು ಅನ್ನೋ ಒಂದು ತುಡಿತ. ಒಂದು ವೇಳೆ ಫೇರ್ ಅಂಡ್ ಲವ್ಲಿ ನಿಜವಾಗ್ಲೂ ಕಪ್ಪಿರೋರನ್ನ ಬಿಳಿ ಮಾಡಿತ್ತು ಅಂತಿದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ಜಾಸ್ತಿ ಸೇಲ್ ಆಗಬೇಕಾಗಿತ್ತಲ್ವ ಅದು. ಅಲ್ಲಿಗೆ ಫೇರ್ ಅಂಡ್ ಲವ್ಲಿ ಈಸ್ ಓನ್ಲಿ ಅಡ್ವರ್ಟೈಸ್ಮೆಂಟ್ ಕ್ರೀಮು ಅಂತ. ಹೇಮಮಾಲಿನಿ ಅವರಿದ್ದಾಗ ಲಕ್ಷ ಹಚ್ಕೋತಾ ಇದ್ರು ಅಂತ ನಮಗೆಲ್ಲ ನಮ್ಮ ಕಾಲದಲ್ಲಿ ಬರ್ತಿತ್ತು. ನಾನೂ ಲಕ್ಷ ಹಚ್ಕೊಂಡೆ. ಹೇಮಮಾಲಿನಿ ಆತ್ಮ ಭಗವಂತ ನಮಗೆ ಕೊಟ್ಟಿರ್ತಕ್ಕಂಥದ್ದು ಬಣ್ಣ. ಡಾಕ್ಟರ್ ಹೇಳ್ತಾರೆ, ಚರ್ಮದ ಕೆಳಗಡೆ ಒಂದು ಕೆಮಿಕಲ್ ಇರುತ್ತೆ, ಅದ್ರ ಮೇಲೆ ಬಣ್ಣ ತೀರ್ಮಾನ ಆಗುತ್ತೆ ಅಂತ. ಮನುಷ್ಯ ದೊಡ್ಡವನಾದ, ಪ್ರಪಂಚ ಬೆಳೀತು, ನಾಗರಿಕತೆ ಬೆಳೀತು ಅಂತ ಹೇಳಿದ್ರು. ಮೊದಲು 2 ವರ್ಣದ್ವೇಷ ಅಂತ ಶುರುವಾಯಿತು. ಕಪ್ಪಗಿರೋರನ್ನ ಬಿಳಿಗಿರೋರು ರೇಗಿಸೋಕ್ಕೆ ಶುರು ಮಾಡಿದ್ರು, ಅವ್ರನ್ನ ತುಚ್ಛವಾಗಿ ಕಾಣಲಿಕ್ಕೆ ಶುರು ಮಾಡಿದ್ರು ಅಂತೆಲ್ಲ ಬರುತ್ತೆ. ಇವತ್ತು UN ಇದೆ, ಎಲ್ಲ ಇದೆ, ಸಿವಿಲೈಸ್ಡ್ ಕಂಟ್ರಿ ಅಂತಿದೆ. ಆ ಥರ ಜನಾಂಗೀಯ ದ್ವೇಷವನ್ನು ಮಾಡಿದ್ದಕ್ಕೆ ಕ್ರಿಕೆಟ್ನಲ್ಲಿ ಸೌತ್ ಆಫ್ರಿಕಾವನ್ನು ಬ್ಯಾನ್ ಮಾಡಿದ್ವಿ ನಾವು. ಇಷ್ಟೆಲ್ಲ ಆದಮೇಲೂ ಕೂಡ ಪ್ರಪಂಚ ಉದ್ಧಾರ ಆಯ್ತಾದರೆ ಇಲ್ಲ. 3ನೇ ವರ್ಣ ಒಂದು ಶುರುವಾಯಿತು. ನಂತರದವ್ರೇನಾದ್ರು ಆ ಪಾಶ್ಚಿಮಾತ್ಯದ ಕಂಟ್ರಿಗೆ ಹೋದರೆ ನನ್ನನ್ನು ಕರಿಯ ಅಂತಲೂ ಅನ್ನಲ್ಲ, ಬಿಳಿಯ ಅಂತಲೂ ಅನ್ನಲ್ಲ, ನನ್ನನ್ನು ಬ್ರೌನಿ ಅಂತ ಕರೀತಾರೆ. ಅಲ್ಲಿಗೆ ನಾವೇನು ಕಲ್ತ್ಕೊಂಡ್ವಿ? ದ್ರೌಪದಿಯ ಇನ್ನೊಂದು ಹೆಸರು ಏನು ಅಂದರೆ ಕೃಷ್ಣ ಅಂತ, ಕಪ್ಪಗಿದ್ಲು ಅಂತ, ಕಪ್ಪು ಸುಂದರಿ ಅಂತ. ಇವತ್ತು ನಾವು ಅಂತೀವಲ್ಲ ಬ್ಲ್ಯಾಕ್ ಬ್ಯೂಟಿ ಅಂತ. ದ್ರೌಪದಿ ಅಂಥ ಪುಣ್ಯಾತ್ಗಿತ್ತಿ, ಅಷ್ಟು ಚಂದ ಇದ್ಲಂತೆ ಅವಳು, ಕಪ್ಪು ಬಣ್ಣ. ಅಷ್ಟ್ಯಾಕೆ, ಈ ಪರಾಶರರು ಸತ್ಯವತಿಯನ್ನು ಮದುವೆ ಮಾಡ್ಕೊತಾರಲ್ಲ, ಅವಳು ಕೂಡ ಬ್ಲ್ಯಾಕ್ ಬ್ಯೂಟಿನೇ. ಅಲ್ಲಿಗೆ ನಮ್ಮಲ್ಲಿ ಹಳೆ ಮೈಸೂರು ಕೆಳಗಡೆ ತುಂಬ ಜನ ಹೇಳ್ತಾರೆ ಕೆಂಪೇಗೌಡರು ಅಂತ. ಕೆಂಪೇಗೌಡರು ಅಂದರೆ ಬಣ್ಣ ಕೆಂಪಗಿತ್ತು, ಅದಕ್ಕೋಸ್ಕರ ಕೆಂಪೇಗೌಡರು ಅಂತ ಇಟ್ರು. ಕರೇಗೌಡರು ಅಂತ ಇಟ್ಟರೆ ಇದು ಗೊತ್ತಾಯ್ತಲ್ಲ. ಎಲ್ಲರೂ ಬಿಳೇಗೌಡರು ಅಂತ ಇಟ್ಟಿದ್ದು ನೋಡಿದ್ರೇನು? ಯಾಕೆ ಅದಾಗಲಿಲ್ಲ ಅಂತೆಲ್ಲ ನೋಡ್ತಾ ಹೋದಾಗ ಈ ಹೆಣ್ಣು ನನಗೆ ಬೇಕು ಅನ್ನೋದನ್ನ ಒಂದು ಅವನ ಮನಸ್ಸಲ್ಲಿತ್ತು. ಬರೀ ರಾಜ್ಯದ ಮೇಲೆ ಆಸೆ ಪಡಲಿಲ್ಲ ದುರ್ಯೋಧನ.
ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ಈ ಭೂಲೋಕದಲ್ಲೆಲ್ಲ ಕೂಡ ಅನಾದಿ ಕಾಲದಿಂದಲೂ ಎರಡೇ ಕಾರಣಕ್ಕೆ ಕ್ರೈಮ್ ಅನ್ನೋದು ಉಂಟಾಗೋದು. ನಮಗೆ ಇವತ್ತಿನ ದಿನ ಇದ್ದಂತಹ ಪುಸ್ತಕಗಳಲ್ಲಿ ಒಬ್ಬ ಕಾನೂನಿನ ವಿದ್ಯಾರ್ಥಿಯಾಗಿ ಅಲ್ಲದನ್ನೇ ಒಬ್ಬ ಆರ್ಡಿನರಿ ಪರ್ಸನ್ ಆಗಿ, ಸಮಾಜದ ಒಬ್ಬ ವ್ಯಕ್ತಿಯಾಗಿ ನಾನು ಆ ಪುಸ್ತಕಗಳನ್ನು ನೋಡಿದಾಗ ಎಂಥ ದುರ್ದೈವ ನಮ್ಮ ರಾಷ್ಟ್ರಕ್ಕಿತ್ತು ಅಂತಂದರೆ, ಸ್ವಾತಂತ್ರ್ಯ ಬಂದ ನಂತರವೂ ಕೂಡ ನಾವು ಕ್ರೈಮ್ ಅನ್ನೋದನ್ನೇ ಡಿಫೈನ್ ಮಾಡಿಕೊಳ್ಳಿಲ್ಲ 75 ವರ್ಷಗಳ ಕಾಲ. ಅಫೆನ್ಸ್ನ ನಾವು ಡಿಫೈನ್ ಮಾಡ್ಕೊಂಡ್ವಿ, ಕ್ರೈಮ್ ಅನ್ನೋ ಪದನ ಡಿಫೈನ್ ಮಾಡ್ಕೊಳ್ಳಿಲ್ಲ. ಅಪರಾಧ ಅಂದರೆ ಏನು ಅಂತ ಗೊತ್ತಿಲ್ಲದನ್ನೇ CRPC ಇಟ್ಕೊಂಡ್ವಿ, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ. ಕಾರಣ ಏನು ಅಂದರೆ, ಈ ಪುಸ್ತಕಗಳನ್ನೆಲ್ಲ ನಮ್ಮ ಮೇಲೆ ತಗೊಂಬಂದು ಹೇರಿದಂಥ ಪುಣ್ಯಾತ್ಮರಿಗೆ ಕ್ರೈಮ್ ಅಂದ್ರೆ ಏನು ಅಂತ 14ನೇ ಶತಮಾನದವರೆಗೂ ಗೊತ್ತಿರಲಿಲ್ಲ ಅಂತ. ನಾನು ಹೇಳಿದ್ರೆ ಏನಪ್ಪ ಇವ್ರು ಸ್ವಲ್ಪ ಎಲ್ಲ ಅದೇ ಥರ ಹೇಳ್ಕೊತಾರೆ, ಇವ್ರದೇ ಹೆಚ್ಚು ಅಂತ ಅಂದ್ಬಿಡ್ತಾರೆ, ಕಥಾಕಥಿತವಾಗಿ ಹಂಗೆ ಅಂದ್ಬಿಡ್ತಾರೆ. ನಾನು ಹೇಳ್ಕೊಂಡಿದ್ದಲ್ಲ. ಇಲ್ಲಿರ್ತಕ್ಕಂಥ ಎಲ್ಲರೂ ಬೇಕಾದ್ರೂ ಯಾರು ಬೇಕಾದ್ರೂ ಹೋಗಿ ಇವತ್ತು ನೋಡ್ಕೊಳ್ಬೋದು. ಬ್ರಿಟಿಷರಿಗೆ ಅವರ ಜೂರಿಸ್ಟು ಅವರ ದೇಶದಲ್ಲೇ ಇದ್ದಂತಹ ಕೆನ್ನಿ ಅಂತ ಬರ್ತಾನೆ, ಪ್ರೊಫೆಸರ್ ಕೆನ್ನಿ ಅಂತ. ಆ ಕೆನ್ನಿ ಅಂತ ಬರ್ತಕ್ಕಂಥ ವ್ಯಕ್ತಿ ಹೇಳ್ತಾನೆ, ಸುಮಾರು 14ನೇ ಶತಮಾನದ ಉಗಮದ ಹೊತ್ತಿನವರೆಗೂ ಬ್ರಿಟಿಷರಿಗೆ ಅಪರಾಧ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಈಗ ಮಹಾಭಾರತ ನೋಡಿ, ಆಮೇಲಿಂದ ಅವರಲ್ಲಿ ಬಂದಂಥ ಮೊದಲನೇ ಬಾರಿಗೆ ಬಂದಂಥ ಒಂದು ಅಸ್ಪಷ್ಟ ಚಿತ್ರಣ ಏನು ಬಂತು, ಅದನ್ನು ಫೆಲೋನಿ ಅಂತ ಕರ್ಕೊಂಡು. ಹೀಗೆ 14ನೇ ಶತಮಾನದವರೆಗೂ ಅಪರಾಧ ಅಂದರೆ ಏನು ಅಂತಲೇ ಗೊತ್ತಿಲ್ಲದೆ ಇರುವಾಗ ಅಪರಾಧವನ್ನು ಕೇವಲ ಡಿಫೈನ್ ಮಾಡೋದಲ್ಲ, ಅದನ್ನು ಕ್ಲಾಸಿಫೈ ಮಾಡಿದ್ರು ಈ ದೇಶದಲ್ಲಿ. ಅದನ್ನು ಪಾತಕ ಅಂತ ಕರ್ಕೊಂಡ್ರು. ಬರೇ ಪಾತಕ ಹೇಳಲಿಲ್ಲ, ಅದರಲ್ಲಿ ಇವತ್ತು ನಾವೇನು ಹೇಳ್ತೀವಲ್ಲ ಹೀನಸ್ ಅಫೆನ್ಸಸ್ ಅಂತ, ಹಾಗೆ ಪಂಚಮಹಾಪಾತಕ ಅಂತ ಕರ್ಕೊಂಡ್ರು. 5 ಮಹಾಪಾಪಗಳಿತ್ತು ಅಂತ ಕರ್ಕೊಂಡ್ರು. ಫೀಟಿಸೈಡ್ ಅಂತ ಇವತ್ತೊಂದು ಕಾಯ್ದೆ ಮಾಡಿದ್ದೀವಿ, ಹೆಣ್ಮಕ್ಳನ್ನ ಗರ್ಭದಲ್ಲಿರುವಾಗ ಸಾಯಿಸಬಾರದು ಅಂತ ಕಾಯ್ದೆ ಮಾಡಿದ್ದೀವಿ ನಾವು. ಅದಕ್ಕೆ ಭ್ರೂಣ ಹತ್ಯೆ ಮಹಾಪಾಪ ಅಂತ ಕರೆದ್ರು. ಇದನ್ನೆಲ್ಲ ಬರೆದಂಥ ಸಂದರ್ಭದಲ್ಲಿ ಯಾಜ್ಞವಲ್ಕ ಸ್ಮೃತಿಯನ್ನ, ಮನುಸ್ಮೃತಿಯನ್ನ ಇತ್ಯಾದಿಗಳನ್ನ ಹೇಳ್ತಕ್ಕಂಥದ್ದು ವಾಡಿಕೆ. ಯಾಜ್ಞವಲ್ಕರು ಮಹಾಭಾರತ ಆದ ನಂತರ ಬರ್ತಕ್ಕಂಥವ್ರು ಅಂತ ಸಂಶೋಧನೆ. ಈಗ ನಾವು ಸ್ಮೃತಿ ನೋಡ್ಬೇಕಾ ಮಹಾಭಾರತ ನೋಡ್ಬೇಕಾ? ಸಿಂಪಲ್, ಬಿಟ್ಬಿಡೋಣ. ಅವತ್ತಿನ ದಿನ ದೇಶದಲ್ಲಿರ್ತಕ್ಕಂಥದ್ದನ್ನ ಅಳತೆಗೋಲಿಂದ ಇವತ್ತು ಅಳಿಯಕ್ಕೆ ಹೋದರೆ ಕಷ್ಟ. ಪಟ್ಟಣದಲ್ಲಿರೋರಿಗೆಲ್ಲ ಗೊತ್ತಾಗಿದೆ, ಇಲ್ಲಿರೋರ್ಗೂ ಗೊತ್ತಿರುತ್ತೆ. ಒಂದು ಸ್ವಲ್ಪ ದಟ್ಟಿನ ಸೊಪ್ಪು, ಪುಂಡಿ ಸೊಪ್ಪು ತರಬೇಕು ಅಂತ ಇಟ್ಕೊಳ್ಳಿ, ರಾಜಗಿರ ಹೆಂಗೆ ತರ್ತೀರಿ ನೀವು? 1 kg ತಗೊಂಬ ಅಂತೀರಿ, ಯಾರು ಅಂತೀರಿ? ಮತ್ತೇನಂತೀರಿ? 1 ಕಂತೆ ತಗೊಂಡು ಅಂತೀವಿ. ಈ ಕಡೆ ಇನ್ನೇನೋ ಅಂತಾರೆ, ಅದು ತಗೊಂಬ ಅಂತೀರಿ. ಆಯ್ತಲ್ಲ? ನೀವು ಅಲ್ಲಿ ಬನ್ನಿ ಮಾಲ್ಗೆ, ಕೊತ್ತಂಬರಿ ಸೊಪ್ಪು 50 ಗ್ರಾಮ್ ತಗೋಬೇಕು. ಇದೆ ಯಾಕದಾಗಿದೆ ಅಂತಂದರೆ, ನಾವು ಅಳತೆಗೋಲನ್ನು ವ್ಯತ್ಯಾಸ ಮಾಡ್ಕೊಂಡ್ಬಿಟ್ವಿ. ಪಾಶ್ಚಿಮಾತ್ಯರ ಅಳತೆಗೋಲಿನಲ್ಲಿ ನಮ್ಮ ಗುಣಗಳನ್ನು, ಅವಗುಣಗಳನ್ನು, ಮೌಲ್ಯಗಳನ್ನು ಅಳಿಯಕ್ಕೆ ಹೋದ್ವಿ. ಆಗ ನಮಗೆ ನ್ಯಾಯ ಅನ್ಯಾಯ ಅನ್ನೋದ್ರ ಬಗ್ಗೆ ಗೊತ್ತಾಗಲಿಲ್ಲ. ಈ ತಾಪತ್ರಯಕ್ಕೆ ಬಂದಾಗ ಮಹಾಭಾರತವನ್ನು ಅಷ್ಟೆಷ್ಟೋ ವರ್ಷಗಳಾದಮೇಲೆ ಅವತ್ತಿನ ಪ್ರಸಂಗವನ್ನು ನಾವು ಇಂದಿನ ಅಳತೆಗೋಲಿನಲ್ಲಿ ನೋಡಿಬಿಟ್ಟು ಅನ್ಯಾಯ ಅಂತ ಕರೀತಾ ಇದ್ದೀವಿ. ಇವತ್ತಿನ ಅಳತೆಗೋಲಲ್ಲೂ ಅನ್ಯಾಯ ಅಲ್ಲ ಅಂತ ಹೇಳ್ತಕ್ಕಂಥ ಜವಾಬ್ದಾರಿ ಇವತ್ತು ನನ್ನ ಮೇಲಿದೆ. ಅದನ್ನು ನಾನು ಪ್ರತಿಪಾದನೆ ಮಾಡಕ್ಕೆ ಹೊರಟಿದ್ದೀನಿ. ವ್ಯಾಸನ್ನ ಹೊಗಳ್ಕೋಬೇಕು ಅಥವಾ ವ್ಯಾಸನ್ನ ಸಪೋರ್ಟ್ ಮಾಡಬೇಕು ಅಂತಲ್ಲ, ಪ್ರಸಂಗಕ್ಕೆ ಸಂಬಂಧಪಟ್ಟಾಗೆ ನ್ಯಾಯ ಅನ್ಯಾಯ ಅಂತ. ಆಯಿತು, ಅಲ್ಲಿ ಸೋತ್ಬಿಟ್ಟಿದ್ದಾನೆ, ದ್ರೌಪದಿನ ಬಣಕ್ಕಿಟ್ಟ, ಅದರಲ್ಲೂ ಶಕುನಿ ಮೋಸ ಮಾಡಿದ್ದ, ಅವ್ರಿಗೆ ಬೇಕಾದಂಥ ದಾಳ ಬಂತು, ಗೆದ್ದುಬಿಟ್ಟ. ಈಗ ಅವನೇನು ಹೇಳ್ತಾನೆ ಅಂದರೆ, ಅಲ್ಲಿರ್ತಕ್ಕಂಥ ಪಂಡಿತರನ್ನ ಕೇಳ್ತಾನೆ, ನಾವು ದ್ರೌಪದಿಯನ್ನು ಗೆದ್ದಾಯಿತು, ಈಗ ಅವಳು ನಮ್ಮ ದಾಸಿ ಹೌದು ಅಲ್ವೋ ಅಂತ ನೀವು ನೋಡಿ. ಬೇಕಾದರೆ ಇದಕ್ಕೆಲ್ಲ ಒಪ್ತೀರಾ ಅಂತ ಅವ್ರ ಕಡೆನೇ 50 ಜನ ಕೊಡಿಸ್ಬಿಟ್ಟು ಕೈ ಎತ್ಬಿಟ್ಟು ಎಸ್ ಅನ್ಸ್ಬಿಡೋದು. ಇವತ್ತೂ ಇದೆ.
ಅಲ್ಲಿದ್ದವರೆಲ್ಲ ಯಾರು? ಕರ್ಣ ಅವನೊಬ್ಬ ಭಗ್ನ ಪ್ರೇಮಿ, ದ್ರೌಪದಿ ಬೇಕು ಅಂತ ಆಸೆ ಪಟ್ಟು ಫೇಲ್ ಆದಂಥ ವ್ಯಕ್ತಿ, ನನ್ನ ಆಪ್ತ ಮಿತ್ರ ಅಂತ ಹೇಳ್ಕೊಂಡಂಥವನು. ಯಾರು? ದುರ್ಯೋಧನ ಆಪ್ತ ಮಿತ್ರ ಅಂತ ಹೇಳ್ಕೊಂಡವನು. ಇನ್ನು ದುಶ್ಯಾಸನ ಅಣ್ಣ ಹೇಳಿದ ಕರೆಕ್ಟು, ಮರ್ಡ್ರ್ ಬೇಕಾದ್ರೂ ಮಾಡ್ತೀನಿ ಅಂತ. ಒಂದು ವೇಳೆ ಏನಾದ್ರೂ ಅವರೇನಾದ್ರೂ ರೇಣುಕನಿಗೆ ಮಗ ಆಗ್ಬಿಟ್ಟಿದ್ರೆ ಅವ್ರು ಹೇಳಕ್ ಮುಂಚೆನೇ ಕರೆದಾಕ್ಬಿಡೋನು ಅವನ ಆ ಥರ. ಇನ್ನು ಮಿಕ್ಕಿದ್ದವರೆಲ್ಲ ಅಷ್ಟೇ. ಅಲ್ಲಿ ನೀವು ನೋಡಿ ಪಾತ್ರಗಳಿಗೆ ಬ್ಯಾಸರ ಇಟ್ಟಿರ್ತಕ್ಕಂಥದ್ದು ಎಲ್ಲವಕ್ಕೂ ದೂ ಇಂದನೇ ಶುರುವಾಗುತ್ತೆ. ಯಾವುದಾದ್ರು ಸೂ ಇಂದನೋ ಸಾಯಿಂದನೋ ಶುರುವಾಗುತ್ತಾ? ಹೆಸರು ಇಟ್ಟರು ನೋಡಿ, ದುರ್ಯೋಧನ, ದುಶ್ಯಾಸನ, ಎಲ್ಲ ದುರ್ರೆ. ದುರ್ಬಿಟ್ರೆ ಏನಿಲ್ಲ. ಕೊನೆ ಒಂದೇ ಒಂದು ಅಯ್ಯೋ ಪಾಪ ಅಂತ ಒಂದು ತಂಗಿ, ಅದಕ್ಕೂ ದುಶ್ಯಲೆ. ಪಾತ್ರಕ್ಕೆ ಹೆಸರಿಡುವಾಗಲೇ ಎಷ್ಟು ನೀಟಾಗಿ ಹೇಳ್ಕೊತಾರೆ. ಕರ್ಣ ಆಯಿತು, ಬೇರೆ ಎಲ್ಲ ಮಿನಿಸ್ಟರ್ಸ್ ಆಯಿತು, ಅಣ್ಣ ತಮ್ಮಂದಿರುಗಳಾಯಿತು. ನನಗೆ ಅಯ್ಯೋ ಅನಿಸಿದ್ದು, ಭೀಷ್ಮರು ಕೂತಿದ್ದಾರೆ, ತಮ್ಮ ಸ್ವಂತ ಸುಖವನ್ನು ನಾನು ನಿನ್ನ ಮದುವೆ ಮಾಡ್ಕೊಳ್ಳೋಕ್ಕಾಗಲ್ಲ, ನಾನು ಬೇಡ ಅಂತ ಅವ್ನು ಕೇಳಿದಾಗ ಬಂದಿದ್ದಾಗ ಅವ್ರ ಅಪ್ಪನಿಗೋಸ್ಕರ ನಾನು ಆಜನ್ಮ ಬ್ರಹ್ಮಚಾರಿಯಾಗಿರ್ತೀನಿ ಅಂತ ಹೇಳಿ, ಬರೀ ಬ್ರಹ್ಮಚಾರಿಯಾಗಿರ್ತೀನಿ ಅಂದಿದ್ರೆ ಪರವಾಗಿಲ್ಲ, ಭೀಷ್ಮ ಪ್ರತಿಜ್ಞೆ ಅನ್ನೋ ಹೆಸರು ಬಂದಿರೋದೇ ಅದಕ್ಕೋಸ್ಕರ. ನುಡಿದಂತೆ ನಡೆದವನ್ನ ಅಡಿಗೆ ನನ್ನಮ್ಮನ್ನ ಅಂತ ನೀವೇನಾರು ಹೇಳಿದ್ರೆ ಹೇಳಬೇಕಾಗಿರೋದು ಭೀಷ್ಮಾಚಾರ್ಯರಿಗೆ ಮಾತ್ರ, ಇನ್ಯಾರಿಗೂ ಅಲ್ಲ. ಹಾಗೆ ಆ ಭೀಷ್ಮರು ಕೂತಿದ್ದಾರೆ, ವಂಶವನ್ನು ಉದ್ಧಾರ ಮಾಡೋದಕ್ಕೋಸ್ಕರ ತಮ್ಮೆಲ್ಲ ಸರ್ವಸಂಗವನ್ನು ಪರಿತ್ಯಾಗ ಮಾಡಿದ್ದಾರೆ. ಕಾಮನ್ ಡಿಪಾಸಿಟರ್ಸ್ ಟು ಆಲ್. ಮನೆಗೆ ಹಿರಿಯ ಯಜಮಾನ ಅವರಿದ್ದಾರೆ. ಇದು ಸರಿ, ಇದು ತಪ್ಪು ಅಂತ ಹೇಳ್ಕೊಟ್ಟಂಥ, ಚಿಕ್ಕಂದಿನಿಂದ ಹೇಳ್ಕೊಟ್ಟಂಥ ಮೇಷ್ಟ್ರಾಗಿರ್ತಕ್ಕಂಥ ದ್ರೋಣಾಚಾರ್ಯರಿದ್ದಾರೆ. ಸಮಾಜವನ್ನು ತಿದ್ದಬೇಕಾದಂಥವ್ರು, ಕಲಿಸ್ಕೊಟ್ಟಂಥವ್ರು. ಪಾಂಡವರಿಗೆ ಬೇರೆ ಪಾಠ ಹೇಳ್ಕೊಡ್ಲಿಲ್ಲ, ಕೌರವರಿಗೆ ಬೇರೆ ಪಾಠ ಹೇಳ್ಕೊಡ್ಲಿಲ್ಲ. ಇಬ್ಬರಿಗೂ ಒಬ್ಬರೇ ಮೇಷ್ಟ್ರು, ಇಬ್ಬರಿಗೂ ಒಬ್ಬರೇ ಮೇಷ್ಟ್ರು. ಒಂದು ಸಣ್ಣ ಉದಾಹರಣೆ, ತಾವೆಲ್ಲ ಸಚಿನ್ ತೆಂಡೂಲ್ಕರ್ ಹೆಸರು ಕೇಳಿರ್ತೀವಿ. ಸ್ವಲ್ಪ ಜನಕ್ಕಾದ್ರೂ ವಿನೋದ್ ಕಾಂಬ್ಳಿ ಅನ್ನೋ ಹೆಸರು ನೆನಪಿರುತ್ತೆ. ಇತ್ತೀಚೆಗಂತೂ ಭಾಳ ತೊಂದರೆಗೆ ಒಳಪಟ್ಬಿಟ್ಟಿದ್ದಾರೆ. ಇಬ್ಬರಿಗೂ ಒಬ್ಬರೇ ಕೋಚ್, ರಮಾಕಾಂತ್ ಅರ್ಚೇಕರ್ ಅಂತ. ಅವರು ಇಬ್ಬರಿಗೂ ಗಂಟಾನುಗಟ್ಟಲೆ ಫೀಲ್ಡ್ನಲ್ಲಿ ಹೇಳ್ಕೊಟ್ಟಿದ್ದಾರೆ ಆಟ ಆಡೋದು ಹೇಗೆ ಅಂತ. ಆಮೇಲೆ ಪರೀಕ್ಷೆ ತಗೊಂಡಾಗ, ಎಕ್ಸಾಮ್ ತಗೊಂಡಾಗ ಒಂದು ಪ್ರೋಗ್ರೆಸ್ ಕಾರ್ಡ್ ಕೊಡ್ತಾರೆ. ಆ ಪ್ರೋಗ್ರೆಸ್ ಕಾರ್ಡ್ನಲ್ಲಿ ಹೇಳ್ತಾರೆ, ವಿನೋದ್ ಕಾಂಬ್ಳಿ ಈಸ್ ಎ ಬೆಟರ್ ಪ್ಲೇಯರ್ ದ್ಯಾನ್ ತೆಂಡೂಲ್ಕರ್ ಅಂತ. ಟೆಕ್ನಿಕಲಿ ತುಂಬ ಚೆನ್ನಾಗಿ ಆಡ್ತಾರೆ ಅಂತ. ಒಂದು ಅಡ್ವಾಂಟೇಜ್ ಇತ್ತು ಕಾಂಬ್ಳಿಗೆ, ತೆಂಡೂಲ್ಕರ್ಗಿಂತ ಸ್ವಲ್ಪ ಎತ್ತರ ಇತ್ತು. ಜೊತೆಗೆ ಎಡಗೈ ಆಟಗಾರ, ಬಹಳಷ್ಟು ಜನಕ್ಕೆ ಬಲಗೈ ಬೌಲರ್ಸ್ಗೆ ಅವರು ಚೆನ್ನಾಗಿ ಆಡಬಹುದು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ರಮಾಕಾಂತ್ ಅರ್ಚೇಕರ್ ಅವರು ಜಾಸ್ತಿ ನಂಬರ್ ಕೊಡ್ತಾರೆ ಕಾಂಬ್ಳಿಗೆ. ಇಬ್ಬರು ಸ್ವಲ್ಪ ಹೆಚ್ಚು ಕಡಿಮೆ ಒಂದೇ ಸಮಯಕ್ಕೆ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಪದಾರ್ಪಣೆ ಮಾಡ್ತಾರೆ. ಸೋ ಮಚ್ ಸೊ ಇವರಿಬ್ಬರಿಗೂ ಕೂಡ ಕಾಂಟ್ರಾಕ್ಟ್ ಸೈನ್ ಮಾಡೋಕ್ಕೆ ಶಕ್ತಿ ಇರೋದಿಲ್ಲ. ಯಾಕೆಂದ್ರೆ ಇವರಿಬ್ಬರು 18 ವರ್ಷಕ್ಕೆ ಮುಂಚಿತವಾಗಿ ಕ್ರಿಕೆಟ್ ಸೇರ್ಕೊಂಡಂಥವ್ರು. ಅವರಿಬ್ಬರ ಪರವಾಗಿ ರಮಾಕಾಂತ್ ಅರ್ಚೇಕರ್ ಗಾರ್ಡಿಯನ್ ಅಂತ ಸೈನ್ ಮಾಡ್ತಾರೆ. ದ್ರೋಣಾಚಾರ್ಯರು ಹಾಗೇನೆ ಆಯ್ತಲ್ಲ. ಕೊನೆಗೆ ಏನಾಯ್ತು ಅಂತ ನೀವು ನೋಡಿದ್ರಿ, ತೆಂಡೂಲ್ಕರು ಆಟ ಮುಗಿದ್ಮೇಲೆ ಸೀದಾ ಮನೆಗೆ ಹೋದರು, ಕಾಂಬ್ಳಿಯವರು ಇನ್ನೆಲ್ಲೋ ಹೋದರು. ಒಂದು ಕಿವಿಗೆ ಓಲೆ ಹಾಕ್ಕೊಂಡ್ರು, ತಲೆ ಬೋಳಿಸ್ಕೊಂಡ್ರು. ಇವತ್ತು ತಿನ್ನದ ಗತಿ ಇಲ್ಲದನ್ನೇ, ಔಷಧಿ ದುಡ್ಡಿಲ್ಲದನ್ನೇ ಒದ್ದಾಡ್ತಾ ಇದ್ದಾರೆ. ರಸ್ತೆ ಎರಡು ಒಂದೇ ಇತ್ತು, ವಾಹನ ಎರಡು ಒಂದೇ ಇತ್ತು, ಚಲಾಯಿಸೋನಿಗೆ ಬುದ್ಧಿ ಬೇಕಾಗಿತ್ತು. ಇದು ದ್ರೋಣಾಚಾರ್ಯರ ಮೇಲೂ ಪ್ರಭಾವ ಬೀರುತ್ತೆ. ದ್ರೋಣಾಚಾರ್ಯರನ್ನ ನಾವು ಕೇವಲ ಧೃತರಾಷ್ಟ್ರನನ್ನ ಪುತ್ರ ಪ್ರೇಮ ಅಂದ್ಬಿಡ್ತೀವಿ, ತಪ್ಪು. ದ್ರೋಣಾಚಾರ್ಯರಿಗೂ ಈಕ್ವಲಿ ಪುತ್ರ ಪ್ರೇಮ ಇತ್ತು. ಅಶ್ವತ್ಥಾಮಂದು ಒಂದು ಎಕ್ಸಿಸ್ಟೆನ್ಸ್ ಬೇಕಾಗಿತ್ತು ಅವ್ರಿಗೆ. ಆ ಕಾರಣಕ್ಕೋಸ್ಕರ ಅವರು ಕೂತಿದ್ರು. ಹೀಗೆ ಎಲ್ಲರೂ ಬರ್ತಾರೆ, ಇನ್ನೊಂದಷ್ಟು ಜನ ಇರ್ತಾರೆ, ಅವರೆಲ್ಲ ಅಪ್ರಸ್ತುತ. ಇವರೆಲ್ಲರೂ ಕೂತಿರುವಾಗ ಅದನ್ನು ಎಸ್ ಅನ್ನಿಸ್ಕೊಂಡು ಅವಳನ್ನು ಕರ್ಕೊಂಡು ಬರ್ತಾರೆ. ಎಲ್ಲ ಮಾತೆಯರು ಸ್ವಲ್ಪ ನನ್ನನ್ನು ಕ್ಷಮಿಸಬೇಕು. ಈಗಿನ ಕಾಲದ ಥರ ಯಾವುದೇ ರೀತಿಯಾದ ನಮಗೆ ಆ 3 ದಿವಸಗಳಿಗೆ ಬೇಕಾದಂಥ ಪರಿಕರ ಇರಲಿಲ್ಲ ಆ ಸಂದರ್ಭದಲ್ಲಿ.
ಆ 3 ದಿವಸಗಳಲ್ಲಿ ಆಕೆ ದ್ರೌಪದಿ ಆ ಸಂದರ್ಭದಲ್ಲಿರ್ತಾಳೆ. ಆಗಿನ ಜೀವಮಾನದ ಪರಿಸ್ಥಿತಿ ಪ್ರಕಾರ ಅಂಥವರು ಒಂದು ವಸ್ತ್ರವನ್ನಷ್ಟೇ ಧರಿಸಬೇಕು ಅಂತಿರುತ್ತೆ. ಏಕವಸ್ತ್ರ ಧಾರಿಣಿ ಬಿಟ್ಟುಬಿಡು ಅಂತ ಕಡಿತಾಳೆ, ಹತ್ರ ಬರಬೇಡ ಅಂತ. ಹೇಳ್ಕೊಂಡು ಬರ್ಲಿಕ್ಕೆ ಬಂದಾಗ ಹತ್ರ ಬರಬೇಡ, ನಾನು ಈ ದಿನಗಳಲ್ಲಿ ಇದ್ದೀನಿ ಅಂತ ಎಚ್ಚರಿಸ್ತಾಳೆ ದ್ರೌಪದಿ. ಕಾಮಾತುರಾಣಾಂ ನ ಭಯಂ ನ ಲಜ್ಜ ಅಂತ. ನೆಕ್ಕೋ ನಾಯಿಗೆ ಲಿಂಗವೇನು ಪಾಣಿಪೀಠವೇನು ಅಂತ, ಹೀರು ಸುಳಿ ಓಡಿಸಿದ್ರು ಹೋಗೋದಿಲ್ಲ ಅಂತ. ಅವನಿಗೆ ಯಾವುದು ಕಣ್ಣಿಗೆ ಬೀಳೋದಿಲ್ಲ. ನಿಜವಾದ ಕುರುಡ ಯಾರು ಅಂತ ಇವಾಗ ನೀವು ಅರ್ಥ ಮಾಡ್ಕೋಬೇಕು. ಧೃತರಾಷ್ಟ್ರ ಅಲ್ಲ, ಇವ್ರುಗಳ ಕಣ್ಣಿಗೆ ಧರ್ಮದ ಕುರುಡು ಉಂಟಾಗಿತ್ತು. ಹೇಳ್ಕೊಂಡು ಬರ್ತಾನೆ ಸಭೆಗೆ. ಇವನ್ನೆಲ್ಲ ಕಡೆ ಬಿಟ್ಬಿಡೋಣ, ಎಲ್ಲ ಆಯಿತು. ಇವನಿಗೆ ದುರ್ಯೋಧನನಿಗೆ ಸೇಡು ತೀರಿಸ್ಕೊಳ್ತಕ್ಕಂಥ ಒಂದು ಕೆಟ್ಟ ಒಂದು ಬುದ್ಧಿ ಬಂದಿತ್ತು. ಅದಕ್ಕೆ ಒಪ್ಕೊಳ್ತಕ್ಕಂಥ ಇತ್ಯಾದಿಗಳೆಲ್ಲ ಇದ್ದರು. ಕರ್ಣ ಸುಮ್ಮನೆ ಕೂತ್ಕೋತಾನೆ, ಭೀಷ್ಮ ದ್ರೋಣ ಎಲ್ಲ ಸುಮ್ಮನೆ ಕೂತ್ಕೋತಾರೆ. ವರ್ಲ್ಡ್ ಈಸ್ ನಾಟ್ ಸಫರಿಂಗ್ ಫ್ರಮ್ ವೈಲೆನ್ಸ್ ಆಫ್ ಮೆನಿ, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ಪ್ರಪಂಚ ಹಲವಾರು ಜನ ರಾಕ್ಷಸರಿಂದ ಇವತ್ತು ತುಳಿಯಲ್ಪಡ್ತಿಲ್ಲ. ವರ್ಲ್ಡ್ ಈಸ್ ಸಫರಿಂಗ್ ಫ್ರಮ್ ಸೈಲೆನ್ಸ್ ಆಫ್ ಮೆನಿ ಅಂತ. ಅನ್ಯಾಯ ನಡೀತಿದ್ದೆ ಪ್ರತಿಭಟಿಸಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಪೌರುಷ ಇಟ್ಕೊಂಡು ನಿಜವಾದ ನಪುಂಸಕರಾಗ್ಬಿಟ್ರು ಅವರೆಲ್ಲರನ್ನೂ. ಅಲ್ಲಿ ಒಬ್ಬನ ತೀಟೆ ತೀರಿಸೋದಕ್ಕೋಸ್ಕರ ಇಷ್ಟು ಜನ ಇತಿಹಾಸದಲ್ಲಿ ಚರಿತ್ರೆಯಲ್ಲಿ ಕೆಟ್ಟ ಹೆಸರು ತೆಗೆದುಕೋತಾರೆ ಅನ್ನೋದನ್ನ ನಿಮ್ಗೆ ಇದಕ್ಕಿಂತ ಪ್ರಸಂಗ ಬೇಕಾ? ಪ್ರಶ್ನೆ ಹಾಕೊಡ್ತೀವಿ ನಾವು. ಯಾಕೆ ದ್ರೋಣರು ಸಣ್ಣಾದರು? ಯಾಕೆ ಭೀಷ್ಮರು ಸಣ್ಣಾದರು? ಉತ್ತರಗಳು ಸಿಗಲ್ಲ. ಹಾಗೆಲ್ಲ ನಾವೇನು ಮಾಡ್ತೀವಿ? ಪಲಾಯನವಾದಕ್ಕೆ ಹೋಗ್ತೀವಿ. ಅದು ನಿಮಿತ್ತ ಹಾಗಾಗಬೇಕಾಗಿತ್ತು, ಆಯಿತು ಅಂತ ಹೇಳ್ತೀವಿ. ನೋ, ವ್ಯಾಸರು ಆ ಪಾತ್ರವನ್ನು, ಆ ಪ್ರಸಂಗವನ್ನು ಸೃಷ್ಟಿಸಿದ್ದು ಇಂತಹ ವಸ್ತ್ರಾಪಹರಣದ ಏನು ಪ್ರಯತ್ನಗಳು ಪ್ರತಿನಿತ್ಯ ನಡೆಯುತ್ತೆ, ಅದಕ್ಕೆ ನೀನು ಎಚ್ಚರವಾಗಿರುವಂಥ ನಮಗೆಲ್ಲ ಸಂದೇಶ ಕೊಡಲಿಕ್ಕೆ ಮಾಡಿದಂತಹ ಪ್ರಸಂಗ ಅದು. ಚರಿತ್ರೆಯಲ್ಲಿ ಇಂಥವರೆಲ್ಲ ಆಗಿ ಹೋದ್ರು, ನೀನು ಇಂಥ ಮೂಢನಾಗಿ ನಾಳೆ ಬೆಳಗ್ಗೆ ನಪುಂಸಕ ಅಂತ ಕರೆಸ್ಕೋಬೇಡ ಅಂತ ಎಚ್ಚರ ಕೊಟ್ಟಿದ್ದಾರೆ ನಮಗೆಲ್ಲ. ಯಾವ ಕನ್ನಡ ನಾಡಿನಲ್ಲಿ ಇಂತಹದೇ ಒಂದು ವಸ್ತುವನ್ನು ಇಟ್ಕೊಂಡು ಒಂದು ಹಳ್ಳಿಯಲ್ಲಿ ನಡೆದಿರಬಹುದಾದಂತಹ ಒಂದು ಕಾಲ್ಪನಿಕ ಕಥೆಯನ್ನು ಪುಟ್ಟಣ್ಣ ಕಣ್ಗಾಳು ಪಡವಾರಹಳ್ಳಿ ಪಾಂಡವರು ಅನ್ನೋ ಒಂದು ಪಿಕ್ಚರ್ನ ತೆಗೆದು ನಮಗೆಲ್ಲ ಸಂದೇಶ ಕೊಟ್ಟರು. ಇತ್ತು ಒಪ್ಕೊಳ್ಳೋಣ. ಅಂತಃಕರಣದ ಅಂತಃಚಕ್ಷುನು ಕೂಡ ಹೋಯ್ತೇನೋ. ಆದ್ದರಿಂದ ಧೃತರಾಷ್ಟ್ರ wanted that such a thing to happen which he could not achieve, therefore he wanted his son to achieve ಅಂತ. ಎಂಥ ಕೇಳಿದ ನೋಡಿ ಅವನು. ಇನ್ಫ್ಯಾಕ್ಟ್ ಮಾಸ್ಟರ್ ಮೈಂಡ್ರೇ ಧೃತರಾಷ್ಟ್ರ ಅಂದರೆ ತಪ್ಪಿಲ್ಲ. ನಾವು ಅಂಗಾಂಗಗಳನ್ನು ಊನತೆಗಳನ್ನು ಹೇಳಿ ಅವರನ್ನ ಹೀಯಾಳಿಸಬಾರ್ತಕ್ಕಂಥದ್ದು ಅನ್ನೋದು ಮಾನವತೆ ಮಾನವತೆ ಧರ್ಮದ ಮೊದಲನೇ ಅಧ್ಯಾಯ. ಖಂಡಿತ ಒಪ್ಬೇಕಂತ. ಭಗವಂತ ನಾವೆಲ್ಲ ಪುಣ್ಯವಂತರು. ಇಲ್ಲಿರ್ತಕ್ಕಂಥವ್ರು ಅಷ್ಟೂ ಜನ. ಅಷ್ಟ್ಯಾಕೆ ಇವತ್ತು ಜೀವಂತ ಇರ್ತಕ್ಕಂಥ ಈ ಕ್ಷಣದವರೆಗೂ ಜೀವಂತ ಇರ್ತಕ್ಕಂಥವ್ರು ಅಷ್ಟೂ ಜನ ಹೈಲಿ ಲಕ್ಕಿ ಪೀಪಲ್, ಇನ್ಕ್ಲೂಡಿಂಗ್ ಮೀ. ಯಾಕೆ ಗೊತ್ತಾ? ನಾವೆಲ್ಲ ಕೋವಿಡಿಂದ ಬಚಾವಾಗಿದ್ದೀವಿ. ಯೋಚನೆ ಮಾಡಿ. ಅಣ್ಣ, ತಮ್ಮ, ಅಕ್ಕ, ತಂಗಿ, ದೊಡ್ಡಪ್ಪ, ಚಿಕ್ಕಪ್ಪ, ತಾತ, ಅಜ್ಜಿ, ಸೋ ಮಚ್ ಸೋ ಕೋವಿಡ್ನಲ್ಲಿ ನೊಂದಂತಹ ಡಾಕ್ಟರ್ಗಳಿಗೆ, ಪೇಷಂಟ್ಗಳಿಗೆ ಔಷಧೋಪಚಾರವನ್ನು ಕೊಡ್ತಕ್ಕಂಥ ಬೆಂಗಳೂರಿನಲ್ಲಿ ಒಂದು ಆಸ್ಪತ್ರೆಯಲ್ಲಿ ಡಾಕ್ಟ್ರಿಗೆ 40 ದಿವಸಗಳ ಕಾಲ ಅವಿರತ ಶ್ರಮಿಸಿ ಪಾಪ ಎಷ್ಟೋ ಜನಕ್ಕೆ ಆರೋಗ್ಯ ಕೊಟ್ಟಂಥ ಒಬ್ಬ ಡಾಕ್ಟ್ರಿಗೆ ಇದ್ದಕ್ಕಿದ್ದ ಹಾಗೆ ಉಸಿರಾಟದ ತೊಂದರೆ ಆಗುತ್ತೆ. ಅವನ ಸಹ ವೈದ್ಯರು ನೋಡ್ತಾರೆ, ಯಾಕೋ ಇದೇನೋ ಸ್ವಲ್ಪ ತೊಂದರೆ ಇದೆ ಅಂತ ಅನಿಸುತ್ತೆ ಅವ್ರಿಗೆ. ಅವರ ಹೆಂಡತಿ ಮಕ್ಕಳಿಗೆ ಕರೀತಾರೆ ಫೋನ್ ಮಾಡಿ. ಸುಮಾರು ಒಂದು ಅರ್ಧ ತಾಸಾಗುತ್ತೆ ಅವ್ರು ಬರೋಷ್ಟೊತ್ತಿಗೆ. ಆ ವ್ಯಕ್ತಿನ ಅಲ್ಲೇನೇ ಇರ್ಬೋದಾದಂಥ, ತಕ್ಷಣಕ್ಕೆ ಸಿಗ್ಬೋದಾದಂಥ ಎಲ್ಲ ವೆಂಟಿಲೇಟರ್ ಇತ್ಯಾದಿಗಳನ್ನೆಲ್ಲ ಹಾಕಿ
ಹಾಕಿ ಎಲ್ಲ ಮಾಡಿ ಆಕ್ಸಿಜನ್ನು ಎಲ್ಲ ಕೊಡ್ತಾರೆ. ಹೆಂಡತಿ ಮಕ್ಕಳು ಬರೋಷ್ಟೊತ್ತಿಗೆ ಆ ವ್ಯಕ್ತಿ ಇಲ್ಲ. ಇದು ಕಟು ಸತ್ಯ, ವಾಸ್ತವ. ಭಗವಂತ ನಮ್ಮನ್ನೆಲ್ಲ ಉಳಿಸಿದ್ದು ಪುನಃ ಧೃತರಾಷ್ಟ್ರರಾಗಬೇಕೋ ಅಥವಾ ವಿದುರನಾಗಬೇಕು ಅಂತ ನೋಡಬೇಕು. ಹಾಗಾಗಿ ಆ ಒಂದು ಪ್ರಸಂಗದಲ್ಲಿ ವ್ಯಾಸರು ದ್ರೌಪದಿಗೆ ಅನ್ಯಾಯ ಮಾಡಿದ್ರು ಅನ್ನೋದನ್ನು ಖಂಡಿತ ನಾವು ಒಪ್ಪಬಾರ್ದು. ಆ ಪೀಕ್ಗೆ ತಗೊಂಡು ಹೋಗ್ತಾರೆ. ಕ್ಲೈಮ್ಯಾಕ್ಸ್ಗೆ ಹೋದಾಗ ಹೀರೋ ರೀತಿಯಲ್ಲಿ ನೀವು ಯೋಚನೆ ಮಾಡಬೇಕು. ಹೀರೋ ರೀತಿಯಲ್ಲಿ ಕೃಷ್ಣನನ್ನು ಕಳಿಸ್ಕೊಡ್ತಾರೆ ವ್ಯಾಸ. ಅದರಲ್ಲಿ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದನ್ನು ಹೇಳ್ತಾರೆ ವ್ಯಾಸರು. ಆ ವ್ಯಾಸದ ಆ ಭಾಗವನ್ನು ಅರ್ಥ ಮಾಡ್ಕೋಬೇಕು. ನಾವು ಯಾರು ಶ್ರೀಶ ಸಹಾಯಕ್ಕೆ ಬರಲ್ಲ, ವೀಣಕ್ಕ ಬರಲ್ಲ, ಸಂಪ ಬರಲ್ಲ, ನಮ್ಮ ಇಮ್ತಿಯಾಜ್ ಜಡ್ಜ್ ಬರೋದಿಲ್ಲ, ಯಾರಿಗೆ ಯಾರು ಬರೋದಿಲ್ಲ. ರಕ್ಷಕ ಇರ್ತಕ್ಕಂಥ ಒಂದು ಭಗವಂತ ಮಾತ್ರ. ಯಾಕೆ ಅಂತ ಕೇಳಿ, ಒನ್ ಹೂ ಹ್ಯಾಸ್ ನೋ ಗಾಡ್ ಫಾದರ್, ಗಾಡ್ ಈಸ್ ದಿ ಫಾದರ್ ಅಂತ ಅರ್ಥ ಮಾಡ್ಕೋಬೇಕು. ಒನ್ ಹೂ ಹ್ಯಾಸ್ ನೋ ಗಾಡ್ ಫಾದರ್, ಗಾಡ್ ಈಸ್ ದಿ ಫಾದರ್. ಹಾಗಾಗಿ ಅವಳು ಕೇಳ್ತಾಳೆ, ಪಂಚ ಪಾಂಡವರಿದ್ದಾರೆ, ವೀರಾದಿ ವೀರರು ತಲೆ ತಗ್ಸಿ ಕೂತಿದ್ದಾರೆ. ಭೀಷ್ಮನನ್ನ ಯಾಚಿಸ್ತಾಳೆ, ಏನು ನೀವು ಹೇಳಕ್ಕಾಗಲ್ವ ಅಂತ. ದ್ರೋಣರ ಕಡೆಗೆ ತಿರುಗಿ ಕರುಣಾಮಯವಾಗಿರ್ತಕ್ಕಂಥ ದೃಷ್ಟಿಯನ್ನು ಹರಿಸ್ತಾಳೆ. ಮೇಷ್ಟ್ರು ಸರಿ ತಪ್ಪು ನೀವು ಹೇಳ್ಕೊಡ್ಲಿಲ್ಲ ಅಂದ್ರೆ ಯಾರು ಹೇಳ್ಕೊಡ್ಬೇಕು ಅಂತ ಅರ್ಥ ಭಾವದಿಂದ ದ್ರೌಪದಿ ಪ್ರತಿಯೊಬ್ಬರನ್ನು ನೋಡ್ತಾಳೆ. ಎಲ್ಲ ಅಯೋಗ್ಯರು ತಲೆ ಕೆಳಗೆ ಹಾಕಿ ಕೂತ್ಕೋತಾರೆ. ಕೊನೆ ಪಕ್ಷ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರ್ಬೋದು, ಏನು ನಡೀತಿತ್ತು ಅಂತ ಕಿವಿ ಇತ್ಯಾದಿಗಳೆಲ್ಲ ಕೇಳ್ತಿತ್ತಲ್ಲ. ಗಾಂಧಾರಿ ಒಂದು ಹೆಣ್ಣು ಇನ್ನೊಂದು ಹೆಣ್ಣಿಗೆ ಸಹಾಯಕ್ಕೆ ಬರಬೇಕಾಗಿತ್ತಲ್ವೇ. ಈ ಕ್ಷಣಕ್ಕೆ ದ್ರೌಪದಿಗೆ ಅರ್ಥ ಆಗುತ್ತೆ. ಎಲ್ಲ ಕಥೆನಲ್ಲಿರುತ್ತೆ. ಅವ್ನಿಗೆ ಯಾವಾಗ ಬಂದಿತ್ತು, ಗಾಯ ಆಗಿತ್ತು, ಸೆರಗಡ್ಬಿಟ್ಲು, ಹಿಂದಿ ಪಿಕ್ಚರ್ ಥರ ಒಂದು ಬೆಟ್ ಕಟ್ಬಿಟ್ಲು, ಅದಕ್ಕೋಸ್ಕರ ಈಗ ತಗೊಂಡ್ಬಿಟ್ರು, ಅದು ಟಿಟ್ ಫಾರ್ ಟ್ಯಾಕು, ಕ್ವಿಟ್ ಪ್ರೋಕೋ, ಇವೆಲ್ಲ ತಪ್ಪು. ನಮಗೆ ಸಂದೇಶ ಏನು ಅಂತಂದರೆ, ಪ್ರತಿಯೊಬ್ಬರ ಜೀವನದಲ್ಲಿ ಇಂತಹ ಒಂದು ಸನ್ನಿವೇಶ ಬರ್ಬೋದು, ಅಪಮಾನಕ್ಕಾಗ್ತಕ್ಕಂಥ ಸನ್ನಿವೇಶ ಬರ್ಬೋದು. ಪ್ರಪಂಚವೇ ನನ್ನ ವಿರುದ್ಧ ನಿಂತು ಬಿಟ್ಟಿದೆ ಅಂತಕ್ಕಂಥ ಸಂತೋಷ ಒಂದು ಸಂದರ್ಭ ಬರ್ಬೋದು. ಹಾಗೆಲ್ಲ ರಕ್ಷಕನಿದ್ದಾನೆ ಅನ್ನೋ ಒಂದು ಧೈರ್ಯವನ್ನು ಇಟ್ಕೋಬೇಕು. ಯಾವ ಸೈಕಾಲಜಿನಲ್ಲಿ ಇಂಥ ಟೆಕ್ಸ್ಟನ್ನ ಇಂಥ ಆ್ಯಂಟಿ ಡಿಪ್ರೆಸೆಂಟ್ ಪ್ರಸಂಗವನ್ನು ಕೊಟ್ಟಿದ್ದಾರೆ ಹೇಳಿ. ಈ ಪ್ರಸಂಗವನ್ನು ನೆನೆಸ್ಕೊಂಡ್ಬಿಟ್ರೆ ಆಗ ಅನಿಸುತ್ತೆ, ರಂಗನೊಲಿದ ನಮ್ಮ ಕೃಷ್ಣ ನುಲಿದ ಅಂತ. ಅಂಗನೇ ದ್ರೌಪದಿಗೆ ವಸ್ತ್ರಾಕ್ಷಯವನ್ನು ಇವತ್ತಿಗೂ ಕೂಡ ಹಳ್ಳಿಗಳಲ್ಲಿ ಇದನ್ನು ತೋರಿಸ್ತಾರೆ. ಬಯಲಾಟಗಳಲ್ಲಿ, ನಾಟಕಗಳಲ್ಲಿ ಅತ್ಯಂತ ಪ್ರಸಂಗಗಳನ್ನು ತೋರಿಸಿರ್ತಾರೆ. ಹಾಸ್ಯ ಪ್ರಸಂಗಗಳನ್ನು ತೋರಿಸಿದ್ದಾರೆ, ಎಲ್ಲವೂ ತೋರಿಸಿದ್ದಾರೆ. ಅದರಿಂದ ಅನ್ಯಾಯ ಅಂತ ಯಾರು ವ್ಯಾಸರನ್ನ ದೂರಿದ್ರೆ ನಾನು ಖಂಡಿತ ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ಇವತ್ತಿನ ಅಳತೆಗಳನ್ನು ಇಟ್ಕೊಂಡ್ರೂ ಕೂಡ ಆ ಪ್ರಸಂಗ ಅನ್ಯಾಯದ ಪ್ರಸಂಗ ಆಗಲಿಲ್ಲ. ದ್ರೌಪದಿಗೆ ಅನ್ಯಾಯ ಆಗೋಕ್ಕೆ ವ್ಯಾಸರು ಬಿಡಲಿಲ್ಲ. ಇದು ನೇರ. ಇದು ಮೊದಲನೇ ಪ್ರಸಂಗ. ನನಗಿರ್ತಕ್ಕಂಥ ಸಮಯದ ಅವಧಿಯನ್ನು ನೋಡಿದ್ರೆ ನಾನು ಆಗಲೇ ಇನ್ಯಾವ ಪ್ರಸಂಗ ತಗೊಳ್ಬೇಕು ಅಂತ ಅನಿಸುತ್ತೆ. ಹಾಗೂ ಇರಲಿ, ಇನ್ನೊಂದು ಸಣ್ಣ ಪ್ರಸಂಗವನ್ನು ಪ್ರಸ್ತಾಪ ಮಾಡ್ತೀನಿ. ಇದು ವ್ಯಾಸರ ಮೇಲೆ ಇರ್ತಕ್ಕಂಥ ಇನ್ನೊಂದು ಆರೋಪ, ಅನ್ಯಾಯದ ಆರೋಪ. 5 ತನಕ ಮುಗಿಸ್ಕೊಡ್ಬೋದಲ್ಲ? 5 ತನಕ ಮುಗಿಸ್ಕೊಡ್ಬೋದಲ್ಲ? ಆಯ್ತು. ದ್ರೋಣಾಚಾರ್ಯರು ಇಷ್ಟಿದ್ದಾಗ ಹೇಳಿ ಕೇಳಿ ಬ್ರಾಹ್ಮಣರು ಅವರನ್ನ ಅನ್ಯಾಯದಿಂದ ಸಾಯಿಸಿಬಿಟ್ರು ಅಂತ. ಇದೊಂದು ಅನ್ಯಾಯದ ಪ್ರಸಂಗ. ತುಂಬ ಇದೆ ಅನ್ಯಾಯದ ಪ್ರಸಂಗಗಳು, ಅವೆಲ್ಲ ಕೆಲವು ಚೋಟ ಮೋಟ. ಇದೊಂದು ಬಹಳ ದೊಡ್ಡದಾಗಿ ನಿಂತ್ಕೊಳ್ತಕ್ಕಂಥದ್ದು. ಒಂದು ಕಡೆ ನೀವು ಸತ್ಯ ಅನ್ನೋದನ್ನ ಪ್ರತಿಪಾದಿಸ್ತೀರಿ. ಭಾರತೀಯ ಮೌಲ್ಯಗಳಲ್ಲಿ ಪ್ರಾಪಂಚಿಕವಾಗಿ ಭಾರತವನ್ನ ವಿಶಿಷ್ಟವಾಗಿ ಇಂದಿಗೂ ಅಂದಿಗೂ ಎಂದೆಂದಿಗೂ ನಿಲ್ಲಿಸ್ತಕ್ಕಂಥ ಒಂದು ವ್ಯಾಲ್ಯೂ ಯಾವ್ದಾದ್ರು ಇತ್ತು ಅಂದರೆ ಅದು ಸತ್ಯ ಅಂತಕ್ಕಂಥದ್ದನ್ನ ಇರೋ ಸಂದರ್ಭದಲ್ಲಿ ಮಹಾಭಾರತದಲ್ಲೇ ವ್ಯಾಸರು ಸುಳ್ಳಾಡಿಸ್ಬಿಟ್ರ ಅನ್ನೋ ಭಾಗ ಬಂದ್ಬಿಡುತ್ತೆ. ಇದ್ರ ಮೇಲೆ ಅಂದರೆ ಮಹಾಭಾರತವನ್ನು ಟೀಕಿಸೋರು ಅಂತ ನಾನು ಹೇಳ್ತಾ ಇಲ್ಲ. ನಮ್ಮ ವ್ಯಾಲ್ಯೂ ಸಿಸ್ಟಮ್ನ ಕ್ವಶನ್ ಮಾಡ್ತಕ್ಕಂಥವ್ರು ಈ ಪ್ರಸಂಗ ಇಟ್ಕೊಂಡು ಇದಕ್ಕೆ ಏನು ಹೇಳ್ತೀರಿ ಅಂತಾರೆ. ಇದಕ್ಕೆ ನಾನು 2 ಉತ್ತರ. ಮೊದಲನೇ ಉತ್ತರ ಏನು ಅಂದರೆ,
ಅವರೇ ಕೊಟ್ಟಿರ್ತಕ್ಕಂಥ ಪ್ರಿನ್ಸಿಪಲ್ಸು, ಎವರಿ ರೂಲ್ ಆ್ಯಸ್ ಅನ್ ಎಕ್ಸೆಪ್ಷನ್ ಅಂತ. ಸೊ ಎಕ್ಸೆಪ್ಷನ್ಸ್ ಆರ್ ದೇರ್ ಟು ಪ್ರೂವ್ ದಿ ರೂಲ್ ಅಂತ ಇಂಗ್ಲೀಷಲ್ಲಿ ಹೇಳ್ಬಿಟ್ರೆ ಗೊತ್ತಾಗಲ್ಲ. ಎಲ್ಲವೂ ಕೂಡ ಕಾಮನ್ ಆಗಿರುತ್ತೆ. ಒಂದು ಸಣ್ಣ ಉದಾಹರಣೆ, ಇಲ್ಲಿ ತುಂಬ ಜನಕ್ಕೆ ಡ್ರೈವಿಂಗ್ ಲೈಸೆನ್ಸ್ ಇದೆ ಅಲ್ಲೋ, ಇದೆಯಲ್ಲೋ, ಇಲ್ಲೇ ಗಾಡಿ ಹೊಡಿಬೇಡಿ ಮತ್ತೆ ಸಿಕ್ಕಾಕೊಂಡ್ರೆ ಕಷ್ಟ ಆಯ್ತಲ್ಲ. ಎಷ್ಟು ಮಂದಿ ಟೆಸ್ಟ್ ಮಾಡಿ ತಗೊಂಡಿರಿ ಲೈಸೆನ್ಸು, ಎಷ್ಟು ಮಂದಿ ಹಂಗೆ ಕೊಟ್ಟಿದೆ ನಿಮಗೆ ತಿಳ್ಕೊಡ್ರಿ, ಮತ್ತೆ ಮುಂದೆ ಹೇಳೋಕ್ಕಿಲ್ಲ. ಆಮೇಲೆ ಈಗ ಡ್ರೈವಿಂಗ್ ಲೈಸೆನ್ಸ್ ಕೊಡೋ ಮುಂದೆ ಒಂದು ರೂಲ್ಸ್ ಹಾಕಿರ್ತಾನೆ, ರಸ್ತೆಯ ಎಡಭಾಗದಲ್ಲಿ 40 ಕಿಲೋಮೀಟರ್ಗಿಂತ ಜಾಸ್ತಿ ವೇಗದಲ್ಲಿ ಹೋಗಬಾರದು ಅಂತ ಎಲ್ಲ ಹೇಳೇ ಕೊಟ್ಟಿರ್ತಾನೆ. ಎಡಭಾಗದಲ್ಲೇ ಚಲಿಸಬೇಕು ಅಂತೆಲ್ಲ ಕರೆಕ್ಟಪ್ಪ. ನಾರ್ಮಲ್ ಡೇಸಲ್ಲಿ ಹಂಗಿದ್ದೀವಿ. ಎದುರುಗಡೆಯಿಂದ ಒಂದು ಲಾರಿ ಬರ್ತಾ ಇದೆ, ಕ್ಲೀನರು ತಲೆಯಿಂದ ಹೊರಗಾಕಿದ್ದಾನೆ, ತಲೆನ ಲಾರಿಯಿಂದ ಹೊರಗಾಕಿದ್ದಾನೆ. ಸೈಡಿಗೆ ಸರ್ಕೊಳ್ಳು ಅಂತ ಇದ್ದಾನೆ, ಕೈನಾಗೆ ಕೂಗ್ತಾ ಇದ್ದಾನೆ. ಇವನು ಹಾರನ್ ಹೊಡಿತಾನೆ ಇದ್ದಾನೆ, ಲೈಟ್ ಬೇರೆ ಹಾಕಿದ್ದಾನೆ. ಮತ್ತು ಅವ ಹತ್ರಕ್ಕೆ ಬಂದಾಗ ಕೇಳಿಸುತ್ತೆ, ನಮ್ಮ ಗಾಡಿಗೆ ಬ್ರೇಕ್ ಫೇಲ್ ಆಗಿದೆ, ಸರ್ಕೊಳ್ಳೋ ಸಾಯ್ಬೋದೇನೋ ಅಂತಂತಾನೆ. ಇಲ್ಲ RTO ನಮಗೆ ಲೈಸೆನ್ಸ್ ಕೊಟ್ಟಿದ್ದಾರೆ, ಎಡಭಾಗದಲ್ಲೇ ಹೋಗ್ತೀನಿ ಅಂದ್ರೆ ಏನು ಮಾಡಬೇಕು ಹೇಳಿ? ಸತ್ಯ ಹರಿಶ್ಚಂದ್ರನ್ ವಂಶದ ಕೊನೆ ತುಂಡು ನಾನು ಹಂಗೆ ಮಾಡೋದು. ಇದು ಅರ್ಥ ಆಗೋಯ್ತಲ್ಲ. ಇದು ಎವರಿ ರೂಲ್ ಆಸ್ ಎನ್ ಎಕ್ಸೆಪ್ಷನ್ ಅನ್ನೋದಕ್ಕೆ ಅರ್ಥ. ಅದನ್ನು ಆ ಕಡೆಗೆ ಸ್ವಲ್ಪ ಸರಿಸಿಟ್ಬಿಡೋಣ. ಆ ಆರ್ಗ್ಯುಮೆಂಟ್ ಹೇಳಿದ್ರೆ ಎಸ್ಕೇಪಿಸ್ಟ್ ಆಟಿಟ್ಯೂಡ್ ಅಂತ ಕರೀತಾರೆ, ಪಲಾಯನವಾದಿ ಅಂತ. ಇವರಿಗೆ ಮೌಲ್ಯವನ್ನು ರಕ್ಷಿಸ್ಕೊಳ್ಳೋಕೆ ಬರಲಿಲ್ಲ. ಇವರು ಕೊಂಡಾಡ್ತಕ್ಕಂಥ ಗ್ರಂಥಗಳು, ಅಲ್ಲಿ ರಾಮಾಯಣದಲ್ಲಿ ರಾಮ ಮರದ ಹಿಂದೆ ನಿಂತು ವಾಲಿಯನ್ನು ಕೊಂದ, ಇಲ್ಲಿ ಕೃಷ್ಣನಾಗಿ ಬಂದು ಯುಧಿಷ್ಠಿರನ ಕೈನಲ್ಲಿ ಸುಳ್ಳು ಹೇಳಿಸಿ ದ್ರೋಣಾಚಾರ್ಯನ ಬಂದ್ಬಿಟ್ಟ. ಇವೆರಡನ್ನ ಇಟ್ಕೊಂಡ್ಬಿಟ್ಟು ನಮ್ಗೆ ಯಾವಾಗಲೂ ಹೀಯಾಳಿಸ್ತಾರೆ. ಹೀಯಾಳಿಸೋದವ್ರ ಪದ್ಧತಿ, ನಾವೇನು ಮಾಡೋಕ್ಕಾಗಲ್ಲ. ನಾವು ಅದಕ್ಕೆ ಉತ್ತರ ನಿಮ್ದ್ರಲ್ಲಿ ಸುಳ್ಳಿಲ್ವಾ ಅಂತ ಕೇಳಬಾರ್ದು. ನಿಮ್ದ್ರಲ್ಲಿ ಸುಳ್ಳಿಲ್ವಾ ಅಂದರೆ ಅವಾಗ ಹೇಳ್ದಂಗೆ ಆಗ್ಬಿಡುತ್ತೆ. ಅವ್ರು ಕದ್ದಿಲ್ವಾ ಅಂದರೆ ನೀವು ಕದ್ದಿಲ್ವಾ, ನಮ್ದೇ ಅಲ್ಲ ನಿಮ್ದೆಲ್ಲ ಬಿಚ್ಚಿಲ್ಲ, ಅದು ಬೇಡ. ಜಸ್ಟಿಫೈ ಮಾಡಿಕೊಳ್ಳುವಂಥ ಸಂದರ್ಭ ಬಂದಾಗ ದ್ರೋಣರ ಪಾತ್ರವನ್ನು ನೀವು ನೋಡಬೇಕು. ಯಾಕೆ ದ್ರೋಣರ ಪಾತ್ರವನ್ನು ನೋಡಬೇಕು ಅಂತಂದರೆ, ಕಷ್ಟ ಸಹಿಷ್ಣು. ಬಹಳ ಬೇರೆ ಬೇರೆ ಕಡೆ ತಮ್ಮ ವಿದ್ಯಾಭ್ಯಾಸವನ್ನು ಮಾಡಿ ಅದನ್ನು ಪರಂಪರಾನುಗತವಾಗಿ ಕರಗತ ಮಾಡಿಕೊಂಡಂಥ ಒಬ್ಬ ಅತ್ಯಂತ ಶ್ರೇಷ್ಠ ಮೇಷ್ಟ್ರು. ಹಸ್ತಿನಾಪುರದಲ್ಲಿ ಮೇಷ್ಟ್ರು ಇದ್ದಂಥವರು ಕಾಲವಾಗ್ಬಿಟ್ರು ಅಥವಾ ಅಲ್ಲೇನೋ ವೇಕೆನ್ಸಿ ಇತ್ತು, ಅದ್ರ ಬಗ್ಗೆ ವಿವರಣೆ ನಮಗೆ ಭಾರತದಲ್ಲಿ ಸಿಗೋದಿಲ್ಲ. ಭೀಷ್ಮರು ಕರ್ಕೊಂಡ್ಬರ್ತಾರೆ ದ್ರೋಣರನ್ನ ಅಲ್ಲಿಗೆ, ವಿಸಿಟಿಂಗ್ ಪ್ರೊಫೆಸರ್ ಅಂತ. ಹಸ್ತಿನಾವತಿ ಕರ್ಕೊಂಡು ಬರ್ತಾರೆ. ಕರ್ಕೊಂಡ್ಬಂದು ಆಚಾರ್ಯರೇ ನೀವು ಇಲ್ಲಿದ್ದೆಲ್ಲ ಹೇಳ್ಕೊಡ್ಬೇಕು ಅಂತ ಹಂಗೆಲ್ಲ ಹೇಳ್ಕೊಡ್ತಾ ಇರ್ತಾರೆ. ಅಲ್ಲೂ ಕೆಲವು ವಿಚಾರಗಳೆಲ್ಲ ಅಪಭ್ರಂಶಗಳಿದೆ. ಅವ್ರು ಇವ್ರಿಗೆ ಹೇಳ್ಕೊಡ್ಲಿಲ್ಲ, ಏಕಲವ್ಯನಿಗೆ ಹೇಳ್ಕೊಡ್ಲಿಲ್ಲ ಅಂತದೆಲ್ಲ ಸುಳ್ಳು. ಪೂರ್ತಿ ನಿಮಗೆ ವಿಷಯ ಗೊತ್ತಾಗಬೇಕು ಅಂತಂದರೆ ಸಂಪೂರ್ಣವಾಗಿ ಮಹಾಭಾರತದ ಮೂಲವನ್ನು ಓದಬೇಕು. ನಮ್ಗೆ ಆಚಾರ ಸಂಸ್ಕೃತದಲ್ಲಿದೆ, ನಮಗೆ ಸಂಸ್ಕೃತ ಬರಲ್ಲ. ನಮಗೆ ಬರೋ ಸಂಸ್ಕೃತನೇ ಬೇರೆ, ಆಯ್ತಲ್ಲ. ಬರ್ದೇ ಇದ್ರೆ ತೊಂದರೆ ಇಲ್ಲ. ಮೂಲ ಭಾರತದ ಯಥಾವತ್ತಾಗಿರ್ತಕ್ಕಂತಹ ಅನುವಾದ ಬಹುತೇಕ ಎಲ್ಲ ಭಾಷೆಗಳಲ್ಲಿ ಇವತ್ತಿದೆ. ಅದನ್ನು ದಯಮಾಡಿ ಓದಿ. ತಥಾಕಥಿತವಾಗಿ ಬಂದಿರತಕ್ಕಂಥ ಸುಳ್ಳನ್ನು ನಾವು ನಂಬ್ಕೊಂಡ್ರೆ ನಮಗೆ ನಾವೇ ಮಾಡಿಕೊಂಡಂಥ ಮೋಸ ಆಗುತ್ತೆ. ಎಷ್ಟು ದಿವಸ ಮೋಸ ಮಾಡಿಕೊಳ್ಳೋದು? ಅದು ಹೇಗೂ ಇರಲಿ, ದ್ರೋಣರಲ್ಲಿ ಬಂದಿರ್ತಾರೆ. ಅವರು ಬೀಗ ಮಾಡಿದವ್ರಿಗೆ ಬೀಗದ ಕೈ ಮಾಡ್ದಲ್ಲೇ ಅನ್ನೋದು ಗೊತ್ತಿರುತ್ತೆ. ಸೊ ಹಾಗಾಗಿ ಎಲ್ಲವನ್ನ ಕೂಡ ತಮ್ಮ ಶಿಷ್ಯರಿಗೆ ಧಾರೆ ಎರೆದು ಕೊಟ್ಟಿರ್ತಾರೆ. ನಿಮ್ಗೆ ಗೊತ್ತಿರುತ್ತೆ, ಅದೇ ಮೇಷ್ಟ್ರು, ಅದೇ ರಮಾಕಾಂತ್ ಅರ್ಚೇಕರು ಕಾಂಬ್ಳಿ ಮತ್ತು ತೆಂಡೂಲ್ಕರ್ ಇಬ್ಬರಿಗೂ ಹೇಳ್ಕೊಟ್ಟವರು. ಯಾವುದಾದ್ರು ವಿಶೇಷವಾಗಿ ತೆಂಡೂಲ್ಕರ್ಗೆ ಹೇಳಿ ಕಾಂಬ್ಳಿಗೆ ಬಿಟ್ಕೊಟ್ಟಿದ್ದೀರಾ? ಇಲ್ಲ. ಹಾಗೆ ಅರ್ಜುನಂಗೆ ಇತ್ಯಾದಿಗಳಿಗೆಲ್ಲ ಹೇಳ್ಕೊಟ್ಟಿರ್ತಾರೆ. ನಿಮ್ಗೆ ಇನ್ನೊಂದು ಗೊತ್ತಿಲ್ಲ, ದುರ್ಯೋಧನಾದಿಗಳು ಕೂಡ ಬಿಲ್ ಬಿಡೋದು ಕಲ್ತಿರ್ತಾರೆ. ಈಗ MBBS ಸೇರಿಕೊಂಡಾಗ ಮೊದಲನೇ ಸರ್ತಿನಲ್ಲಿ ಒಂದು ಹೆಣ ಕುಯಿಸ್ಬಿಟ್ಟು ಯಾವ್ಯಾವ ಅಂಗಾಂಗ ಎಲ್ಲೆಲ್ಲಿರುತ್ತೆ ಅಂತ ಹೇಳಿರ್ತಾರೆ.
ಯಾಕೆಂದರೆ ನಾಳೆ ಬೆಳಗ್ಗೆ ಬ್ರೈನ್ ಆಪರೇಷನ್ಗೆ ಅಂತ ಅದೊಂದು ಕಿಡ್ನಿ ಮಾಡಿಬಿಟ್ರೆ ಕಷ್ಟ ಅಂತ ಆಗಿದೆ. ಮೊನ್ನೆ ಕೂಡ AMS ಅಲ್ಲಿ ಅವನಿಗೇನೋ ಎಡಗೈನಲ್ಲೇನೋ ತೊಂದರೆ ಆಗಿತ್ತು ಅಂತ ಬರೆದ್ರೆ ಇನ್ನೇನೋ ಯಾವುದೋ ಚಾರ್ಟನ್ನು ತೊಗೊಂಡೋಗಿ ಇನ್ನೇನೋ ಆಪ್ರೇಷನ್ ಮಾಡಿ ಇವತ್ತು ಅವನು ಕ್ರಿಮಿನಲ್ ಕೇಸ್ಗಿದ್ದಾನೆ ಏನು ಡಾಕ್ಟ್ರು. ಇಂಥ ಪರಿಸ್ಥಿತಿಗಳಿರುತ್ತೆ. ಅದಾದಮೇಲೆ ಎಲ್ಲವನ್ನ 4 ವರ್ಷಗಳಲ್ಲಿ ಓದಾದ್ಮೇಲೆ ನನಗೆ ಇಂಥದ್ರಲ್ಲಿ ತಜ್ಞತೆ ಬೇಕು ಅಂತಾದಾಗ ಆ MSc ಸೇರ್ಕೊಳ್ಳೋ ರೀತಿಯಲ್ಲಿ ಭೀಮ ಗದಾ ಯುದ್ಧಕ್ಕೆ ಸೇರ್ಕೊತಾನೆ, ಅರ್ಜುನ ಬಿಲ್ಲು ವಿದ್ಯೆಗೆ ಸೇರ್ಕೊತಾನೆ. ಹೀಗೆ ನಕುಲ ಸಹದೇವರನ್ನ ನಾವು ಮರಿತೀವಿ, ಮಹಾನ್ ಶೌರ್ಯರು ಅವರು. ನಾವು ಅವ್ರನ್ನ ಡಿಸ್ಕೌಂಟ್ ಮಾಡಿಬಿಡ್ತೀವಿ, ಯಂಗ್ಸ್ಟರ್ಸ್ ಅಂದ್ಬಿಟ್ಟು ಪ್ರಾಮುಖ್ಯತೆ ಕೊಡಲ್ಲ. ಯುಧಿಷ್ಠಿರಂಗೆ ಏನು ಹೇಳ್ತು ಅಂತಂದರೆ ಅವನು ನೇರ ಯಮನ ಅವತಾರ ಅಂತ ಹೇಳ್ತೀವಿ. ಈ ನಮ್ಮ ವಿಚಾರಗಳನ್ನು ತಿಳ್ಕೊಳ್ಳುವಂಥ ಸಂದರ್ಭದಲ್ಲಿ ಸತ್ಯವನ್ನು ನುಡಿತಕ್ಕಂಥದ್ದು ಬಹಳ ಪ್ರಮುಖವಾದ ಒಂದು ವ್ಯಾಲ್ಯೂ ಅಂತ ನಾನು ಇಲ್ಲೊಂದೇ ಕಡೆ ಎಲ್ಲ ಬಹಳಷ್ಟು ಕಡೆ ಹೇಳಿದ್ದೀನಿ. ಭಾರತೀಯ ಮೌಲ್ಯಗಳಲ್ಲಿ ಮೊದಲು ನಿಂತಕ್ಕಂಥದ್ದು ಸತ್ಯ ನುಡಿತಕ್ಕಂಥದ್ದು ಅಂತ. ಬಹಳ ದೂರ ಹೋಗೋದು ಬೇಡ. ಇಲ್ಲೇ ನಮ್ಮ ಸರ್ವಜ್ಞ ಬರ್ದ, ಅನ್ನವನ್ನು ಇಕ್ಕುವುದು ನನ್ನಿಯನ್ನು ನುಡಿಯುವುದು ತನ್ನಂತೆ ಇತರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಅಂತ. ಕರೆಕ್ಟ್ ಸರ್. 4ನೇ ಕ್ಲಾಸಲ್ಲಿ ನಮಗೂ ಇತ್ತು, 3 ನಂಬರ್ ಬಂದಿತ್ತು. ಮುಂದೆ ಇಂಥ ಬಸವಣ್ಣ ಜಾಗ ಇದ್ದಂಥವ್ರು ಕಾಯಕ ಮಾಡಬೇಕು ಅಂತ ಹೇಳಿದ್ರು, ಕಾಯಕದಲ್ಲಿ ಬಂದಂಥನ್ನು ತಗೋಬೇಕು ಅಂತ ಹೇಳಿದ್ರು, ನ್ಯಾಯಯುತವಾಗಿ ಅದನ್ನು ಸಂಪಾದನೆ ಮಾಡಬೇಕು ಅಂತ ಹೇಳಿದ್ರು. ಸ್ವಚ್ಛ ಕನ್ನಡದಲ್ಲೆಲ್ಲ ಬರ್ಕೊಟ್ರು. ಎಲ್ಲ ಬರ್ಕೊಟ್ಟಾದ್ಮೇಲೆ ಏನು ಹೇಳಿದ್ರು, ನೋಡಪ್ಪ ಕಾಯಕ ಮಾಡಿದಿ, ಸಂಪಾದನೆ ಮಾಡಿದಿ, ಇಷ್ಟಲಿಂಗದ ಪೂಜೆಯನ್ನು ಮಾಡಿದಿ, ಕಾಯಕಕ್ಕೆ ಹೋಗಿ ಸಂಪಾದನೆ ಮಾಡಿದಿ, ನ್ಯಾಯಯುತವಾಗಿ ಬಂದಂಥ ಸಂಪಾದನೆಯನ್ನು ಅವತ್ತೇನು ಬಂದಿತ್ತು ಅದನ್ನು ಮನೆಯ ಗೃಹಿಣಿ ಶರಣೆಗೆ ಕೊಟ್ಟಿದ್ದಿ, ಅವರು ಅಡುಗೆ ಎಲ್ಲ ಮಾಡಿದ್ದಾರೆ. ಇವತ್ತು ನೀನು ಪುಣ್ಯವಂತ, ನಿನಗೆ ಅನ್ನ ಸಿಕ್ಕಿದೆ. ನಿನ್ನಂಗೆ ಪುಣ್ಯವಂತರು ಇನ್ನೊಬ್ರು ಇಲ್ದಲ್ಲೇ ಇರ್ಬೋದು. ಯಾರು ಇದ್ದಾರ ಅಂತ ಅವ್ರನ್ನ ಕಾಯಿ, ನೀನು ಊಟದ ಸಂದರ್ಭಕ್ಕೆ ಬರ್ಬೋದು. ಇವತ್ತು ನನಗೆ ಸಿಕ್ಕಲಿಲ್ಲ, ಭಗವಂತ ನನ್ನ ಕರುಣೆ ತೋರಿಸಲಿಲ್ಲ, ನನಗೆ ನಾವು ಇದೆಯಾ ಅಂತ ಕೇಳ್ಕೊಂಡು ಬರ್ಬೋದು ಅಂಥವ್ರನ್ನ ಕರಿ. ಶಿವ ರೂಪದಲ್ಲಿ ಬಂದಿರ್ತಾನೆ, ನೀನು ಅವನು ಕೊಡು. ಅವನು ಕೊಟ್ಟು ತಿಂದು ಮಿಕ್ಕಿದ್ದಕ್ಕೆ ಪ್ರಸಾದ ಅಂತ ಕರಿತೀವಿ, ಏನು ಕೊಡ್ತೀವೋ ಅದಕ್ಕೆ ದಾಸೋಹ ಅಂತ ಕರಿತೀವಿ. ಅದು ಹಸಿದವರಿಗೆ ಅನ್ನವನ್ನು ಇಕ್ಕಲಿಬೇಕು ಅಂತ ದಾಸರು ಬಂದರು. ಬಸವಣ್ಣ ಬೇರೆ ದಾಸರು ಬೇರೆನಾ? ಇಲ್ವಲ್ಲ. ಅನ್ನ ಇಡೋದು ಮುಖ್ಯ. ಯಾಕೆಂದರೆ ಕಲಿಯುಗೆ ಅನ್ನಗತ ಪ್ರಾಣ ಅಂತ. ಕಲಿಯುಗದಲ್ಲಿ 2 ದಿನ ಊಟ ಮಾಡದೇ ಇದ್ರೆ ಮನುಷ್ಯ ಸತ್ತು ಹೋಗ್ತಾನೆ ಅಂತ. ಹಾಗಾಯಿತು. ನೆಕ್ಸ್ಟ್ ಏನು ಮಾಡಿದ್ರು ಸರ್ವಜ್ಞರು ಹೇಳಿದ್ದು ಅಂದರೆ ನನ್ನಿಯನ್ನು ನುಡಿಯುವುದು ಅಂತ. ಗ್ರಾಚಾರ ರೀ, ನಮ್ಗೆ ಸಂಸ್ಕೃತ ಅಷ್ಟೇ ಅಲ್ಲ, ಕನ್ನಡನೂ ಬರ್ತಾ ಇಲ್ಲ ಈಗ. ನನ್ನಿ ಅನ್ನೋ ಪದನ ಕೇಳಿದೆ ನಾನು. ಸುಮಾರು ಜನ ಸ್ನೇಹಿತರನ್ನು ಕೇಳಿದೆ. ವಿದ್ಯಾಕಾಶಿ ಅನ್ನಿಸ್ಕೊಂಡಿಂತ ಧಾರವಾಡದಲ್ಲೇ ಕೇಳಿದೆ ಈ ಥರ ಒಂದು ಸಭೆಯಲ್ಲಿ. ಸರ್ವಜ್ಞನ ನಾಡು ಅಂತ ಕರೆಸ್ಕೊಂಡಿದ್ದ ಹಾವೇರಿನಲ್ಲೇ ಇಲ್ಲ, ಇನ್ನೆಲ್ಲಿ. ಆವಾಗ ನೋಡಿದ್ರೆ ನನ್ನಿ ಅಂತಂದರೆ ಅದು ಅಚ್ಚ ಕನ್ನಡ ಪದ, ಸತ್ಯಕ್ಕೆ ಇರ್ತಕ್ಕಂಥ ಪದ ನನ್ನಿ ಅಂತ. ನಮ್ಮ ಸೋಮೇಶ್ವರವರು ಮುಂದಿನ ಎಪಿಸೋಡ್ನಲ್ಲಿ ಪದ ಪರಿಚಯ ಮಾಡಿಕೊಡುವಾಗ ಅದನ್ನು ಖಂಡಿತ ಮಾಡಿಕೊಡ್ತಾರೆ. ತನ್ನಂತೆ ಇತರರ ಬಗ್ಗೆ ದೊಡ್ಡ ಕೈಲಾಸ ಭಿನ್ನಾಣವಕ್ಕು ಅಂತ ಹೇಳಿದ. ನಿನಗೆ ಆಗ್ತಕ್ಕಂಥ ತೊಂದರೆ ನನಗಾಯಿತು ಅಂತ. ಇದೇ ಒಬ್ಬ ದುರ್ಯೋಧನನಿಗೆ ಅವನ ಹೆಂಡತಿ ಗೊತ್ತಾಯ್ತಲ್ಲ, ಅವಳನ್ನ ಈ ಥರ ಕರೆದಿದ್ದಿದ್ರೆ ನಾವು ಹೆಸರು ಹೇಳೋದು ಬೇಡ ಪಾಪ, ಇನ್ನು ಅವಳು ಹೆಣ್ಣೆ, ಗೊತ್ತಾಯ್ತಲ್ಲ. ಅವನಿಗೇನು ಅನ್ನಿಸ್ತಿತ್ತು ಅವತ್ತು? ಖುಷಿ ಅನ್ನಿಸ್ತಿತ್ತೇನೋ. ಊರ ಮನೆ ಹುಡುಗಿರಿ ಓಡೋಗ್ಬಿಟ್ಲಂತೆ. ನಿಮ್ಮನೆ ಹುಡುಗಿ ಓಡೋಗಿದ್ರೆ ಹಂಗೆ ಡಾಣ ಡಂಗುರ ಪ್ರಚಾರ ಮಾಡ್ತೀರಾ? ಪೋಕ್ಸೋ ಕಾಯ್ದೆನಲ್ಲಿ ಮಾಧ್ಯಮದವ್ರ ಮೇಲೆ ಅದಕ್ಕೋಸ್ಕರ ಅಂಕುಶ ಹಾಕಿದ್ದಾರೆ. ಯಾವ್ದಾದ್ರು ಆ ಥರ ತೊಂದರೆಗೊಳಪಟ್ಟ ಹುಡುಗಿಯ ಒಂದು ವೇಳೆ ಶಾಲೆ ವಿದ್ಯಾರ್ಥಿ ಆಗಿದ್ರೆ ಶಾಲೆಯ ಯೂನಿಫಾರ್ಮ್ ಕೂಡ ತೋರಿಸ್ಕೊಡುದು ಅಂತ ಹೇಳಿದ್ದಾರೆ. ಇಷ್ಟು ನಮ್ಮ ಸಮಾಜದಲ್ಲಿ ಅವ್ರಿಗೆ ರಕ್ಷಣೆ ಕೊಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಾವೇನು ಮಾಡಿದ್ವಿ? ಮೇ ಬಿ ಧೃತರಾಷ್ಟ್ರಂಗೆ ಕಾಂಡಲ್ನೇ ಇರ್ಬೋದು, ದುರ್ಯೋಧನನಿಗೆ ಒಂದು ಸದಿಚ್ಛೆ ಇಲ್ಲದನ್ನೇ ಇರ್ಬೋದಾಗಿತ್ತು, ಕುಕೃತ್ಯಕ್ಕೆ ಪ್ರೇರಣೆ ಆಗಿರ್ಬೋದಾಗಿತ್ತು. ದ್ರೋಣಾಚಾರ್ಯ ಕಣ್ಣನ್ನು ಆ ಕಡೆ ತಿರ್ಸ್ಕೊಂಡು ಇದ್ಬಿಟ್ರು, ಭೀಷ್ಮಾಚಾರ್ಯ ತಲೆ ಕೆಳಗಾಕ್ಬಿಟ್ರು ಅಂತ ಅನ್ಕೊಂಬೇಡ. ತನ್ನಂತೆ ಇತರರ ಬಗೆದೊಡೆ ಅಂತ ಅನ್ನಿಸ್ಬೇಡವಾ?
ದೇರ್ ಆರ್ 2 ವರ್ಡ್ಸ್ ಇನ್ ಇಂಗ್ಲೀಷ್. ಒಂದು ಸಿಂಪತಿ ಅಂತ, ಇನ್ನೊಂದು ಎಂಪತಿ ಅಂತ. ಸಿಂಪತಿ ಅಂದರೆ ಕನಿಕರ, ಆದ ಘಟನೆ ಆದ ಮೇಲೆ ನಾವು ತೋರಿಸ್ತಕ್ಕಂಥದ್ದು ಕನಿಕರ. ಘಟನೆ ಆಗದೇ ಇರೋ ಥರ ತಡಿತಕ್ಕಂಥದ್ದು ಇದೆಯಲ್ಲ, ಅದು ಎಂಪತಿ ಅಂತ. ತನ್ನಂತೆ ಇತರರ ಬಗೆದೊಡೆ ಕೈಲಾಸ ಭಿನ್ನಾಣಕ್ಕೂ, ಬೇರೆ ಕೈಲಾಸ ಯಾಕೆ ಬೇಕೋ, ಇಲ್ಲೇ ಆನಂದವಾಗಿದ್ಬಿಡು ಅಂತ ಸರ್ವಜ್ಞ ಹೇಳಿರ್ತಕ್ಕಂಥದ್ದು. ಹೀಗೆ ದ್ರೋಣಾಚಾರ್ಯರು ಆಗ ಮಾಡಿದಂತಹ ಒಂದು ಕುಕೃತ್ಯ ಏನಿತ್ತು ಸುಮ್ಮನಿದ್ದಿದ್ದು. ಮತ್ತು ಈ ಮಿಸೈಲ್ ಟೆಕ್ನಾಲಜಿ ಎಲ್ರಿಗೂ ಗೊತ್ತು. ಇಸ್ರೇಲು, ಇರಾನು ಇವೆಲ್ಲ ಆಗೋಗ್ಬಿಟ್ಟು ಐರನ್ ಡ್ರೋಮು ಅದು ಇದು ಎಲ್ಲ ಗೊತ್ತಾದ್ಮೇಲೆ ನಮ್ಗೆ ಅನ್ಸಕ್ಕೆ ಶುರುವಾಗ್ಬಿಟ್ಟಿದೆ, ಓ ಹಿಂಗೆ ಹೋಗುತ್ತೆ, ಅದು ಹಿಂಗೆ ತಡೆದೋಗುತ್ತೆ ಅಂತ. ಅಶ್ವತ್ಥಾಮಂಗೆ ಅದನ್ನು ಕೊಡ್ತಕ್ಕಂತಹ ಅಧಿಕಾರ ದ್ರೋಣರಿಗಿರಲಿಲ್ಲ. ಬ್ರಹ್ಮಾಸ್ತ್ರವನ್ನು ಉಪಯೋಗ ಮಾಡ್ತಕ್ಕಂಥ ಜ್ಞಾನವನ್ನು ಅಶ್ವತ್ಥಾಮನಿಗೆ ಕೊಡುವಂತಹ ಶಕ್ತಿ, ಅಧಿಕಾರ ದ್ರೋಣರಿಗಿರಲಿಲ್ಲ. ದ್ರೋಣರು ಏನು ಮಾಡಿಬಿಡ್ತಾರೆ, ಪುತ್ರ ಪ್ರೇಮದಿಂದ ಆ ಒಂದು ಕಲೆಯನ್ನು, ಬ್ರಹ್ಮಾಸ್ತ್ರವನ್ನು, ವಿದ್ಯೆಯನ್ನು ಅಶ್ವತ್ಥಾಮನ್ ಹೇಳಿಕೊಟ್ಟಿರ್ತಾರೆ. ಅಲ್ಲಿದೆಲ್ಲ ನಾರ್ತ್ ಕೊರಿಯಾ ಅಂತ ಎಲ್ಲರೂ ಗೊತ್ತಲ್ಲ. ಅವನ ಕಂಡ್ರೆ ಯಾಕೆ ಹೆದರ್ತಾರೆ ಹೇಳಿ? ಹಾರಿಸ್ತೀನಿ ಅಂತ. ಬ್ರಹ್ಮಾಸ್ತ್ರವನ್ನು ಹಾಗೆ ತಿಳ್ಕೊಳ್ಳಿ. ಅಷ್ಟೇ ಅಲ್ಲ, ಎದುರುಗಡೆ ಇರ್ತಕ್ಕಂಥವನು ಯಾವುದೋ ಪುಡಿ ಹೂಳ, ನಮ್ಮಲ್ಲಿ ಹೇಳ್ತೀವಲ್ಲ, ಲಾಸ್ಟ್ ಬ್ಯಾಟ್ಸ್ಮನ್ ಬಂದಾಗ ಇವನು ಬೌಲಿಂಗು ಸಿಕ್ಕಾಪಟ್ಟೆ ಹಾಕೋದು, ಲಾಸ್ಟ್ ವಿಕೆಟ್ ತೆಗೆದ್ಬಿಟ್ಟು ಗಾಯ ಅನ್ನೋದು. ತೆಗಿಬೇಕಾಗಿತ್ತು ಡಬಲ್ ಸೆಂಚುರಿ ಹೊಡೆಯೋಕ್ಕೆ ಮುಂಚೆ ಅವ್ನ ವಿಕೆಟ್ನ. ಅವಾಗ ನಿನ್ನ ಬೌಲರ್ ಅಂತ ಒಪ್ಕೋತಿದ್ದೆ. ಅವ್ನು ಯಾವನಿಗೋ ಬ್ಯಾಟ್ ಇಟ್ಕೊಳ್ಳೋಕೆ ಬರಲ್ಲ, ಬಲ್ಲಂಗ್ ಗೊಚ್ಚಿಗೆ ಅವನಿಗೆ ಹಾಕ್ಬಿಟ್ಟು ಅಂತ. ಆ ಥರ ದ್ರೋಣರು ಏನು ಮಾಡ್ತಾರೆ ಅಂದರೆ, ಯುದ್ಧ ಸಂದರ್ಭದಲ್ಲಿ ತಾವು ಯುದ್ಧ ಮಾಡ್ತಿರ್ತಕ್ಕಂಥವ್ರಿಗೆ ಕೇವಲ ಸಣ್ಣ ಸಣ್ಣ ಸೈನಿಕರು ಇರ್ತಾರೆ. ಆ ಸಣ್ಣ ಸಣ್ಣ ಸೈನಿಕರ ಮೇಲೆ ಬ್ರಹ್ಮಾಸ್ತ್ರವನ್ನು ಬಿಡ್ತಾರೆ. ಅದರಿಂದನೇ ನಿಮ್ಗೆ ಅವತ್ತಿಂದ ಬಂದಿದ್ದು ಗಾದೆ ಏನು, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಬಂತು. ಯಾಕೆ ಅದನ್ನು ಮಾಡಿರ್ತಾರೆ ದ್ರೋಣರು ಅಂತಂದರೆ, ವ್ಯಾಸರು ಹೇಳ್ತಾರೆ ಆ ಸಂದರ್ಭದಲ್ಲಿ, ಇವತ್ತು ದ್ರೋಣರು ಹೋಗ್ತಿರ್ತಕ್ಕಂಥದ್ದನ್ನು ನೋಡ್ತು ಅಂತಂದರೆ ನಮಗೆ ಸೋಲು ಖಚಿತ ಅಂತ ಹೇಳ್ತಾರೆ ವ್ಯಾಸರು. ಗೊತ್ತಾಗ್ಬಿಡುತ್ತೆ ಅವ್ರಿಗೆ, ಇವತ್ತು ನಾವು ಸೋತ್ವಿ, ದಿ ವೇ ಇನ್ ವಿಚ್ ದಿ ದ್ರೋಣ ಇಸ್ ಫೈಟಿಂಗ್ ಅಂತ. 1,00,000 ಜನರನ್ನ ಕೊಂದಿರ್ತಾರೋ. ನಮ್ಗೆ ಇವಾಗೆಲ್ಲ ಬಬ್ರುವಾಹನ ಪಿಕ್ಚರ್ ನೋಡಿದಾಗ ತೋರಿಸ್ತಾರಲ್ಲ, 1 ಬಾಣ ಬಿಟ್ಟರೆ 10 ಬಾಣ ಹೋಗುತ್ತೆ ಅಂತ. ಅವತ್ತೇನಂದ್ವಿ, ರೀಲ್ ಬಿಟ್ಟ ಅಂದ್ವಿ. ಇವತ್ತು ಅಲ್ಲಿ ಆರಿಸಿದಾಗ ಒಂದು ಹೋಗಿ ಅಂತ ಹೋಗುವಾಗ ಕಾಣುತ್ತೆ ನಿಮಗೆ. ಆ ಕಲೆ ಕರಗತವಾಗಿತ್ತು. ಬಾಣ ಅಂತಂದ್ರೆ ನೀವು ಹಿಂಗೆ ಇಟ್ಕೊಂಡು ಹಿಂಗೆ ಬಿಡೋದು ಅಂತಲ್ಲ, ಶಸ್ತ್ರಾಸ್ತ್ರಗಳು ಅಂತ ಕರೆದಿದ್ವಿ ನಾವು. ಶಸ್ತ್ರ ಬೇರೆ, ಅಸ್ತ್ರ ಬೇರೆ. ಪಾಶುಪತಾಸ್ತ್ರವನ್ನು ತೆಗೆದುಕೊಂಡಿದ್ದ ಅಂತ ಹೇಳ್ತಾರೆ. ಒಂದು ನ್ಯೂಕ್ಲಿಯರ್ ಬಾಂಬ್ ತಯಾರು ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ರು ಅಂತ ನಮಗೆ ಗೊತ್ತಾಗಿದೆ. ಈ ದೇಶದಲ್ಲಿ ಅದನ್ನು ಪ್ರಯತ್ನ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟು ಗುಟ್ಟಾಗಿ ಮಾಡಿದ್ರು ಅಬ್ದುಲ್ ಕಲಾಂ ಅನ್ನೋರು ಗೊತ್ತಿದೆ. ಅದನ್ನು ಸಾಗಿಸೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ರು ಅನ್ನೋದು ಗೊತ್ತಿದೆ. ಇವತ್ತಿನ ದಿವಸ ಇಂಟರ್ವ್ಯೂ ಎಲ್ಲ ಯೂಟ್ಯೂಬಲ್ಲಿದೆ ನೋಡಿ. ಅಲ್ಲಿ ಹೇಳ್ತಾರವರು, ಬಹಳ ಒಂಥರ ರಹಸ್ಯವಾಗಿ ಮಾಡಿ ಅದನ್ನು ತೆಗೆದುಕೊಂಡು ಹೋಗಿ ರಾಜಸ್ಥಾನದಲ್ಲಿ ಒಂದು ಮರುಭೂಮಿನಲ್ಲಿ ತೆಗೆದುಕೊಂಡು ಹೋಗಿ ಆ ಮರುಭೂಮಿನಲ್ಲಿ ಅದರದ್ದು ಪರೀಕ್ಷೆ ಮಾಡಿ ಸರಿ ಹೋಯ್ತಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಅದಕ್ಕೆ ಆ ಪ್ರಾಜೆಕ್ಟ್ಗೆ ಒಂದು ಹೆಸರಿಟ್ಟಿದ್ರು, ಬುದ್ಧ ನಕ್ಕಾಗ ಅಂತ. ಬುದ್ಧ ಲಾಫ್ಸ್ ಅಂತ ಆ ಪ್ರಾಜೆಕ್ಟ್ ಹೆಸರು. ಇವಾಗ ನೀವು ಯೂಟ್ಯೂಬ್ ಹಾಕಿದ್ರೆ ಗೊತ್ತಾಗುತ್ತೆ. ಈಗಿನ ಥರ ಮೊಬೈಲ್ ಇರಲಿಲ್ಲ, ಏನೂ ಇರಲಿಲ್ಲ. ಭಾಳ ರಹಸ್ಯವಾಗಿ ವಿಷಯ ಮಾಡಬೇಕಾಗಿತ್ತು. ಆ ಸಂದರ್ಭ ಎಲ್ಲ ತೆಗೆದುಕೊಂಡ್ರು. ಪೋಖ್ರಾನ್ ಅಂತ. ಇವತ್ತು ನಮಗದು ಟೂರಿಸ್ಟ್ ಸ್ಪಾಟು ಅಲ್ಲ. ರಾಜಸ್ಥಾನಕ್ಕೆ ಯಾರು ಹೋದರೆ ಪೋಖ್ರಾನ್ಗೆ ಹೋಗ್ತೀರಾ ಅಂತ ಕೇಳ್ತಾರೆ. ಹೋಗ್ಬಿಟ್ಟು ನೋಡ್ಕೊಂಬರ್ಬೇಕು. ಅಲ್ಲೇನು ಇಲ್ಲ ನೋಡೋಕ್ಕೆ, ಸುಮ್ಮನೆ ನೋಡ್ಕೊಂಬರ್ಬೇಕು ಅಷ್ಟೇ. ಅಲ್ಲಿ ಆ ಪೋಖ್ರಾನ್ ನನ್ನ ಸಂದರ್ಭದಲ್ಲಿ ಮಾಡಿದಾಗ ಇಡೀ ರಾತ್ರಿ ವಾಜಪೇಯಿ ಅವರು ಎದ್ದು ಕೂತಿರ್ತಾರೆ. ಇಡೀ ರಾತ್ರಿ ಇದು ಸಕ್ಸಸ್ ಆಯಿತೋ ಬಿಡ್ತು ಅಂತ. ಕೊನೆಗೆ ಅಲ್ಲೆಲ್ಲಿಂದನೋ ಒಂದು ಟೆಲಿಫೋನ್ ಮುಖಾಂತರ ಅವ್ರು ಬರುತ್ತೆ. ಆನ್ಸರ್ ಇಷ್ಟೇ, ಬುದ್ಧ ನಕ್ಕ ಅಂತ. ಅವತ್ತಿನಿಂದ ನಮ್ಮ ರಾಷ್ಟ್ರಕ್ಕೆ ಪ್ರಾಪಂಚಿಕವಾಗಿ ಒಂದು ಮಾನ್ಯತೆ ಸಿಕ್ತು. ಈಗ ನಮ್ಮ ತಂಟದಲ್ಲಿ ಯಾರನ್ನ ಮೈ ಅಂತ ಸುಮ್ಮನೆ ಕಾಲು ಕೆದರ್ಕೊಂಡು ಜಗಳಕ್ಕೆ ಬರಲ್ಲ. ಅಂತಹ
ಮಹಾಭಾರತದ ಯುದ್ಧದಲ್ಲಿ ಕಂಡುಕೊಂಡಿದ್ರು. ಬಾಣ ಬಿರುಸುಗಳು ಅಂತ ಬರುತ್ತೆ. ನರಕಾಸುರನನ್ನ ವಧೆ ಆದ ತಕ್ಷಣ ಆಕಾಶವೆಲ್ಲ ಬಾಣ ಬಿರುಸುಗಳಿಂದ ತುಂಬಿತ್ತು ಅಂತ. ಅಲ್ಲಿಗೆ ನಿಮಗೆ ಕೆಮಿಕಲ್ ರಿಯಾಕ್ಷನ್ ಹಾಕಿ ಇಲ್ಲಿ ಬೆಂಕಿ ಹಚ್ಚಿದ್ರೆ ಮೇಲ್ಗಡೆ ಹೋಗಿದ್ದು ಸಿಡಿದು ಬಣ್ಣ ಬಣ್ಣಗಳನ್ನ ಕೊಡಬೇಕು ಅಂತ ಗೊತ್ತಿತ್ತಲ್ವ ನಮಗೆ. ಯೋಚನೆ ಮಾಡಿ. ಹಾಗಾಗಿ ಅಂತಹ ವಿಶೇಷವಾದ ಜ್ಞಾನವನ್ನು ಪಡ್ಕೊಂಡಿತ್ತು. ಅದಕ್ಕೆ ಸಂಶೋಧನೆಗಳಾಗ್ತಾ ಇದೆ, ಆಗಬೇಕು. ನಾನು ಆಗಲೇ ಹೇಳಿದ್ದೀನಿ, ನನಗೆ ಸಂಶೋಧನೆಗಳಿಗೆಲ್ಲ ತಲೆ ಕೆಡಿಸ್ಕೊಳ್ಳೋಷ್ಟು ಆಯುಸ್ಸಿಲ್ಲ. ತಾಸು ಬಾರಿಸುತ್ತಿದೆ ಕೇಳಿದೆಯಾ ಅಂತ ದಾಸರು ಎಚ್ಚರಿಸ್ಬಿಡ್ತಾರೆ, ನಾಳೆ ನಿಂದೇ ಪಾಸ್ಪೋರ್ಟು ಅಂತ. ಅದಕ್ಕೆ ಭಾಳ ವಿಶೇಷವಾಗಿ ರಸವತ್ತಾಗಿರ್ತಕ್ಕಂಥ ಸುಭಾಷಿತ ಇದೆ. ಈ ರಾಜರುಗಳಿಗೆಲ್ಲ ಹೊಗಳಬಿಟ್ರು ಅಂತ ಇರ್ತಿದ್ರು. ಅವನು ಯಾವತ್ತೋ ಒಂದಿನ ಹೇಳ್ದ, ಒಂದು ಕವಿತೆ ಓದಿ ಹೇಳ್ದ, ಹೆಂಡತಿ ಜೊತೆ ಜಗಳಕ್ಕೆ ಹಾಕ್ಬಿಟ್ಟಿದ್ದ ಅಂತ ಕಾಣುತ್ತೆ ಅಂತಃಪುರದಲ್ಲಿ. ಇವನಿಗೆ ಅದು ರುಚಿಸ್ಲಿಲ್ಲ. ಯಾರಿಗೆ? ರಾಜಂಗೆ. ಇವನಿಗೆ ಮರಣದಂಡನೆ ಹಾಕುವುದು. ಆ ಕವಿ ಹೆಸರು ಬುಕ್ಕುಂಡ ಅಂತ. ಏನಂತ ಅವನ ಹೆಸರು? ಬುಕ್ಕುಂಡ ಅಂತ ಅವನ ಹೆಸರು. ಸರಿ, ಮರಣದಂಡನೆ ದಿನ ಬಂತು. ಕೊನೆ ಆಸೆ ಏನಪ್ಪ ಕೇಳೋದು, ಇನ್ನೊಂದು ಕವನ ಬರೆದ್ಬಿಟ್ಟಿದ್ದೀನಿ, ಓದ್ಬಿಡ್ಲ ಅಂತ. ಹೆಂಗೋಸ ಆಯ್ತಾನೆ, ಓದ್ಕೊಳ್ಳಿ, ಹೋಗಿ ಓದ್ಬಿಟ್ರು. ಆಗ ಅವನು ಹೇಳ್ತಾನೆ, ಭಟ್ಟಿರ್ ನಷ್ಟ ಭಾರವೀ ನಷ್ಟ ಭಿಕ್ಷು ನಷ್ಟ ಭೀಮಸೇನೋಪಿ ನಷ್ಟ ಬುಕ್ಕುಂಡೋಹಂ ಭೂಪತಿ ತ್ವಂ ಅಂದ್ಬಿಡ್ತಾನೆ. ಸಾಕು ನಿಲ್ಲಿಸ್ಕೊಂಡ್ಬಿಡ್ತಾನೆ ರಾಜ. ಏನಂಗಂದ್ರೆ ಅಂತ ಕೇಳ್ತಾರೆ. ಸಂಸ್ಕೃತ ಬಿಟ್ಟರಲ್ಲ, ಗೊತ್ತಾಗಲ್ಲ. ಭಟ್ಟಿ ಅಂತ ಒಬ್ಬ ಕವಿ ಇರ್ತಾನೆ, ಅವನು ಸತ್ತೋದ ಅಂತಾನೆ. ಸರಿ, ಭಾರವಿ ಅವನು ಸತ್ತೋದ. ಭಿಕ್ಷು ಒಬ್ಬ ಭಿಕ್ಷುಕ ಇದ್ದ, ಅವನು ಸತ್ತೋದ. ಭೀಮಸೇನೋಪಿ ನಷ್ಟ, ಭೀಮಸೇನನ್ನು ಸತ್ತೋಗ್ಬಿಟ್ಟ. ಬುಕ್ಕುಂಡು ಬಾಬಾ ಬಿ ಬೂ ಗೊತ್ತಲ್ಲ, ನಾನು ಬುಕ್ಕುಂಡ. ಭೂಪತಿತ್ವ ನಾನು ನೆಗೆದು ಬಿಟ್ರೆ ನೆಕ್ಸ್ಟ್ ನಿಂತಾರ. ಅದಕ್ಕೆ ಮಾಡೋದಂದ್ರೆ ಕ್ಯಾನ್ಸಲ್. ಹಾಗೆ ಯಾರಿಗೆ ಯಾವ ಕ್ಷಣದಲ್ಲಿ ಅಂತಕ ಬರ್ತಾನೆ ಅಂತ ಗೊತ್ತಿಲ್ಲ. ದಾಸರು ಹೇಳ್ತಾರೆ, ಅಂತಕನ ದೂತನಿಗೆ ಕಿಂಚಿತ್ತು ದಯವಿಲ್ಲ. ಇಂತಹ ಎಲ್ಲ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ಉತ್ತಮ ಸಾರಗಳನ್ನು ಇಟ್ಕೊಂಡಿರ್ತಕ್ಕಂಥದ್ದನ್ನು ತಿಳ್ಕೊಂಡಂಥ ದ್ರೋಣರು ನಿರಪರಾಧಿಗಳ ಮೇಲೆ ಯುದ್ಧ ಅಂದರೆ ಹಾಗೇನೆ 18 ದಿವಸಗಳಲ್ಲಿ 18 ಅಕ್ಷೋಹಿಣಿ ಸೈನ್ಯ ನಿರ್ನಾಮವಾಗ್ಬಿಡುತ್ತೆ. ಏನೂ ಪಾಪ ಮಾಡದೇ ಇರತಕ್ಕಂಥ ಅವರ ಹೆಂಡತಿಯರು ವಿಧವೆಯರಾಗ್ಬಿಡ್ತಾರೆ. ರಕ್ತದ ಕೋಡಿ ಹರಿದೋಗುತ್ತೆ. ಮಕ್ಕಳುಗಳು ಅನಾಥರಾಗ್ಬಿಡ್ತಾರೆ. ಡಿವ್ಯಾಸ್ಟೇಟಿಂಗ್. ಎಷ್ಟು ಅನಿಸುತ್ತೆ ನಮಗೆ. ಯಾಕಾಯಿತು ಅಂತ ಕೇಳ್ತಾನೆ. ಆಗ ನಾವು ಅಲ್ಲಿಗೆ ಹೋಗಬೇಕಾಗುತ್ತೆ. ಧರ್ಮ ಅಧರ್ಮ. ಪುನಃ ಪುಟ್ಟಣ್ಣ ಕನ್ನಡರ ಚಿತ್ರದ ಹಾಡು ಎಲ್ಲ ಇಂಪ್ಯಾಕ್ಟ್ ಆಗುವಂಥದ್ದು ನಾವು ಕೇಳಲ್ಲ. ಸಾವಿರ ಸಾವಿರ ಯುಗ ಯುಗ ಕಳೆದರೂ ಸಾಗಿದೆ ಸಂಗ್ರಾಮ, ದುರ್ಜನ ಸರ್ಜನ ಸಂಗ್ರಾಮ, ದುರ್ಜನ ಸರ್ಜನ ಸಂಗ್ರಾಮ. ಸೇಮ್ ಪದಾವಳಿ ಪಂಡ ಒಬ್ಬ ಸನ್ಯಾಸಿ ಕೈ ಹೇಳಿಸ್ತಾ ಇದ್ದಾನೆ ಹಾಡು. ದಯವಿಟ್ಟು ಯೂಟ್ಯೂಬಲ್ಲಿ ಇವತ್ತೇ ಹೋಗಿ ನೋಡಿ, ಆ ಸೀನ್ ನೋಡಿ. ಆ ಊರಿನ ಸಾಹುಕಾರ ಮಾಡಿದಂಥದ್ದು, ಆ ಸನ್ಯಾಸಿನ ತನ್ನ ಕಾಲು ಕೆಳಗಡೆ ಹಾಕಿ ಹೊಸಕ್ತಾ ಇರೋದು. ಅದಕ್ಕೆ ಅವನ ಚೇಲ, ಅವನು ಅವನಿಗೆ ಮುಸ್ರಿ ಕೃಷ್ಣಮೂರ್ತಿ, ಅವನಿಗೇನೋ ಕನೆಕ್ಷನ್ ಕಾಳಪ್ಪ ಅಂತ ಹೆಸರಿಟ್ಟಿರ್ತಾರೆ. ಅವನು ಹೇಳ್ತಾನೆ, ಸಾಹುಕಾರರೇ ಧರ್ಮ ಎಲ್ಲಿದೆ ಅಂತ. ಅವನು ಕೇಳೋದು, ನಿಮ್ಮ ಕಾಲು ಕೆಳಗಡೆ ಬಿದ್ದು ವಿಲವಿಲವಿಲ್ಲ ಅಂತ ಒದ್ದಾಡ್ತಾ ಇದ್ದಾರೆ. ಆಗಿದ್ದಂತಹ ಒಂದು ಘಟನೆ ಬಗ್ಗೆ ಮರುಗಳು ಎಷ್ಟೋ ಜನ ಸತ್ತೋಗ್ಬಿಟ್ರು ಅಂತಂದರೆ, ವಿ ವಿಲ್ ಹೋಲ್ಡ್ ಇನ್ ಇನ್ಕ್ವೈರಿ ಅಂತಾರೆ. ಕನೆಕ್ಷನ್ ಕಾಳಪ್ಪಗಿಂತ ಹತ್ತಲ್ವ ಇದು? ಯೋಚನೆ ಮಾಡಿ, ಯೋಚನೆ ಮಾಡಿ. ಅಂತಹ ದ್ರೋಣರು ಮಾಡಿದಂಥ ಹೀನ ಕೃತ್ಯಕ್ಕೆ ತಕ್ಕದಾದ ಶಿಕ್ಷೆ ಏನು ಅಂತ ಬರುತ್ತೆ. ಒಂದು ಕಡೆ ದ್ರೋಣರ ಪ್ರತಾಪ, ಅವ್ರ ಕೈಲಿದ್ದಂತಹ ವಿದ್ಯೆಗಳು, ಮತ್ತೊಂದು ಕಡೆ ಸಜ್ಜನರಿಗೆ ತೊಂದರೆ ಆಗ್ತಾ ಇದೆ. ಈಗ ಈ ಸಂದರ್ಭದಲ್ಲಿ ಮಾಡಬೇಕು, ದ್ರೋಣನ ನಿಲ್ಲಿಸಬೇಕು. ಆಗ ಕೃಷ್ಣ ಬರ್ತಾನೆ. ವ್ಯಾಸರು ಬರೋದಿಲ್ಲ, ಕೃಷ್ಣನ ಮುಖಾಂತರ ಹೇಳಿಸ್ತಾರೆ. ಏನಂತ ಹೇಳಿಸ್ತಾರೆ ಅಂದರೆ, ಇದೊಂದು ಸಂದರ್ಭದಲ್ಲಿ ನೀನು ಕೇವಲ ಧರ್ಮವನ್ನು ನಂಬಿಕೊಂಡು ಯುದ್ಧವನ್ನು ಮಾಡಿದ್ರೆ ನೀನು ಸೋಲು ಖಚಿತ. ಇಲ್ಲಿ ಒಂಚೂರು ನಾನು ಧರ್ಮವನ್ನು ಬಿಡಬೇಕು, ನನ್ನ ಸ್ವಾರ್ಥ ಏನಿಲ್ಲ, ಧರ್ಮ ಉಳಿಬೇಕು. ಧರ್ಮ ಉಳಿಬೇಕು ಅಂತಾಯಿತು ಅಂತಂದರೆ ಸಣ್ಣ ಪ್ರಮಾಣದ ಅಧರ್ಮ ನಡೆದು ಹೋಗಲಿ ಅಂತ ಹೇಳ್ತಾನೆ. ಆಗ ಅಶ್ವತ್ಥಾಮ ಅಂತಕ್ಕಂಥ ಒಂದು ಆನೆ ಏನಿರುತ್ತೆ ಇವರ ಸೈನ್ಯದನ್ನೇ
ಅದನ್ನು ಭೀಮಸೇನ ಹೋಗಿ ಹೊಡೆದು ಕೊಂದು ಹಾಕ್ಬಿಡ್ತಾನೆ. ಆ ಹೊಡೆದು ಕೊಂದು ಹಾಕ್ಬಿಟ್ಮೇಲೆ ತಾನು ಬಂದು ದ್ರೋಣನ ಬಳಿ ಹೇಳ್ತಾನೆ, ಅಶ್ವತ್ಥಾಮತಃ ಅಶ್ವತ್ಥಾಮಹತ ಅಂತ. ಯಾರು? ಭೀಮ. ಯಾವಾಗಲೇ ಅಂತಾರೆ ದ್ರೋಣ. ಅಲ್ಲಿಗೆ ಭೀಮನ್ ಮಾತಿಗೆ ಬೆಲೆ ಇಲ್ಲ ಅಂತಾಯ್ತು. ಅವನು ಮತ್ತೂ ಮಾಡ್ತಾನೆ ಯುದ್ಧನ. ದ್ರೋಣ ಮುಂದುವರಿಸ್ತಾನೆ ಯುದ್ಧನ. ಯಾವಾಗ 1,00,000 ಜನರು ಸಾಯ್ತಾರೋ ಆಗ ನೋಡ್ತಾರೆ. ಇವಾಗ ಅಲ್ಲಿ ಸುಮ್ಮನೆ ಯಾವ್ಯಾವುದೋ ದೇಶದ ಮೇಲೆಲ್ಲ ಮಾಡಿದಾಗ ಇಂಟರ್ಫಿಯರ್ ಆಗಿ ಸೀಸ್ ಫೈರ್ ಅಂದ್ರಲ್ಲ ದೊಡ್ಡಣ್ಣ, ಹಂಗೆ ಋಷಿ ಮುನಿಗಳು ಬರ್ತಾರೆ. ಆ ಋಷಿ ಮುನಿಗಳ ಒಂದು ದಂಡೆ ಬರುತ್ತೆ. ಆ ದಂಡು ಬಂದಂಥವ್ರು, 2 ನಿಮಿಷಮ್ಮ, ದಂಡು ಬಂದಂಥವರು ಆ ದ್ರೋಣರನ್ನು ಕಂಡು ಆ ದ್ರೋಣರಿಗೆ ಅವ್ರು ಮಾತ್ರ ಕಾಣಬೇಕದು. ಹೇಳ್ತಾರೆ, ನೀನು ಮಾಡ್ತಿರ್ತಕ್ಕಂಥದ್ದು ಅನ್ಯಾಯ ದ್ರೋಣ, ನಿಲ್ಲಿಸ್ಬಿಡು. ನಿನ್ನ ಪೋರ್ಷನ್ ಮುಗೀತು, ನಿನ್ನ ರೋಲ್ ಮುಗೀತು, ಬಣ್ಣ ಕಳ್ಚಾಕ್ಬಿಟ್ಟು ನಮ್ಮ ಜೊತೆ ಬಂದುಬಿಡು ಅಂತ ಋಷಿಮುನಿಗಳು ಹೇಳ್ತಾರೆ. ಈ ಕಡೆ ಭೀಮಸೇನ ಬಂದು ಅಶ್ವತ್ಥಾಮ ಹತ ಅಂದಿದ್ದಾನೆ. ಆವಾಗ ಸ್ವಲ್ಪ ಡೌನ್ ಆಗಿದ್ದರು. ಕ್ಷಣ ಮಾತ್ರ, ಮೂಲ ಭಾರತದಲ್ಲಿ ಚೆನ್ನಾಗಿದೆ, ಒಂದು ಕ್ಷಣಕ್ಕೆ ಮಾತ್ರ ಅವನು ವಿಚಲಿತನಾಗ್ತಾನೆ ದ್ರೋಣ ಅಂತ. ಆಮೇಲೆ ಬಂದು ಋಷಿಗಳು ಹೇಳ್ತಾರೆ, ಇದಾದಮೇಲೆ ನಾನು ಯುಧಿಷ್ಠಿರ ಹೇಳಿದ್ರೆ ನಂಬ್ತೀನಿ ಅಂತ. ನಾನು ಈಗ ಯುಧಿಷ್ಠಿರನ ಕೈನಲ್ಲಿ ಹೇಳಿಸ್ಬೇಕು, ಸತ್ಯ ಬಿಟ್ಟು ಬದುಕೋದಿಲ್ಲ ಅಂತಂತ ಯುಧಿಷ್ಠಿರನ ಕೈನಲ್ಲಿ ಹೇಳಿಸ್ಬೇಕು. ಅಲ್ಲೂ ಕೂಡ ತಥಾಕಥಿತವಾಗಿ ಶಂಕ ಹೋಗ್ಬಿಟ್ಟ ಅದು ಇದು ಅಂತೆಲ್ಲ ಹೇಳ್ತಾರೆ. ಆ ಥರ ಎಲ್ಲ ಏನು ಮೂಲ ಭಾರತದಲ್ಲಿಲ್ಲ. ಇವನ ಕೈಯಲ್ಲಿ ಹೇಳಿಸುವಾಗ ಕಸಬಿಸಿ ಆಗೋಗ್ಬಿಡುತ್ತೆ. ಅಶ್ವತ್ಥಾಮ ಹತ ಕುಂಜರಹ ಅಂತ ಹೇಳುವಾಗ ಅಶ್ವತ್ಥಾಮ ಹತಃ ಅಂತ ಹೇಳ್ತಾನೆ, ಕುಂಜರಹ ಅನ್ನೋದನ್ನು ಸ್ವಲ್ಪ ಬೆಬೆ ಬೆಬೆ ಅಂತ ಹೇಳ್ತಾನೆ ಅಂತ ಇದೆ. ಅಂದರೆ ಸ್ಪಷ್ಟವಾಗಿ ಕೇಳಿಸಲಿಲ್ಲ ಅಂತ. ಹಾಗೆ ಸುಳ್ಳು ಹೇಳಿದ ತಕ್ಷಣ ಆ ಯುಧಿಷ್ಠಿರ ಇದ್ದಂಥ ರಥ 4 ಇಂಚು ಕೆಳಗಿಳಿಯುತ್ತೆ ಅಂತ ಮೂಲ ಭಾರತ. ಅಂದರೆ ಅನ್ಯಾಯವನ್ನು ಸಹಿಸ್ಕೊಳ್ಳಿಲ್ಲ ಅಂತ. ಈಗ ನೀವು ಇಲ್ಲಿ ಯಾರು ರೈಫಲ್ಗೆ ಹೋಗಿದ್ದೀರಿ ಅವ್ರಿಗೆಲ್ಲ ಗೊತ್ತಿರುತ್ತೆ, ರೈಫಲ್ ಶೂಟ್ ಮಾಡಿದ್ರೆ ರಿವರ್ಸ್ ಹೊಡೆಯುತ್ತೆ, ಕೈ ಒಂಚೂರು ಪೆಟ್ಟಾಗುತ್ತೆ. ಹಾಗೆ ಆ ಧರ್ಮವನ್ನು ಕಾಪಾಡೋದಕ್ಕೋಸ್ಕರ ಕೊಂಚ ಅಧರ್ಮವನ್ನು ಮಾಡಿದಂಥ ಯುಧಿಷ್ಠಿರನ ಮುಖಾಂತರ ವ್ಯಾಸರು ಧರ್ಮವನ್ನು ಎತ್ತಿಡಿದ್ರು ಹೊರತು ಅನ್ಯಾಯವನ್ನು ಮಾಡಲಿಲ್ಲ ಅನ್ನೋದನ್ನು ಸಜ್ಜನರು ತಿಳ್ಕೊಳ್ಬೇಕು ಅಂತ ನನ್ನ ಅಭಿಪ್ರಾಯ. ಹೀಗೆ 10 ಹಲವು ಪ್ರಸಂಗಗಳು ಬರುತ್ತವೆ. ಎಲ್ರಿಗೂ ಕೂಡ ಸಮಯ ಅನ್ನೋದನ್ನು ಒಂದು ಕಡಿವಾಣ ಹಾಕಬೇಕಾಗುತ್ತೆ. ನನಗೂ ಕೂಡ ಹಾಗೇನೆ. ಅಕ್ಕನ ಕೇಳಿದ್ದೆ 40 ನಿಮಿಷ ಅಂತಿದ್ರು, ಅದು ಇನ್ನೂ ಬಹಳ ಸಮಯಗಳು ಆಗೋಯ್ತು. ಕತೆ ಆಗಿದೆ. ನಾನು ಅಲ್ಪ, ನನಗೇನು ಅಂತ ಪ್ರಾಜ್ಞಾನಲ್ಲ ನಾನು. ಆದರೆ ಆ ಕಥೆಯಲ್ಲಿ ಇರ್ತಕ್ಕಂಥ ಗಟ್ಟಿತನ ಏನಿದೆ ಅದು ಅಷ್ಟು ಅನೌಚಾನವಾಗಿ ಅಷ್ಟು ಸಾವಿರಾರು ವರ್ಷಗಳಿಂದ ಇರ್ತಕ್ಕಂಥ ಆ ಒಂದು ಗಟ್ಟಿತನ ಏನಿದೆ, ಆ ಗಟ್ಟಿತನ ನಾನು ಅಲ್ಪ ಸ್ವಲ್ಪ ತಿಳ್ಕೊಂಡವನನ್ನೇ ಇಷ್ಟರ ಮಟ್ಟಿಗೆ ಬಂದು ನಿಮ್ಮ ಮುಂದೆ ನಿಲ್ಲಿಸಿ ಗಂಟಾನುಗಟ್ಟಲೆ ಪುಂಖಾನುಪುಂಖವಾಗಿ ಹೇಳಿಸ್ಬೋದಾದರೆ ಆ ಕಥೆಯ ಗಟ್ಟಿತನ, ವ್ಯಾಸರ ಒಂದು ಶ್ರೇಷ್ಠತೆ, ವ್ಯಾಸರ ಪಾತ್ರ ಸೃಷ್ಟಿ, ವ್ಯಾಸರ ವೈವಿಧ್ಯತೆ, ವ್ಯಾಸರ ದಿಗ್ದರ್ಶನ, ಮುಂದೆ ನೋಡ್ತಕ್ಕಂಥದ್ದು, ಪಾತ್ರಗಳನ್ನ ಪೋಷಿಸ್ತಕ್ಕಂಥದ್ದು, ಪ್ರಪಂಚಕ್ಕೆ ಇಡೀ ವಿಶ್ವಕ್ಕೆ ಒಳ್ಳೆಯದು ಕೆಟ್ಟದ್ದನ್ನು ಕೊಟ್ಟದ್ದನ್ನು ನಾವು ನೋಡೋದಕ್ಕೆ ಕಾಣಕ್ಕೆ ಸಾಧ್ಯವಾಗುತ್ತೆ. ಪ್ರತಿಯೊಬ್ಬ ಜ್ಞಾನ ಪಿಪಾಸಿಗೆ ಕೂಡ ಹೀಗೆ ಮಹಾಭಾರತವನ್ನು ಯಾವುದೇ ಪೂರ್ವಾಗ್ರಹ ಪೀಡಿತವಿಲ್ಲದನ್ನೇ ಓದ್ಕೊಂಡ್ರೆ ನನಗೆ ಗೋಚರಿಸಿದ ಸತ್ಯ ಎಲ್ಲರಿಗೂ ಗೋಚರಿಸುತ್ತೆ, ಅಬ್ಜೆಕ್ಟಿವ್ ಟೆಸ್ಟ್ ಪಾಸ್ ಆಗುತ್ತೆ ಅಂತ ಹೇಳ್ತಾ, ಇಂತಹ ಒಂದು ವೇದಿಕೆಗಳಲ್ಲಿ ಅನ್ಯಾಯ ಯಾವುದು ನ್ಯಾಯ ಯಾವುದು ಅನ್ನೋದನ್ನು ನೀವೇ ಯೋಚನೆ ಮಾಡಿಕೊಳ್ಳಿ. ಅಲ್ಲಿ ದ್ರೌಪದಿಗೆ ಆದಂಥದ್ದು, ಅದಕ್ಕಾಗಿ ಕೊಟ್ಟಂಥ ಶಿಕ್ಷೆಗಳಿರಬಹುದು, ಆ ನಂತರ ಇಲ್ಲಿ ದ್ರೋಣರ ವಧೆ ಇರಬಹುದು, ಇತ್ಯಾದಿಗಳೆಲ್ಲ ಇರಬಹುದು. ದುಷ್ಟದನ್ನ ಬರ್ತಾನೆ, ಹೊಡಿತಾನೆ ಬಾಣನ, ಅಯ್ಯೋ ಭಾಳ ಇದೆ. ಆಮೇಲೆ ಇನ್ನು ಮುಂದೆ ಕೇಳೋದಕ್ಕೆ ದ್ರೋಣರ ಸಾವ ಸುಲಭಕ್ಕಾಗೋದಿಲ್ಲ, ಅದು ಭಾರಿ ಇದೆ. ಇದಾದ್ಮೇಲೆ ಅವನು ಶಸ್ತ್ರತ್ಯಾಗ ಮಾಡ್ತೀನಿ ಅಂತಾನೆ, ಮಾಡಲ್ಲ ಅವನು, ಮತ್ತು ಮುಂದುವರಿಸ್ತಾನೆ ಯುದ್ಧನ ದ್ರೋಣ. ಅಶ್ವತ್ಥಾಮ ಕುಂಜರ ಅಂತ ಆದ್ಮೇಲೂ ಕೂಡ ಮತ್ತು ಮುಂದುವರಿಸ್ತಾನೆ. ಅಲ್ಲಿಗೆ ದ್ರೋಣರ ಸ್ವಾಮಿನಿಷ್ಠೆ ಎಷ್ಟಿತ್ತು ಅನ್ನೋದು ಗೊತ್ತಾಗುತ್ತೆ. ಫಾರ್ ಹಿಮ್ಸೆಲ್ಫ್ ಹಿ ವಾಸ್ ನಾಟ್ ಫೈಟಿಂಗ್, ಹಿ ವಾಸ್ ಫೈಟಿಂಗ್ ಫಾರ್ ದಿ ಕಾಸ್, ರೈಟ್ ಓರ್ ರಾಂಗ್. ಸೊ ಗೊತ್ತಾಗ್ಬಿಟ್ಟಿದೆ, ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ, ಮೋಸ ಆಗ್ಬಿಟ್ಟಿದೆ ಅಂತ ಎಲ್ಲ ಟಿ ವಿ ಚಾನಲ್ ಅವ್ರ ಹತ್ರ ದಾಖಲೆ ಇದೆ. ನಾವು ಅಲ್ಲಿ ಹೋಗ್ಬಿಟ್ಟು ತಿರ್ಗಿ ಆಫೀಸಲ್ಲಿ ಕೂತ್ಕೊಂಡು ತಿರ್ಗೊಂಬಂದ್ಬಿಡೋದು. ಮಾಡಿದ್ದಾರೆ, ಒಂದು ತಪ್ಪನ್ನು ಸರಿ ಓಡಿಸೋಕೆ ಹೋಗಿ ಇನ್ನೊಂದಷ್ಟು ತಪ್ಪು ಮಾಡ್ತಾರೆ. ಇಂಥವೆಲ್ಲ ನಾವು ಸಮಾಜದಲ್ಲಿ ಕಾಣ್ತೀವಿ. ಇಲ್ಲೆಲ್ಲ ಕೂಡ ನಾವು ಕಂಡುಬರ್ತಕ್ಕಂಥದ್ದೇನು ಅಂತಂದರೆ, ದ್ರೋಣ ಒಂದು ಪಾತ್ರ ಇರ್ಬೋದು, ದ್ರೌಪದಿ ಒಂದು ಪಾತ್ರ ಇರ್ಬೋದು, ಯುಧಿಷ್ಠಿರ ಪಾತ್ರ ಇರ್ಬೋದು, ಕೃಷ್ಣ ಒಂದು ಪಾತ್ರ ಇರ್ಬೋದು, ವ್ಯಾಸರೇ ಬರ್ತಾರೆ. ಬೆಳಗ್ಗೆ ಹೇಳಿದ್ದಾರೆ ಕರ್ಜಗಿಯವರು 41 ಸರ್ತಿ ಬರ್ತಾರೆ ಅಂತ, ವ್ಯಾಸರು 41 ಸರ್ತಿ ಬರ್ತಾರೆ ಅಂತ.
ಅಲ್ಲೊಂದು ವಿಷಯವೇನು ಅಂತಂದರೆ, ನನಗೆ ತಿಳಿದ ಮಟ್ಟಿಗೆ ನನ್ನ ಒಂದು ಅರಿವಿಗೆ ಬಂದಾಗ ಕರ್ಜಿಗೆ ಅವ್ರ ಹತ್ರ ಮಾತಾಡಿದೆ, ಯಾವಾಗ ಈ ತರಹ ಗ್ರಂಥದ ಬಗ್ಗೆ, ಕಾವ್ಯದ ಬಗ್ಗೆ, ಸಮಾಜಕ್ಕೆ ಕೊಡ್ತಕ್ಕಂಥ ಸಂದೇಶಗಳ ಬಗ್ಗೆ ಅನುಮಾನ, ಅನ್ಯಾಯ, ಅವಮಾನ, ತೊಂದರೆ, ತಾಪತ್ರಯ ಇಂಥದ್ದೇನು ಬರುತ್ತೆ ಅದನ್ನು ನಾನಿದ್ದೀನಿ ಅಂತ ಹೊತ್ಕೋತಾರೆ ವ್ಯಾಸರು. ಎಲ್ಲಿ ಯಾರಿಗೆ ಶ್ರೇಯಸ್ ಸಿಕ್ಕಬೇಕು, ಇವನು ಅತ್ಯಂತ ಅಪ್ರತಿಮ ಧನುರ್ವಿದ್ಯೆಯಲ್ಲಿ ಹೆಚ್ಚಾದವನು ಅಂತಂದರೆ ಅರ್ಜುನನ್ ಕೊಡ್ತಾರೆ. ಸತ್ಯವನ್ನು ಹೇಳಿಸುವಾಗ ಯುಧಿಷ್ಠಿರನ ಪಾತ್ರದ ಮುಖಾಂತರ ಹೇಳಿಸ್ತಾರೆ. ಕೊನೆಗೆ ಬರುವಾಗ ತಮ್ಮ ಕಥೆಯನ್ನೇ ಹೇಳ್ತಕ್ಕಂಥ ಸಂದರ್ಭದಲ್ಲಿ ತಾವು ಹೇಳ್ಕೊಡಲ್ಲ, ಜನ ವೈಶಂಪಾಯನರ ಮುಖಾಂತರ ಹೇಳಿಸ್ತಾರೆ. ಹೀಗೆ ಆ ಒಂದು ಕಥೆಯಂತಲೇ ನೀವು ಓದ್ಕೊಳ್ಳಿ, ಆಸಕ್ತಿ ಬರುತ್ತೆ. ಪದೇ ಪದೇ ಓದ್ಕೊಳ್ಳಿ, ಹೊಸ ವಿಚಾರಗಳು ಹೊಳೆಯುತ್ತೆ. ಪ್ರತಿ ದಿವಸ ಅನ್ನದಿನ ಅನುಕ್ಷಣ ಈ ಹೃದಯದೊಳಗಡೆಗೆ ಅದಾಗುತ್ತೆ. ಒಳ್ಳೆ ಕವಿ ಒಂದು ಅದನ್ನು ಬರೆದಿದ್ದಾರೆ, ಎಷ್ಟು ಚೆನ್ನಾಗಿ ಬರೀತಾರೆ ಅಂತಂದರೆ, ಹರಿಗೆ ಎಂದು ಗುಡಿಯನ್ನೊಂದ ಕಟ್ಟುತ್ತಿರುವೆನು, ದೀನಗಿಂತ ದೇವ ಬಡವ ಎಂದು ಬಗೆವೆನ್ನಂತ. ಭಿಕ್ಷುಕನಿಗಿಂತ ದೇವರು ಬಡವ ಅಂತ ಹೇಳ್ತಾರೆ. ಅದ್ರಲ್ಲಿ ಹೇಳ್ತಾರೆ ಕೊನೆ ನುಡಿನಲ್ಲಿ, ದೇವಗೆದೆಯೊಳೊಂದು ಗುಡಿಯ ಕಟ್ಟುತ್ತಿರುವೆನು, ಅಲ್ಲೂ ನೆಲೆಯ ಬೇಡುವವನ ದೈನ್ಯವೆಂಥದು ಅಂತ ಬರೀತಾರೆ. ಎಷ್ಟು ಚಿಕ್ಕದು ಎನ್ನ ಹೃದಯ ಏನು ಹೊಲಸದು ಅಂತ ಬರೀತಾರೆ. ಎಷ್ಟು ತುಂಬ್ಕೊಂಡ್ಬಿಟ್ಟಿದ್ದೀವಿ ನಾವು ಅದರೊಳಗೆ. ಒಳ್ಳೆಯದು ಕೆಟ್ಟದ್ದು, ಬೇಕು ಬೇಡ, ದ್ವೇಷ ಗೀಷ ಎಲ್ಲ ತುಂಬ್ಕೊಂಡ್ಬಿಡ್ತೀವಿ. ಎಷ್ಟು ಚಿಕ್ಕದು ಎನ್ನ ಹೃದಯ ಏನು ಹೊಲಸದು, ಅಲ್ಲೂ ನೆಲೆಯ ಬೇಡುವವನ ದೈನ್ಯವೆಂಥದು, ಹರಿಗೆ ಎಂದು ಗುಡಿಯನ್ನೊಂದ ಕಟ್ಟುತ್ತಿರುವೆನು ಅಂತ. ಧನ್ಯವಾದ.